Hello everyone, my name is Irfan. I am a maths lecturer. ಯೂಶಲಿ ನಾನು ಇಂಗ್ಲೀಷಲ್ಲಿ ಟೀಚ್ ಮಾಡೋದು, ಬಟ್ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಪಿ ಯು ಕಾಲೇಜ್ ಮಕ್ಕಳಿಗೋಸ್ಕರ ಇವೆಲ್ಲ ಕ್ಲಾಸಸ್ ಕನ್ನಡದಲ್ಲಿ ಮಾಡ್ತಿದ್ದೀನಿ. ಓಕೆ, ಸೊ ನಾನು ಏನು ಮಾಡ್ತಿದ್ದೆ ಅಂದರೆ ಎಲ್ಲ ಚಾಪ್ಟರ್ಸ್ದು ಇಂಪಾರ್ಟೆಂಟ್ ಕ್ವಶನ್ಸು ಅಂದರೆ 2 ಮಾರ್ಕ್ಸು, 3 ಮಾರ್ಕ್ಸು, 4 ಮಾರ್ಕ್ಸು ಮತ್ತು 5 ಮಾರ್ಕ್ಸು ಮತ್ತು 6 ಮಾರ್ಕ್ಸು ವಿತ್ MCQs ಕ್ವಶನ್ಸು ನಾನು ಸಾಲ್ವ್ ಮಾಡಿಸ್ತೀನಿ. ಓಕೆ, ಇವೆಲ್ಲ ಚಾಪ್ಟರ್ಸ್ದು ಕ್ವಶನ್ಸು ಸೊ ನಾನು ಸಾಲ್ವ್ ಮಾಡಿಸಿ, ಸೊ ಚಾಪ್ಟರ್ ವೈಸು ಕ್ವಶನ್ ವೈಸು ಪ್ಲೇ ಲಿಸ್ಟ್ ರೆಡಿ ಮಾಡಿ ಸೊ ನಮ್ಗೆ ಪ್ರತಿಯೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಓಕೆ, ಸೊ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅದರಿಂದ ನೀವು ನೋಡ್ಕೊಳ್ಳಿ. ಸೊ ಇವೆಲ್ಲ ಕ್ವಶನ್ ಸಾಲ್ವ್ ಮಾಡಿದ್ಮೇಲೆ KCET ಮತ್ತು JEE ಮೀನ್ಸು ಮತ್ತು ಎಕ್ಸೈಸ್ ವೈಸು ಎಲ್ಲ ಬೋರ್ಡ್ ಕ್ವಶನ್ಸ್ ಸಾಲ್ವ್ ಮಾಡಿಸ್ಬೇಕಂತಿದ್ದೀನಿ. ಸೊ ಇದನ್ನು ಪ್ರತಿಯೊಂದು ಕ್ಲಾಸ್ ಮಾಡಿರ್ತೀನಲ್ಲ, ಪ್ರತಿಯೊಂದು ಕ್ಲಾಸ್ದು PDF ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಂದ ನೀವು PDF ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಸೊ ನಾವು ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ, ಸೊ ನಮ್ಮದು ವೆಕ್ಟರ್ ಆಲ್ಜಿಬ್ರಾದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ವೆಕ್ಟರ್ ಆಲ್ಜಿಬ್ರಾದು 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲ್ತಿದ್ವಿ. ಈ ಕ್ಲಾಸಲ್ಲಿ ಏನು ಮಾಡೋಣ ಅಂದರೆ ವೆಕ್ಟರ್ ಆಲ್ಜಿಬ್ರಾದು ನಾವು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕಲಿಯೋಣ. ಓಕೆ, ಸೊ ನಾವು ಈ ಜಸ್ಟ್ ಸಿ ಇಯರ್ ಈಗ ನಮ್ಮ ಕೆಲವೊಬ್ಬರಿಗೆ ಈ ವಿಡಿಯೋ ಕೆಲವೊಬ್ಬರಿಗೆ ಭಾಳ ಸ್ಲೋ ಅನ್ಸುತ್ತೆ, ಅವ್ರು ಏನು ಮಾಡ್ಬೋದು, ಸೊ ವಿಡಿಯೋನ ಸ್ಪೀಡ್ ಮಾಡ್ಕೊಂಡು ನೋಡ್ಬೋದು. ಇನ್ನು ಕೆಲವೊಬ್ಬರಿಗೆ ವಿಡಿಯೋ ಭಾಳ ಸ್ಪೀಡ್ ಅನ್ಸುತ್ತೆ, ಓಕೆ, ಅವ್ರು ಏನು ಮಾಡಿ ಸ್ಲೋ ಮಾಡ್ಕೊಂಡು ನೋಡ್ಬೋದು. ಓಕೆ, ಈಗ ಡೈರೆಕ್ಟಾಗಿ ಕ್ವಶನ್ಗೆ ಹೋಗೋಣ, 3 ಮಾರ್ಕ್ಸ್ ಕ್ವಶನ್ಗೆ. ಓಕೆ, ಸೊ ನಾವು ನೋಡಿ ಇಲ್ಲಿ ಕಾನ್ಸೆಪ್ಟ್ ಭಾಳ ಇದೆ, ಬಟ್ ಈಗ ಒಂದು ಕ್ವಶನ್ ಇದೆಯಲ್ಲ, ನಾನು ಈ ಕ್ವಶನ್ ಏನು ಮಾಡ್ತೀನಿ, ಇದು ಫಿಕ್ಸ್ ಕ್ವಶನ್. ಆಲ್ಮೋಸ್ಟ್ ಇದೇ ಕ್ವಶನ್ ಕೇಳಿದ್ದೇನೆ 3 ಮಾರ್ಕ್ಸ್ಗೆ. ಓಕೆ, ಸೊ 3 ಮಾರ್ಕ್ಸ್ಗೆ ಇದೇ ಕ್ವಶನ್ ಕೇಳಿದ್ದೇನೆ. ನೀವು ಸೆಕ್ಷನ್ ಫಾರ್ಮುಲಾ ಸ್ಕೂಲಲ್ಲಿ ಕಲ್ತಿರ್ತೀರಾ, ಸೊ 10th ಸೆಕ್ಷನ್ ಫಾರ್ಮುಲಾ ಕಲ್ತಿರ್ತಾ, ಅದ್ರ ಬೇಸಿಸ್ ಮೇಲೆ ಇದಿರೋದು ಕ್ವಶನ್. ಓಕೆ, ಅದರ ಬೇಸಿಸ್ ಮೇಲೆ ಈ ಕ್ವಶನ್ ಇದೆ. ಓಕೆ, ಸೊ ಬಟ್ ಇದು ಇಲ್ಲೇನಿದೆ, ವೆಕ್ಟರ್ ಫಾರ್ಮೆಟ್ ಇದೆ. ಓಕೆ, ಇಲ್ಲಿ ಯಾವ ಫಾರ್ಮೆಟ್ಲಿದೆ, ವೆಕ್ಟರ್ ಫಾರ್ಮೆಟ್ಲಿದೆ. ಓಕೆ, ಸೊ ಅದನ್ನ ಸೊ ನಾವು ಏನು ಕೊಟ್ಟಿದ್ದಾರೆ ಕ್ವಶನ್ ಓದಿ ಫಸ್ಟ್. ಶೋ ದಟ್ ದ ಪೊಸಿಷನ್ ವೆಕ್ಟರ್, ಶೋ ದಟ್ ದಿ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ ಆರ್, ಇದು ಪೊಸಿಷನ್ ವೆಕ್ಟರ್ ಪಾಯಿಂಟ್ ಆರ್ ಇದು. Show the position vector point R which divides the line joining points AB having a position vectors A and B internally in the ratio of m:n. Okay, so that is ಅಂದ್ರೆ ಏನಂದ್ರೆ ನಾವು ಪೊಸಿಷನ್ ವೆಕ್ಟರ್ ಕಂಡುಹಿಡಬೇಕು. ಆ ಪೊಸಿಷನ್ ವೆಕ್ಟರ್ ಯಾವ ತರ ಇರಬೇಕಂದ್ರೆ, ಸೊ ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪಾಯಿಂಟ್ O. ಓಕೆ, ಲೆಟ್ ಅಸ್ ಕನ್ಸಿಡರ್ ಅವ್ರು ಏನು ಕೇಳಿದ್ದಾರೆ. ಓಕೆ, ಒಂದು AB ಅನ್ನೋ ಲೈನ್ ಇದೆ. ಓಕೆ, ಸೊ AB ಅನ್ನೋದು ಲೈನ್ ಇದೆ, ದಿಸ್ ಇಸ್ A ಅಂಡ್ ದಿಸ್ ಇಸ್ B. ಓಕೆ, ಇದು ನಾವು ಸೊ AB ಅನ್ನೋದು ಒಂದು ಲೈನ್ ಇದೆ. ಸೊ ದಟ್ AB ಅನ್ನೋ ಲೈನ್ ಇದೆಯಲ್ಲ, ಓಕೆ, ದಟ್ AB ಈಸ್ ಜಾಯಿಂಡ್ ಬೈ ದ ಪಾಯಿಂಟ್ಸ್ A and B. ಓಕೆ, ಸಾರಿ, ಈ ಲೈನ್ ಜಾಯಿಂಡ್ ಬೈ ದ ಪಾಯಿಂಟ್ಸ್ A and B. ಸೊ ದಿಸ್ ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್. ಓಕೆ, ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್ ಅಂದರೆ, ಸೊ ದಿಸ್ OA ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್ A. ಓಕೆ, ದಿಸ್ OB ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್ B ಅಂತ ಹೇಳಿದ್ದಾರೆ. ಓಕೆ, ಅಂಡ್ ದಿಸ್ AB line so divided by the point R. So AB line divided by the point R internally in the ratio of m:n. In the ratio of m:n ratio ಅಲ್ಲಿ ಈ ಪಾಯಿಂಟ್ R A ಮತ್ತೆ B ಪಾಯಿಂಟ್ ನ ಡಿವೈಡ್ ಮಾಡ್ತಿದೆ. ಓಕೆ, ಸೊ ದಿಸ್ ಈ ಪಾಯಿಂಟ್ R ದು ಪೊಸಿಷನ್ ವೆಕ್ಟರ್ ಏನು ಬರುತ್ತೆ ಅಂತ ಕಂಡುಹಿಡಿ. ಸೊ ಈ ಪಾಯಿಂಟ್ R ದು ಪೊಸಿಷನ್ ವೆಕ್ಟರ್ ಏನು ಬರುತ್ತೆ, ದಿಸ್ ಇಸ್ OR ಏನು ಬರುತ್ತೆ ಅಂತ ಕಂಡುಹಿಡಿ ಅಂತ ಹೇಳಿದ್ರು. ಓಕೆ, ಆ ಕಂಡುಹಿಡಿದು ಆ ಬಂದಿರೋ ವ್ಯಾಲ್ಯೂ ಆ ಪೊಸಿಷನ್ ವೆಕ್ಟರ್ ಇದಕ್ಕೆ ಈಕ್ವಲ್ ಇರ್ಬೇಕಂತ ಹೇಳಿದ್ರು. ಓಕೆ, ಆ ಬಂದಿರೋ ಪೊಸಿಷನ್ ವೆಕ್ಟರ್ ಇದಕ್ಕೆ ಈಕ್ವಲ್ ಇರುತ್ತೆ ಅಂತ, ದಟ್ ಈಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ R ವೆಕ್ಟರ್. ಸೊ ಇಷ್ಟು ಫಿಗರ್ ಗೊತ್ತಿರಬೇಕು ನಿಮಗೆ, ಇಷ್ಟು ಫಿಗರ್ ಗೊತ್ತಿರಬೇಕು. ಅಂಡ್ ದಿಸ್ ಲೈನ್ಸ್ ಡೈರೆಕ್ಷನ್ ಈ ತರ ಇದೆ ಅಂತ, ಈ ಲೈನ್ ಡೈರೆಕ್ಷನ್ ಈ ತರ ಇದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ನಮ್ಗೆ ಏನೇನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಸೊ ದೇರ್ ಇಸ್ ಎ ಲೈನ್, ದಟ್ ಲೈನ್ ಈಸ್ ಜಾಯಿಂಡ್ ಬೈ 2 ಪಾಯಿಂಟ್ಸ್ A and B. ಓಕೆ, ಹ್ಯಾವಿಂಗ್ ಪೊಸಿಷನ್ ವೆಕ್ಟರ್ OA that is equal to A and position vector OB that is B vector. Okay, and this R point dividing this A and B in the ratio of m:n. So we have to find this position vector R ಅಥವಾ position vector OR. So that has to be m into B plus n into A vector divided by m plus n ಅಂತ ಬರಬೇಕು. ಓಕೆ, ಸೊ ನಾನು ಇಲ್ಲಿ ಏನು ಮಾಡಿದ್ದೀನಿ, ಇಲ್ಲಿ ಏನು ಫಿಗರ್ ಅಲ್ಲಿ ಹಾಕಿದ್ದೀನಿ ಅದನ್ನೇ ಇಲ್ಲಿ ಬರ್ತಿದ್ದೀನಿ ನೋಡಿ. ಸೊ ಲೆಟ್ A and B the 2 points having position vector, A and B 2 points having position vector OA and OB with respect to origin ಇಲ್ಲಿ OA OB ಇದೆ. ಓಕೆ, ಸೊ ನಾವು ಸೊ ದಿಸ್ R point divides the AB in the ratio of m:n. R point ಏನಿದೆ divides the ratio in the ratio of m:n. ಓಕೆ, ಅದಾಯ್ತು. ಸೊ ನೆಕ್ಸ್ಟ್ ನಾವು ವಿ ಹ್ಯಾವ್ ಟು ಫೈಂಡ್ ದ ಪೊಸಿಷನ್ ವೆಕ್ಟರ್ OR. ಈ OR ನ ಕಂಡುಹಿಡಿಬೇಕು. ಓಕೆ, ಸೊ ಈ OR ನ ಕಂಡುಹಿಡಿಬೇಕಾ. ಸೊ ಇದು ನೆಕ್ಸ್ಟ್ ಸಾಲ್ವ್ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ. ಸೊ ಲೆಟ್ ಏನಂತ ಅಸ್ಯೂಮ್ ಮಾಡ್ಕೊಂಡು, ಲೆಟ್ OA ವೆಕ್ಟರ್ ದಟ್ ಈಸ್ ಈಕ್ವಲ್ ಟು, ಅವ್ರು ಏನು ಕೊಟ್ಟಿದ್ರೆ OA ವೆಕ್ಟರ್ ಇಸ್ ಈಕ್ವಲ್ ಟು ಏನಂತ ಕೊಟ್ಟಿದ್ರೆ A ವೆಕ್ಟರ್ ಅಂತ ಕೊಟ್ಟಿದ್ರೆ, OA ವೆಕ್ಟರ್ ದಟ್ ಈಸ್ ಈಕ್ವಲ್ ಟು A ವೆಕ್ಟರ್. ನೆಕ್ಸ್ಟ್ OB ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು, ದಟ್ ಈಸ್ B ವೆಕ್ಟರ್. ಸೊ ನಾವು ಏನು ಅಸ್ಯೂಮ್ ಮಾಡೋಣ,
ದಿಸ್ ಇಸ್ OR ವೆಕ್ಟರ್ ದಟ್ ವಿಲ್ assumed as OR ವೆಕ್ಟರ್ ದಟ್ ಈಸ್ assumed as R ವೆಕ್ಟರ್. ಇದನ್ನೇ ಕಂಡುಹಿಡಿಬೇಕು ನಾವು. ಓಕೆ, OR ವೆಕ್ಟರ್ ಯು ಹ್ಯಾವ್ ಟು assumed as R ವೆಕ್ಟರ್ ಅಂತ ಕಂಡುಹಿಡಿಯೋಣ. ಓಕೆ, ಸೊ ಫ್ರಮ್ ಇಲ್ಲೇ ಬರಿತೀನಿ, ಇಲ್ಲೇ ಮಾಡ್ತೀನಿ ನೋಡಿ ಎಲ್ಲ. ಫ್ರಮ್ ಫಿಗರ್ ವಿ ಕ್ಯಾನ್ ಸೇ ದಟ್. ಓಕೆ, ಇದನ್ನ ಏನು ಹೇಳ್ಬೋದು? ಸೊ ದಟ್ ಈಸ್ AR ವೆಕ್ಟರ್. ಸೊ AR vector divided by RB vector that is equal to M divided by N. Okay, AR vector ಯಾವ ರೇಷಿಯೋ ಡಿವೈಡ್ ಮಾಡ್ತಿದೆ? ಸೊ ದಿಸ್ ಇಸ್ ಎಷ್ಟು ರೇಷಿಯೋ ಇದೆ? M. ಈ ರೇಷಿಯೋ ಎಷ್ಟು ಇದೆ? N ಇದೆ. ಸೊ ದಟ್ ಈಸ್ ವೈ ಈ ಫಿಗರ್ ಇಂದ ಈ ತರ ಬರ್ಕೊಂಡಿದೆ. ಓಕೆ, ಸೊ ನಾವು AR ಮತ್ತೆ RB ಕಂಡುಹಿಡಿಬೇಕು. ಸೊ AR ವೆಕ್ಟರ್ ನಮಗೆ RB ವೆಕ್ಟರ್ ಹೆಂಗ್ ಕಂಡುಹಿಡಿತಾರೆ ಅಂದ್ರೆ, ಸೊ ನಿಮಗೆ ವೆಕ್ಟರ್ ಲಾ ಆಫ್ ಎಡಿಷನ್ ಗೊತ್ತಿರಬೇಕು. ಓಕೆ, ಸೊ ಎಡಿಷನ್ ಆಫ್ ವೆಕ್ಟರ್ಸ್ ಗೊತ್ತಿರಬೇಕು. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್ ಒಂದು ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ. ದಿಸ್ ಈಸ್ A ವೆಕ್ಟರ್. ಓಕೆ, ದಿಸ್ ಈಸ್ A ವೆಕ್ಟರ್ ಅಂಡ್ ದಿಸ್ ಈಸ್ B ವೆಕ್ಟರ್ ಅಂತ ಇದೆ ಅಂತ ಅನ್ಕೊಳ್ಳಿ. ಓಕೆ, ದಿಸ್ ಈಸ್ A ವೆಕ್ಟರ್, ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದಿಸ್ ಇಸ್ B ವೆಕ್ಟರ್, ಈ ಡೈರೆಕ್ಷನ್ ಇದೆ. ಇದರ ರಿಸಲ್ಟೆಂಟ್ ಡೈರೆಕ್ಷನ್, ಇದರ ರಿಸಲ್ಟೆಂಟ್ ವೆಕ್ಟರ್ ಏನ್ ಬರ್ತದೆ ಅಂದ್ರೆ ದಿಸ್ ಈಸ್ A ವೆಕ್ಟರ್ ಪ್ಲಸ್ B ವೆಕ್ಟರ್. ಓಕೆ, A ವೆಕ್ಟರ್ ಪ್ಲಸ್ ಇದು ಈ ಡೈರೆಕ್ಷನ್ ಇದೆನಾ, ಇದು ಈ ಡೈರೆಕ್ಷನ್ ಇದೆ. ಸೊ ಎರಡು ಒಂದೇ ಡೈರೆಕ್ಷನ್ ಇದೆ. ಇದರ ರಿಸಲ್ಟೆಂಟ್ ಅಪೋಸಿಟ್ ವೆಕ್ಟರ್ ಏನ್ ಬರ್ತದೆ? ದಟ್ ಈಸ್ ಈಕ್ವಲ್ ಟು A ವೆಕ್ಟರ್ ಪ್ಲಸ್ B ವೆಕ್ಟರ್. A ವೆಕ್ಟರ್ ಇದೇ ಡೈರೆಕ್ಷನ್ ಇದೆ, B ವೆಕ್ಟರ್ ಅದೇ ಡೈರೆಕ್ಷನ್ ಇದೆ. ಅದರ ಅಪೋಸಿಟ್ ವೆಕ್ಟರ್ ಏನ್ ಬರ್ತದೆ? ದಟ್ ವೆಕ್ಟರ್ ಇಸ್ ಈಕ್ವಲ್ ಟು A ವೆಕ್ಟರ್ ಪ್ಲಸ್ B ವೆಕ್ಟರ್. ಓಕೆ, ಇಷ್ಟು ಗೊತ್ತಿರಬೇಕು ನಿಮಗೆ. ಸೊ ಇಷ್ಟ ಆಯ್ತಾ? ಸೊ ಇದನ್ನ ಯೂಸ್ ಮಾಡ್ಕೊಂಡು, ಈ ಪ್ರಾಪರ್ಟಿ ಯೂಸ್ ಮಾಡ್ಕೊಂಡು ವಿ ವಿಲ್ ಫೈಂಡ್ ಔಟ್. ಓಕೆ, ಸೊ ನಾವೇನ್ ಫೈಂಡ್ ಮಾಡೋಣ ಇಲ್ಲಿ? ಇದನ್ನ ಯೂಸ್ ಮಾಡ್ಕೊಂಡು ಸೊ AR ಮತ್ತೆ RB ಕಂಡುಹಿಡಿಯೋಣ ಇದರಿಂದ. ಓಕೆ, ಇದರಿಂದ ಸೊ ನಮ್ಗೆ AR ಕಂಡುಹಿಡಿಯೋಣ. AR ಕಂಡುಹಿಡಿಬೇಕು ಎದರಿಂದ? ಸೊ AR ಎಲ್ಲಿದೆ? ನಮ್ಗೆ ಈ ಟ್ರಯಾಂಗಲ್ ಇದೆ. ಯಾವ ಟ್ರಯಾಂಗಲ್? AOR ಟ್ರಯಾಂಗಲ್ ಅಲ್ಲಿ ಇದೆ. ಸೊ ಫ್ರಮ್ AOR ಟ್ರಯಾಂಗಲ್ ಇಲ್ಲೇ ಮಾಡ್ತೀನಿ ನೋಡಿ, ಫ್ರಮ್ ಟ್ರಯಾಂಗಲ್ AOR. ಓಕೆ, ಸೊ AOR ಅಂದ್ರೆ ನೋಡಿ, ಇದು ಒಂದೇ ಡೈರೆಕ್ಷನ್ ಇದೆ, ಈ ಒಂದೇ ಡೈರೆಕ್ಷನ್ ಇದೆ, ದಿಸ್ ಇಸ್ ಆಲ್ಸೋ ಒನ್ ಡೈರೆಕ್ಷನ್, ಈ ಡೈರೆಕ್ಷನ್ ಇದೆ. ಓಕೆ, ವಿಚ್ ಮೀನ್ಸ್ ಇದು ಡೈರೆಕ್ಷನ್ ಸೇಮ್ ಇದೆ, ಇದು ಡೈರೆಕ್ಷನ್ ಸೇಮ್ ಇದೆ. ಇದ್ರ ಅಪೋಸಿಟ್ ಬರೋದೇನು? ಇದಕ್ಕೆ ರಿಸಲ್ಟೆಂಟ್ ವೆಕ್ಟರ್, ವಿಚ್ ಮೀನ್ಸ್ ನಮಗೆ OA ವೆಕ್ಟರ್ ಪ್ಲಸ್ AR ವೆಕ್ಟರ್, OA ವೆಕ್ಟರ್ ಪ್ಲಸ್ AR ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು? ದಟ್ ಈಸ್ ಈಕ್ವಲ್ ಟು OR ವೆಕ್ಟರ್. ಓಕೆ, ಸೊ ಇಲ್ಲಿ ನೋಡಿ, ಇದು ಒಂದೇ ಡೈರೆಕ್ಷನ್ ಇದೆ, ಇದು ಒಂದೇ ಡೈರೆಕ್ಷನ್ ಇದೆ, ಅದ್ರ ರಿಸಲ್ಟೆಂಟ್ ಇದು ಬರುತ್ತೆ. ಸೊ ನಾನು ಪ್ರೀವಿಯಸ್ ಇಲ್ಲಿ ಮಾಡಿಸಿದ್ ನೋಡಿ, ಸೊ ಇಲ್ಲಿ ಮಾಡಿಸಿದ್ ನೋಡಿ. ಓಕೆ, ಇದು ಒಂದೇ ಡೈರೆಕ್ಷನ್ ಇದೆ, ಒಂದೇ ಡೈರೆಕ್ಷನ್ ಇದೆ. ಸೊ ಇದರ ರಿಸಲ್ಟೆಂಟ್ ಏನ್ ಬರ್ತು? A ವೆಕ್ಟರ್ ಪ್ಲಸ್ B ವೆಕ್ಟರ್. ಅದೇ ತರ ಇಲ್ಲೇನಿದೆ? ಸೊ ನಮಗೆ ಇದನ್ನು ಒಂದೇ ಡೈರೆಕ್ಷನ್ ಇದೆ, ಇನ್ನೂ ಒಂದೇ ಡೈರೆಕ್ಷನ್ ಇದೆ, ಅದ್ರ ರಿಸಲ್ಟೆಂಟ್ ಬಂದ್ರೆ OR ವೆಕ್ಟರ್ ಬರ್ತೀವಿ, OR ವೆಕ್ಟರ್ ಅಂತ ಬರ್ಕೊಡ್ತೀವಿ. ಓಕೆ, ಸೊ ನಾವು OA ವೆಕ್ಟರ್ ಅಂದ್ರೆ ಏನು ಕನ್ಸಿಡರ್ ಮಾಡ್ಕೊಂಡು ನಾವು OA ವೆಕ್ಟರ್ ಅಂದ್ರೆ A ವೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ, ವಿಚ್ ಮೀನ್ಸ್ ದಿಸ್ ಇಸ್ A ವೆಕ್ಟರ್ ಪ್ಲಸ್ AR ವೆಕ್ಟರ್ ಅಂತ ಗೊತ್ತಿಲ್ಲ, ಹಂಗಿದ್ದು ಹಂಗೆ ಬರ್ಕೊಳ್ಳಿ. ದಿಸ್ OR ವೆಕ್ಟರ್ ಅಂದ್ರೆ ಏನಂತ ಕನ್ಸಿಡರ್ ಮಾಡ್ಕೊಂಡು ದಟ್ ಈಸ್ R ವೆಕ್ಟರ್ ಬರ್ಕೊಳ್ಳಿ. ಓಕೆ, ಸೊ ನಾವೇನು ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ AR ವೆಕ್ಟರ್ ಕಂಡುಹಿಡಬೇಕಂದ್ರೆ AR ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನ್ ಬರುತ್ತೆ ನಮಗೆ? ದಿಸ್ A ವೆಕ್ಟರ್ ಕಟ್ ತಗೊಂಡು ತಗೊಂಡಾಗ ಏನಾಗುತ್ತೆ? R ವೆಕ್ಟರ್ ಮೈನಸ್ A ವೆಕ್ಟರ್ ಆಗುತ್ತೆ. ಓಕೆ, ಇಷ್ಟ ಆಯ್ತಾ ಸರ್? AR ವೆಕ್ಟರ್ ಇಷ್ಟು ಬಂತು ನಮಗೆ. ಸೊ AR ವೆಕ್ಟರ್ ಇಷ್ಟು ಬಂತಿದೆ ಅಂದಾಗ ಸೊ ನೆಕ್ಸ್ಟ್ ಏನಿದೆ ನಮಗೆ? ಸೊ ನೆಕ್ಸ್ಟ್ ಏನ್ ಕಂಡುಹಿಡಬೇಕು? ನಮಗೆ RB ವೆಕ್ಟರ್ ಕಂಡುಹಿಡಬೇಕು. RB ವೆಕ್ಟರ್ ಹೆಂಗ್ ಕಂಡುಹಿಡಿತೀರಾ? ಸೊ RB ವೆಕ್ಟರ್ ಯಾವ ಟ್ರಯಾಂಗಲ್ ಇದೆ ನೋಡಿ? ಈ ಟ್ರಯಾಂಗಲ್ ಇದೆ. ಓಕೆ, RB ವೆಕ್ಟರ್ ಯಾವ ಟ್ರಯಾಂಗಲ್ ಇದೆ? ಈ ಟ್ರಯಾಂಗಲ್ ಇದೆ. ಸೊ ವಿಚ್ ಮೀನ್ಸ್ ಫ್ರಮ್ ಟ್ರಯಾಂಗಲ್ ROB ಇಲ್ಲಿ ನೋಡಿ, ಇದು ಒಂದೇ ಡೈರೆಕ್ಷನ್ ಇದೆ, ಇದು ಒಂದೇ ಡೈರೆಕ್ಷನ್ ಇದೆ. ಇದಕ್ಕೆ ಬರೋದು ಅಪೋಸಿಟ್ ಏನು? ಈ ಡೈರೆಕ್ಷನ್, ಅಪೋಸಿಟ್ ಡೈರೆಕ್ಷನ್ ಇದು ಇದೆ. ಸೊ ವಿಚ್ ಮೀನ್ಸ್ ದಿಸ್ ಪ್ಲಸ್ ದಿಸ್ ಇಸ್ ಈಕ್ವಲ್ ಟು ದಿಸ್ ರಿಸಲ್ಟ್, ವಿಚ್ ಮೀನ್ಸ್ OR ವೆಕ್ಟರ್ ಪ್ಲಸ್ ಏನಿದೆ? RB ವೆಕ್ಟರ್. ಓಕೆ, OR ವೆಕ್ಟರ್ ಪ್ಲಸ್ RB ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇದಕ್ಕೆ ಈಕ್ವಲ್ ಇರುತ್ತೆ, ದಟ್ ಈಸ್ OB ವೆಕ್ಟರ್ ಈಕ್ವಲ್. ಸೊ ದಟ್ ಈಸ್ OB ವೆಕ್ಟರ್. OR ವೆಕ್ಟರ್ ಅಂದ್ರೆ ನಮಗೆ OR ವೆಕ್ಟರ್ ಅಂದ್ರೆ R ವೆಕ್ಟರ್ ಅಂತ ಅಸ್ಯೂಮ್ ಮಾಡ್ಕೊಂಡಿವಿ. ಓಕೆ, ನಾವು RB ವೆಕ್ಟರ್ ನಾವು ಅದೇ ಕಂಡುಹಿಡಬೇಕು, ರೈಟ್ ಆಸ್ ಇಟ್ ಈಸ್. ಓಕೆ, ನಾವು ದಟ್ ಈಸ್ ಈಕ್ವಲ್ ಟು OB ವೆಕ್ಟರ್ ಅಂದ್ರೆ ಏನು ನಮಗೆ? ದಟ್ ಈಸ್ OB ವೆಕ್ಟರ್ ಅಂದ್ರೆ B ವೆಕ್ಟರ್. ಓಕೆ, ಸೊ ನಾವು ಇಯರ್ ನಾವೇನ್ ಮಾಡಿ ಇದನ್ನ ಏನ್ ಮಾಡಿ? ಸೊ ಇದು R ವೆಕ್ಟರ್ ಆ ಕಡೆ ತಗೊಂಡೋಗಿ. ಸೊ R ವೆಕ್ಟರ್ ಆ ಕಡೆ ತಗೊಂಡಾಗ ಏನಾಗುತ್ತೆ? RB ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? B ವೆಕ್ಟರ್ ಮೈನಸ್ R ವೆಕ್ಟರ್. ಓಕೆ, ಇದನ್ನ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಇದನ್ನ ಅದು ತಗೊಂಡಾಗ ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. AR ವೆಕ್ಟರ್ ಅಂದ್ರೆ R ವೆಕ್ಟರ್ ಮೈನಸ್ A ವೆಕ್ಟರ್. ಇನ್ನು ಸ್ವಲ್ಪ ಸಣ್ಣದು ಮಾಡ್ಕೊಳ್ತೀನಿ. ಸೊ AR ವೆಕ್ಟರ್ ಅಂದ್ರೆ ಏನು? ಮತ್ತೆ ನಮಗೆ AR ವೆಕ್ಟರ್ ಇಸ್ ನಥಿಂಗ್ ಬಟ್ R ವೆಕ್ಟರ್ ಮೈನಸ್ AR ವೆಕ್ಟರ್ ಅಂದ್ರೆ ಮತ್ತೆ R ವೆಕ್ಟರ್ ಮೈನಸ್ A ವೆಕ್ಟರ್. ಸೊ ದಟ್ ಈಸ್ here you can write as R ವೆಕ್ಟರ್ ಮೈನಸ್ A ವೆಕ್ಟರ್. ಓಕೆ, ಸೊ ಡಿವೈಡೆಡ್ ಬೈ RB ವೆಕ್ಟರ್ ಅಂದ್ರೆ ಏನು ಬಂತು ನಮಗೆ? ಅಥವಾ ನೀವು ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, ಇವಾಡ್ ಮಲ್ಟಿಪ್ಲೈ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಬೇಕಾದ್ರೆ ಮಾಡಿ ಇವಾಡ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? ದಟ್ ಈಸ್ N ಇಂಟು AR ವೆಕ್ಟರ್
Okay, that is equal to m into rb vector, okay. Ar vector ಏನು ಬಂದಿದೆ ನಮಗೆ, Ar vector is nothing but r vector minus a vector, that is why n into r vector minus n vector, that is equal to ನಮಗೆ m you write as it is, rb vector ಏನು ಬಂದಿದೆ ನೋಡಿ, rb vector ಏನು ಬಂದಿದೆ ನಮಗೆ, rb vector that is equal to b vector minus r vector, so that is b vector minus r vector. ಓಕೆ, ಇಷ್ಟ ಆಯ್ತಾ. ಸೊ ಇದನ್ನೆಲ್ಲ ಸಣ್ಣದು ಮಾಡ್ಕೊಳ್ತೀನಿ, ಇದನ್ನೆಲ್ಲ ಸಣ್ಣದು ಮಾಡ್ಕೊಂಡ್ರೆ ಇದೆಲ್ಲ ಆ ಕಡೆ ಹೋಗುತ್ತೆ ಮೇಲೆ. ಇದನ್ನ ಮೇಲೆ ಶಿಫ್ಟ್ ಮಾಡ್ತೀನಿ, ಎಲ್ಲ ಒಂದರೊಳಗೆ ಮುಗಿಸೋಣ. ಓಕೆ, ಸೊ ನಾವು ಇಷ್ಟ ಇದನ್ನ ನಾವು ಇಲ್ಲಿ ನೋಡಿ, ನಾವು ಇಲ್ಲಿ ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಂತ ಹೋಗಿ, ಸ್ವಲ್ಪ ಸಾಲ್ವ್ ಮಾಡ್ಕೊಂಡಿದ್ರೆ ಇಲ್ಲಿ n ಇಂದ ಮಲ್ಟಿಪ್ಲೈ ಮಾಡಿ, ಇಲ್ಲಿ m ಇಂದ ಮಲ್ಟಿಪ್ಲೈ ಮಾಡಿ, ಇದರಲ್ಲಿ ಏನಾಗುತ್ತೆ ನಮಗೆ, ದಟ್ ಈಸ್ n ಇಂಟು r ಇಸ್ n r ವೆಕ್ಟರ್. ಓಕೆ, ದಿಸ್ ಈಸ್ n ಇಂಟು r ವೆಕ್ಟರ್ ಅಲ್ಲ ನೋಡಿ, ಇದು a ವೆಕ್ಟರ್, ಇದು n ಇಂಟು a ವೆಕ್ಟರ್. ಸೊ n ಇಂಟು a ವೆಕ್ಟರ್ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ n ಇಂಟು a ವೆಕ್ಟರ್ ಆಗುತ್ತೆ. ಓಕೆ, ಸೊ ದಟ್ ಈಸ್ ಇಲ್ಲಿ ಏನಾಗುತ್ತೆ m ಇಂಟು b ವೆಕ್ಟರ್. ಓಕೆ, ಇಲ್ಲಿ ಏನಾಗುತ್ತೆ ಮೈನಸ್ m ಇಂಟು r ವೆಕ್ಟರ್. ಓಕೆ, ಸೊ r ವೆಕ್ಟರ್ ನಮ್ಮ ಕಂಡೀಷನ್ ಇಸ್ ಫೈಂಡಿಂಗ್ ದಿ ಪೊಸಿಷನ್ ವೆಕ್ಟರ್. ಪೊಸಿಷನ್ ವೆಕ್ಟರ್ ಏನು ಬರಬೇಕು, ಇದನ್ನೆಲ್ಲ ಈ ಕಡೆ ತಗೊಂಡು, ಸೊ r ವೆಕ್ಟರ್ ಎಲ್ಲೆಲ್ಲಿದೆ ಅದನ್ನೆಲ್ಲ ಈ ಕಡೆ ತಗೊಂಡು ಏನಾಗುತ್ತೆ, ಉಳಿಕಿದ್ದೆಲ್ಲ ಆ ಕಡೆ ತಗೊಂಡು. ಸೊ ಇಲ್ಲಿ ಏನಿದೆ, ಸೊ ದಟ್ ಈಸ್ n ಇಂಟು r ವೆಕ್ಟರ್ ಮೈನಸ್ m ಇದ್ದಿದೆ, ಸಾರಿ n ಇಂಟು r ವೆಕ್ಟರ್. ಓಕೆ, ಇದು ಮೈನಸ್ ಇದೆ, ಈ ಕಡೆ ತಂದ್ರೆ ಏನಾಗುತ್ತೆ ನಮಗೆ ಪ್ಲಸ್ m ಇಂಟು r ವೆಕ್ಟರ್, ಇದು ಪ್ಲಸ್ n ಇಂಟು r ವೆಕ್ಟರ್ ರೈಟ್ ಆಸ್ ಇಟ್ ಈಸ್. ಓಕೆ, ದಟ್ ಈಸ್ ಈಕ್ವಲ್ ಟು ಈ ಮೈನಸ್ n ಏನ ಆ ಕಡೆ ತಗೊಳ್ಳಿ, ಆ ಕಡೆ ತಗೊಂಡಾಗಿರುತ್ತೆ ಏನಾಗುತ್ತೆ, ದಿಸ್ ಈಸ್ m ಇಂಟು b ವೆಕ್ಟರ್ ರೈಟ್ ಆಸ್ ಇಟ್ ಈಸ್. ಈ ಕಡೆ ಇದ್ದಿದ್ದು ಆ ಕಡೆ ತಗೊಂಡ್ರೆ ಏನಾಗುತ್ತೆ ಪ್ಲಸ್ n ಇಂಟು a ವೆಕ್ಟರ್. ಇದು ಮೈನಸ್ n ಇಂಟು a ವೆಕ್ಟರ್ ನಿದಿಂದ ಆ ಕಡೆ ತಗೊಂಡ್ರೆ ಏನಾಗುತ್ತೆ ಪ್ಲಸ್ n ಇಂಟು a ವೆಕ್ಟರ್ ಆಗುತ್ತೆ. ಸೊ ಈ ವಾರ್ಡ್ರಲ್ಲಿ ಏನು ಕಾಮನ್ ಇದೆ, ಕಾಮನ್ ತಗೊಳ್ಳಿ. ಈ ವಾರ್ಡ್ರಲ್ಲಿ ಏನು ಕಾಮನ್, ಈ ವಾರ್ಡ್ರಲ್ಲಿ ಏನು ಕಾಮನ್ ಇದೆ, r ವೆಕ್ಟರ್ ಕಾಮನ್ ಇದೆ. ಓಕೆ, r ವೆಕ್ಟರ್ ಕಾಮನ್ ತಗೊಂಡಾಗ ಸೊ ನಮ್ಗೆ ಏನು ಉಳಿತೆ ಇಲ್ಲಿ, ಸೊ r ವೆಕ್ಟರ್ ಕಾಮನ್ ತಗೊಂಡಾಗ ನಮಗೆ ಏನು ಉಳಿತೆ ಅಂದ್ರೆ, ಸೊ ಹಿಯರ್ m ಪ್ಲಸ್ n ಉಳಿತೆ, ದಟ್ ಈಸ್ ಈಕ್ವಲ್ ಟು m ಇಂಟು b ವೆಕ್ಟರ್ ಪ್ಲಸ್ n ಇಂಟು a ವೆಕ್ಟರ್. ಓಕೆ, ಸೊ ಇದನ್ನ ಸ್ವಲ್ಪ ಸಣ್ಣದು ಮಾಡ್ಕೊಳ್ತೀನಿ, ಇಲ್ಲೇ ಮುಗಿಸ್ಬಿಡೋಣಂತೆ. ಇದನ್ನೆಲ್ಲ ಸಣ್ಣದು ಮಾಡ್ಬಿಡ್ತಾಡ್ರಿ. ಓಕೆ, ಸೊ ನಾವು ಇಲ್ಲೇನು ಮಾಡೋಣ, a ವೆಕ್ಟರ್ ರೈಟ್ ಆಸ್ ಇಟ್ ಈಸ್ ಹಿಯರ್. ಓಕೆ, ಸೊ ನಾವು r ವೆಕ್ಟರ್ ಐತಾ. ಓಕೆ, ಸೊ r ವೆಕ್ಟರ್ನ ಏನು ಮಾಡೋಣ, ಸೊ r ವೆಕ್ಟರ್ ಹೆಂಗಿದೆ ಹಂಗೆ ವರ್ಕ್. ವೈ ಬಿಕಾಸ್ ಅವರ್ ಇಂಟೆನ್ಷನ್ ಇಸ್ ಟು ಫೈಂಡ್ r ವೆಕ್ಟರ್ ಓನ್ಲಿ. ಇದು m ಪ್ಲಸ್ n ಕೇಳಾಗ್ತವೆ. ಸೊ ದಿಸ್ ಇಸ್ r ವೆಕ್ಟರ್ ದಟ್ ಈಸ್ ಈಕ್ವಲ್ ಟು, ಸೊ m ಇಂಟು b ವೆಕ್ಟರ್, m ಇಂಟು b ವೆಕ್ಟರ್ ಪ್ಲಸ್ n ಇಂಟು a ವೆಕ್ಟರ್ ಡಿವೈಡೆಡ್ ಬೈ m ಪ್ಲಸ್ n. ಓಕೆ, ಇದನ್ನೇ ಅಲ್ಲ ಅವ್ರು ಕಂಡಿಡಿ ಅಂತ ಹೇಳಿ. ಓಕೆ, ಇದನ್ನೇ ಕಂಡಿಡಿ ಅಂತ ಹೇಳಿದ್ರೆ ಇದನ್ನ ಸ್ವಲ್ಪ ಎನ್ಲಾರ್ಜ್ ಮಾಡ್ಬಿಡ್ತೀನಿ. ಸೊ ದಿಸ್ ಇಸ್ ವಾಟ್ ದಿ ಪೊಸಿಷನ್ ವೆಕ್ಟರ್, ದಿಸ್ ಇಸ್ ವಾಟ್ ದಿ ಪೊಸಿಷನ್ ವೆಕ್ಟರ್. This is what the position vector ನಮಗೇನಿದೆ, this is what the position vector r, that is m into b plus n into a vector divided by m plus n. ಅದನ್ನೇ ಕಂಡಿಡಿ ಅಂತ ಹೇಳಿ ಕಂಡಿಡಿ. ಸೊ ಇಷ್ಟು ಮಾಡಿದ್ರೆ ನೀವು 3 ಮಾರ್ಕ್ಸ್ ನೋಡಿ. ಓಕೆ, ಸೊ ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಅವ್ರು ಏನು ಕೇಳಿದ್ದಾರೆ, ಸೊ ನಮಗೆ ಅವ್ರು ಏನು ಕೇಳಿದ್ದಾರೆ ಅಂದರೆ, ಸೊ ದೇ ಹ್ಯಾವ್ ಆಸ್ಕ್ಡ್ ಟು ಫೈಂಡ್, ಸೊ ದೇ ಹ್ಯಾವ್ ಆಸ್ಕ್ಡ್ ಟು ಫೈಂಡ್ ಓ ಆರ್ ವೆಕ್ಟರ್ ಅಂತ. ಓ ಆರ್ ವೆಕ್ಟರ್ ಅಂದರೆ, ಸೊ ಪೊಸಿಷನ್ ವೆಕ್ಟರ್ ಆಫ್ ದಿಸ್ ಆರ್ ಪಾಯಿಂಟ್ ಅಂದರೆ ಓ ಆರ್ ವೆಕ್ಟರ್. ಆ ಓ ಆರ್ ವೆಕ್ಟರ್ ಎದಕ್ಕೆ ಈಕ್ವಲ್ ಇರಬೇಕು, ಇದಕ್ಕೆ ಈಕ್ವಲ್ ಇರಬೇಕು. ಅದನ್ನ ಇಲ್ಲಿ ತಂದಿದ್ದೀನಿ ನಾನು. ಓಕೆ, ಫಸ್ಟ್ ಏನು ಮಾಡಿದ್ದೀನಿ, ಸೊ ನಮಗೆ ದೇ ಹ್ಯಾವ್ ಗಿವನ್ ಎ ಆ್ಯಂಡ್ ಬಿ ಅಂತೇಳಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಆ ಪಾಯಿಂಟ್ ಈಸ್ ದೋಸ್ 2 ಪಾಯಿಂಟ್ಸ್ ಆರ್ ಡಿವೈಡೆಡ್ ಬೈ ಪಾಯಿಂಟ್ ಆರ್. ಓಕೆ, ಸೊ ದಟ್ ಇನ್ ದ ರೇಷಿಯೋ ಆಫ್ m is to n. ಓಕೆ, ಇದನ್ನ ಏನು ಕೊಟ್ಟಿದ್ದಾರೆ, ಇದು ಓ ಎ ಪೊಸಿಷನ್ ವೆಕ್ಟರ್ ನಾವೇಂತ ಎ ಅಂತ ಕೊಟ್ಟಿದ್ದಾರೆ, ಒ ಬಿ ಪೊಸಿಷನ್ ವೆಕ್ಟರ್ ಅಂತ ಬಿ ಅಂತ ಕೊಟ್ಟಿದ್ದಾರೆ. ಓಕೆ, ಅದೇ ಇಲ್ಲಿ ಸೊ ನಮಗೆ ಓ ಆರ್ ಪೊಸಿಷನ್ ವೆಕ್ಟರ್ ನಾನು ಏನಂತೇಳಿ ಆರ್ ವೆಕ್ಟರ್ ಅಂತ ನಾವು ಕನ್ಸಿಡರ್ ಮಾಡ್ಕೊಂಡ್ವಿ. ಸೊ ಅದನ್ನ ಯೂಸ್ ಮಾಡಿಕೊಂಡು ನಾವು ಇಲ್ಲಿ ಬರ್ತೇವೆ ಫ್ರಮ್ ದ ಫಿಗರ್. ಯಾವ ಫಿಗರ್, ಈ ಫಿಗರ್ ಇಂದ ನಾವೇನು ಮಾಡೋದು, ಎ ಆರ್. ಸೊ ಎ ಆರ್, ಸೊ ಎ ಆರ್ ಡಿವೈಡೆಡ್ ಬೈ ಎ ಆರ್ ವೆಕ್ಟರ್ ಡಿವೈಡೆಡ್ ಬೈ ಆರ್ ಬಿ ವೆಕ್ಟರ್, ದಟ್ ಈಸ್ ಈಕ್ವಲ್ ಟು ಆರ್ ರೇಷಿಯೋ ಡಿವೈಡ್ ಮಾಡಿದ್ರೆ ಎಮ್ ಬೈ ಎನ್ ರೇಷಿಯೋ ಡಿವೈಡ್ ಮಾಡಿದ್ರೆ. ಓಕೆ, ಸೊ ನಾವು ಇಲ್ಲಿ ಎನ್ ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದೀನಿ, ಈ ಎಮ್ ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಸೊ ಇವಾಗ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂದಾಗ, ಓಕೆ, ಸೊ ನಾವು ಇದು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ, ಎನ್ ಇಂಟು ಎ ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎಮ್ ಇಂಟು ಆರ್ ಬಿ ವೆಕ್ಟರ್ ಬಂದರೆ. ಸೊ ನಮ್ಗೆ ಎ ಆರ್ ವೆಕ್ಟರ್ ಕಂಡುಹಿಡಬೇಕು ಮತ್ತೆ ಆರ್ ಬಿ ವೆಕ್ಟರ್ ಕಂಡುಹಿಡಬೇಕು. ಸೊ ಎ ಆರ್ ವೆಕ್ಟರ್ ನಮಗೆ ಯೂಸಿಂಗ್ ದಿ ವೆಕ್ಟರ್ ಲಾ ಆಫ್ ಅಡಿಷನ್ ಇಂದ ಕಂಡುಹಿಡಿದೀನಿ. ಸೊ ದಟ್ ಈಸ್ ಈಕ್ವಲ್ ಟು ಆರ್ ವೆಕ್ಟರ್ ಮೈನಸ್ ಎ ವೆಕ್ಟರ್ ಬಂತು. ಅದೇ ತರ ಆರ್ ಬಿ ವೆಕ್ಟರ್ ಕಂಡುಹಿಡಿದೀನಿ, ದಟ್ ಆರ್ ಬಿ ವೆಕ್ಟರ್ ಏನು ಬಂತು ನಮಗೆ, ಬಿ ವೆಕ್ಟರ್ ಮೈನಸ್ ಎ ಆರ್ ವೆಕ್ಟರ್ ಬಂದಿದೆ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ಆರ್ ವೆಕ್ಟರ್ ಏನೋ ಬಂತು. ಓಕೆ, ಸೊ ಇಷ್ಟೇನೋ ಬರುತ್ತೆ. ಓಕೆ, ಸೊ ನಾವು ಇದೇನು ಮಾಡಿದೀವಿ, ಸೊ ನಾವು ವಿ ಹ್ಯಾವ್ ಡಿವೈಡೆಡ್ ದಿಸ್ ಆರ್ ಪಾಯಿಂಟ್ ಇಂಟರ್ನಲ್ಲಿ ಇನ್ ದ ರೇಷಿಯೋ ಆಫ್ ಎಮ್ ಇಸ್ ಟು ಎನ್. ಓಕೆ, ಇನ್ ದ ರೇಷಿಯೋ ಆಫ್ ಎಕ್ಸ್ಟರ್ನಲ್ ಎಮ್ ಇಸ್ ಟು ಎನ್. ಅದೇ ತರ ನಾವು ಎಕ್ಸ್ಟರ್ನಲ್ಲಿ ಡಿವೈಡ್ ಮಾಡಿದಾಗ ಯಾವ ತರ ಬರುತ್ತೆ. ಓಕೆ,
ಸೊ ನಮಗೆ ಸೊ ದಿಸ್ ಆರ್ ಪಾಯಿಂಟ್ divides AB externally in ratio of m/n. Okay, that is equal to this r vector, that is equal to n ಬರ್ತಂದ್ರೆ m into b vector minus n into a vector divided by m minus n ಬರುತ್ತೆ. ಓಕೆ, ಸೊ ಅವ್ರದ್ದೇನು ಡೆರಿವೇಶನ್ ಕೇಳಲ್ಲ, ಜಸ್ಟ್ ನೆನ್ಪಿಟ್ಕೊಳ್ಳಿ ನೀವು. ಸೊ ನಮಗೆ ಆರ್ ಪಾಯಿಂಟು ನಮಗೆ ಈ ಎ ಬಿ ಪಾಯಿಂಟ್ನ, ಸೊ ಎ ಬಿ ಲೈನ್ನ ಸೊ ಎಕ್ಸ್ಟರ್ನಲ್ಲಿ m/n ರೇಷಿಯೋ ಡಿವೈಡ್ ಮಾಡಿದಾಗ ನಮಗೆ ಆರ್ ವೆಕ್ಟರ್ ಏನು ಬರುತ್ತೆ ಅಂದಾಗ ಇಷ್ಟು ಬರುತ್ತೆ. ಓಕೆ, ಸೊ ದಿಸ್ ಈಗ ಇದು ಇನ್ನೊಂದು ಕಂಡೀಷನ್ ಎಕ್ಸ್ಟರ್ನಲಿ ಡಿವೈಡ್ ಮಾಡಿದಾಗ ಈಗ ಮಿಡ್ ಪಾಯಿಂಟ್ ಅಲ್ಲಿ ಡಿವೈಡ್ ಮಾಡಿದಾಗ, ಸೊ ವೆನ್ ಆರ್ ಡಿವೈಡ್ಸ್ ಎ ಬಿ ಈಕ್ವಲಿ. ಓಕೆ, ಸೊ ಎ ಬಿ ಈಕ್ವಲಿ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಈ ಎಮ್ ಎನ್ ಮತ್ತು ಎನ್ ವ್ಯಾಲ್ಯೂ ಸೇಮ್ ಆಗಿಬಿಡುತ್ತಾ. ಸೊ ಎಮ್ ಮತ್ತು ಎನ್ ವ್ಯಾಲ್ಯೂ ಸೇಮ್ ಆದಾಗ ಇದರ ಸಬ್ಸ್ಟಿಟ್ಯೂಟ್ ಮಾಡಿ, ಈ ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ಏನಾಗುತ್ತೆ, ಸೊ ಎಮ್ ಆ್ಯಂಡ್ ಎನ್ ಸೇಮ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ಅಂದಾಗ, ಸೊ ದಟ್ ಈಸ್ ಈಕ್ವಲ್ ಟು ಆರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ 2 ಬರುತ್ತೆ. ಓಕೆ, ಸೊ ಇಷ್ಟು ಬರುತ್ತೆ ನಮಗೆ. ದಿಸ್ ಈಸ್ ನಮಗೆ, ಸೊ ದಿಸ್ ಆರ್ ವ್ಯಾಲ್ಯೂ ಡಿವೈಡ್ಸ್ ದಿಸ್ ಎ ಬಿ ಇನ್ ದ ರೇಷಿಯೋ ಆಫ್ m/n ಇಂಟರ್ನಲ್ಲಿ ಅಂತ ಅಂದಾಗ ಇದೇ ಬರುತ್ತೆ. ಹಾಗೆ ಅದೇ ಥರ ಎಕ್ಸ್ಟರ್ನಲ್ಲಿ ಅಂತ ಬಂದಾಗ ಈ ಫಾರ್ಮುಲಾ ಬರುತ್ತೆ, ಪೊಸಿಷನ್ ವೆಕ್ಟರ್ ಆರ್ ಇದೆ. ಸೊ ಈಕ್ವಲಿ ಡಿವೈಡ್ ಮಾಡಿದಾಗ ಪೊಸಿಷನ್ ವೆಕ್ಟರ್ ಆರ್ ಏನು ಬರುತ್ತೆ, ದಿಸ್ ವಿಲ್ ಗೆಟ್. ಓಕೆ, ಸೊ ಜಸ್ಟ್ ರೈಟ್ ಡೌನ್. ಇದು 3 ಮಾರ್ಕ್ಸ್ ಪಕ್ಕ ಕ್ವಶನ್ ನೋಡಿ, 3 ಮಾರ್ಕ್ಸ್ ಪಕ್ಕ ಕ್ವಶನ್ ನೀಟಾಗಿ ಇಷ್ಟು ಬರುತ್ತೆ, 3 ಮಾರ್ಕ್ಸ್ ಬಂದೇ ಬರುತ್ತೆ ನಿಮಗೆ. ಓಕೆ, ಸೊ ಜಸ್ಟ್ ಕಾಪಿ ಮಾಡ್ಕೊಳ್ಳಿ. ಓಕೆ, ಸೊ ಈಗ ಮುಂದಿನ ಕ್ವಶನ್ ಸಾಲ್ವ್ ಮಾಡೋಕಂದ್ರೆ ಕೆಲವೊಂದು ಕಾನ್ಸೆಪ್ಟ್ ಕಲಿಯೋಣ. ಓಕೆ, ಕೆಲವು ಕಾನ್ಸೆಪ್ಟ್ ಕಲ್ತಿದ್ರೆ ಮಾತ್ರ ನಿಮ್ಗೆ ಗೊತ್ತೆ, ಚೆನ್ನಾಗಿರುತ್ತೆ. ಬಿಕಾಸ್ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಏನು ಮಾಡಿದ್ವಿ, ಡಾಟ್ ಪ್ರಾಡಕ್ಟ್ ಕಲ್ತಿದ್ವಿ, ಇಲ್ಲಿ ವೆಕ್ಟರ್ ಪ್ರಾಡಕ್ಟ್ನ ಕಲಿಯೋಣ. ಓಕೆ, ಸೊ ನಾವು ಇಲ್ಲಿ ನೋಡಿ ಏನಿದೆ, ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಆರ್ ನಥಿಂಗ್ ಬಟ್ ವೆಕ್ಟರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ನಥಿಂಗ್ ಬಟ್. ಅಂದರೆ ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಏನು, ದಟ್ ಈಸ್ ನಮಗೆ ಆನ್ಸರ್ ನಮ್ಗೆ ಯಾವಾಗಲೂ ಏನು ಬರ್ತು, ಸೊ ನಮಗೆ ಸ್ಕೇಲರ್ ಫಾರ್ಮಾಟಲ್ಲಿ ಬಂತು. ಅಂದರೆ ನಮ್ಗೆ ಏನು ಬಂದಿತ್ತು, ರಿಯಲ್ ನಂಬರ್ಸ್ ಅಲ್ಲಿ ಬಂದಿತ್ತು ಪ್ರೀವಿಯಸ್ ಅಲ್ಲಿ ಡಾಟ್ ಪ್ರಾಡಕ್ಟ್ ಮಾಡಿದಾಗ. ಬಟ್ ಇಲ್ಲಿ ವೆಕ್ಟರ್ ಪ್ರಾಡಕ್ಟ್ ಅಂದಾಗ, ಸೊ ನಾವೇನು ಪ್ರಾಡಕ್ಟ್ ಮಾಡಿರ್ತೀವಿ ಅಥವಾ ನಾವು ಏನು ಪ್ರಾಡಕ್ಟ್ ಮಾಡಿರ್ತೀವಲ್ಲ ಕ್ರಾಸ್ ಪ್ರಾಡಕ್ಟು, ನಮ್ಗೆ ಆನ್ಸರ್ ಇನ್ ದ ಫಾರ್ಮ್ ಆಫ್ ವೆಕ್ಟರ್ ಪ್ರಾಡಕ್ಟ್ ಬರಬೇಕು. ವೆಕ್ಟರ್ ಪ್ರಾಡಕ್ಟ್ ಅಂದ್ರೆ ಏನು, ವೆಕ್ಟರ್ ಫಾರ್ಮಾಟಲ್ಲಿ ಅಂದ್ರೆ ಏನು, ನಮಗೆ ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ ಇರಬೇಕು. ಓಕೆ, ಸೊ ಲೆಟ್ ಅಸ್ ಕನ್ಸಿಡರ್, ಓಕೆ, ಒಂದು ಎ ವೆಕ್ಟರ್ ಏನಾದ್ರು ಒಂದು ವೆಕ್ಟರ್ ಇದೆ ಈ ಥರ. ಓಕೆ, ಸೊ ಏನಾದ್ರು ಒಂದು ವೆಕ್ಟರ್ ಇದೆ, ಬಿ ಏನಾದ್ರು ಒಂದು ವೆಕ್ಟರ್ ಇದೆ. ಸೊ ದಿಸ್ ಇಸ್ ಎ ವೆಕ್ಟರ್ ಅಂಡ್ ದಿಸ್ ಇಸ್ ಬಿ ವೆಕ್ಟರ್ ಅಂತ ಅನ್ಕೊಳ್ಳಿ. ಓಕೆ, ಸೊ ನಾವು ಒಂದು ಎಕ್ಸಾಂಪಲ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ಎಕ್ಸಾಂಪಲ್ ಒಂದು ಲೆಟ್ ಅಸ್ ಕನ್ಸಿಡರ್ ಒಂದು ಸ್ಕ್ರೂ ಇದೆ ಅಂತ ಅನ್ಕೊಳ್ಳಿ. ಓಕೆ, ಈ ಥರ ಒಂದು ಸ್ಕ್ರೂ ಇದೆ, ಅಂತ ಇದನ್ನ ನಾನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡ್ತೀನಿ ಈ ಥರ. ಸೊ ಒಂದು ಸ್ಕ್ರೂ ಇದೆ ಅಂತ ಅನ್ಕೊಳ್ಳಿ, ಈ ಸ್ಕ್ರೂನ ಏನು ಮಾಡ್ತೀನಿ, ಈಗ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿ, ಹಿಂಗೆ ರೊಟೇಟ್ ಮಾಡ್ಕೊಂತ ಹೋಗಲ್ಲ, ಇದು ಮೇಲೆ ಹೋಗುತ್ತಾ, ಇದು ಈ ಥರ ರೊಟೇಟ್ ಮಾಡ್ದಂಗೆಲ್ಲ ಇಲ್ಲಿ ಮೇಲೆ ಹೋಗುತ್ತಾ, ಟೈಟ್ ಆಗುತ್ತೆ. ಇಲ್ಲ ನೀವು ಹಿಂಗೆ ಟೈಟ್ ಮಾಡ್ಕೊಂತ ಹೋದಂಗೆಲ್ಲ ಇಲ್ಲಿ ರೊಟೇಟ್ ಮಾಡ್ದಂಗೆಲ್ಲ ಮೇಲೆ ಹೋಗ್ಕೊಂತ ಟೈಟ್ ಆಗುತ್ತೆ. ಸೊ ಓಕೆ, ಇದು ಒಂದು. ಸೊ ವಿಚ್ ಮೀನ್ಸ್ ನಾವು ಹಿಂಗ, ಸೊ ನಮಗೆ ಸೊ ದಿಸ್ ಎ ವೆಕ್ಟರ್ನ ಬಿ ವೆಕ್ಟರ್ ಡೈರೆಕ್ಷನಲ್ಲಿ ರೊಟೇಟ್ ಮಾಡಿದಾಗ, ಸೊ ನಮಗೆ ದಿಸ್ ಈ ವೆಕ್ಟರ್ ಡೈರೆಕ್ಷನ್ ಯಾವುದ್ರಲ್ಲಿ, ಈ ಡೈರೆಕ್ಷನಲ್ಲಿ ಇರುತ್ತೆ. ಇಲ್ಲೇನು ಮಾಡ್ತೀವಿ, ಈ ಥರ ಈ ಸ್ಕ್ರೀನ್ನ ಹಿಂಗೆ ರೊಟೇಟ್ ಮಾಡಿದಾಗ ಅದು ಡೈರೆಕ್ಷನ್ ಯಾವ ಮೂಮೆಂಟ್ ಎಲ್ಲಿ ಮೂವ್ಮೆಂಟ್ ಇರ್ತಾಯಿತ್ತು, ಇಲ್ಲಿ ಅಪ್ವರ್ಡ್ ಡೈರೆಕ್ಷನ್. ಸೊ ಅದೇ ಥರ ಸೊ ಎ ವೆಕ್ಟರ್ನ ಬಿ ವೆಕ್ಟರಲ್ಲಿ ರೊಟೇಟ್ ಮಾಡಿದಾಗ ಸೊ ನಮ್ಗೆ ಏನು ಬರುತ್ತೆ, ಸೊ ದೇರ್ ಈಸ್ ಒನ್ ಪರ್ಪೆಂಡಿಕ್ಯುಲರ್ ವೆಕ್ಟರ್. ಓಕೆ, ಸೊ ಯಾವುದಕ್ಕೆ, ಸೊ ದಿಸ್ ಎ ವೆಕ್ಟರ್ಗೂ ಮತ್ತೆ ಬಿ ವೆಕ್ಟರ್ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಇರುತ್ತೆ. ಸೊ ಆ ವೆಕ್ಟರ್ಗೆ ಈಗ ನೋಡಿ ಈ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಏನಂತ ಈ ವೆಕ್ಟರ್ನ ನಾವೇನು ಹೇಳ್ತೇನೆ, ಎನ್ ವೆಕ್ಟರ್ ಅಂತ ಕನ್ಸ್ಯೂಮ್ ಮಾಡ್ಕೊಂಡು. ಓಕೆ, ಈ ವೆಕ್ಟರ್ನ ನಂತರ ಎನ್ ವೆಕ್ಟರ್ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಎನ್ ವೆಕ್ಟರ್ ಅಂತ ಅಸ್ಯೂಮ್ ಮಾಡ್ಕೊಂಡಾಗ, ಓಕೆ, ಎನ್ ವೆಕ್ಟರ್ ಅಂತ ಅಸ್ಯೂಮ್ ಮಾಡ್ಕೊಂಡಾಗ, ಸೊ ನೋಡಿ ಅಂದರೆ ಮೀನಿಂಗ್ ಏನು, ಎನ್ ವೆಕ್ಟರ್ ನಮ್ಗೆ ಎನ್ ವೆಕ್ಟರ್ ಎ ಕ್ರಾಸ್ ಬಿ ಅಲ್ಲ, ಎ ಕ್ರಾಸ್ ಬಿ ಯಾವ ವೆಕ್ಟರ್ ಯಾವ ಡೈರೆಕ್ಷನ್ ಇರುತ್ತೆ ಅಂದರೆ ಈ ಎನ್ ವೆಕ್ಟರ್ ಡೈರೆಕ್ಷನ್ ಇರುತ್ತೆ. ಬಿಕಾಸ್ ಇಲ್ಲಿ ನೋಡಿ ಸ್ಕ್ರೀವ್ನ ಹಿಂಗೆ ರೊಟೇಟ್ ಮಾಡಿದಾಗ ಇದು ಯಾವ ಡೈರೆಕ್ಷನ್ ಇರುತ್ತೆ, ಅಪ್ವರ್ಡ್ ಡೈರೆಕ್ಷನ್ ಹೋಗುತ್ತೆ. ಅದೇ ಥರ ಎ ಕ್ರಾಸ್ ಬಿ ಯಾವ ಡೈರೆಕ್ಷನ್ ಇರುತ್ತೆ ಅಂದರೆ ಎ ಕ್ರಾಸ್ ಬಿ. ಓಕೆ, ಎ ಕ್ರಾಸ್ ಬಿ ಇಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದಿಸ್ ಎ ಕ್ರಾಸ್ ಬಿ, ದಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ದಿಸ್ ಎನ್ ವೆಕ್ಟರ್. ಓಕೆ, ವಾಟ್ ಅಬೌಟ್ ಯೂನಿಟ್ ವೆಕ್ಟರ್ ಅಲಾಂಗ್ ದಿಸ್ ಎನ್ ಡೈರೆಕ್ಷನ್, ಎನ್ ವೆಕ್ಟರ್. ಸೊ ಈ ಎನ್ ವೆಕ್ಟರ್ ಅಲಾಂಗ್ ಯೂನಿಟ್ ವೆಕ್ಟರ್ ಏನಿರುತ್ತೆ ದಟ್ ಈಸ್ ಎನ್ ಕ್ಯಾಪ್. ಓಕೆ, ಯಾವ್ದರ ವೆಕ್ಟರ್ನ ಯಾವ್ದರನ್ನ ಮ್ಯಾಗ್ನಿಟ್ಯೂಡ್ನ ಯಾವ್ದರ ಮ್ಯಾಗ್ನಿಟ್ಯೂಡ್ನ ವೆಕ್ಟರ್ ಫಾರ್ಮಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಯಾವ್ದಾರ ವೆಕ್ಟರ್ನ
ವೆಕ್ಟರ್ ಯಾವ್ದಾರ ಮ್ಯಾಗ್ನಿಟ್ಯೂಡ್ನ ವೆಕ್ಟರ್ ಫಾರ್ಮೆಟ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಅದನ್ನ ಯೂನಿಟ್ ವೆಕ್ಟರ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಅದಕ್ಕೊಂದು ಡೈರೆಕ್ಷನ್ ಬಂದಾಗತ್ತೆ. ಅದೇ ತರ ಇಲ್ಲಿ ನೋಡಿ, ಅದೇ ತರ ನಮ್ಗೆ ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಅಂಡ್ ಬಿ ಇದು ಮ್ಯಾಗ್ನಿಟ್ಯೂಡ್ ಆಯ್ತು ಬರೀ. ಓಕೆ, ಇದು ಮ್ಯಾಗ್ನಿಟ್ಯೂಡ್ ಆಯ್ತು. ಬಟ್ ನಮ್ಗೆ ಕ್ರಾಸ್ ಪ್ರಾಡಕ್ಟ್ ಅಂದ್ರೆ ಇಟ್ ಇಸ್ ಶುಡ್ ಬಿ ಅನ್ ದ ಫಾರ್ಮ್ ಆಫ್ ಮ್ಯಾಗ್ನಿಟ್ಯೂಡ್ ಇರಬೇಕು, ಡೈರೆಕ್ಷನ್ ಇರಬೇಕು. ಇದು ಮ್ಯಾಗ್ನಿಟ್ಯೂಡ್ ಆಯ್ತು ಬರೇ. ಸೊ ನಾವು ಡೈರೆಕ್ಷನ್ ಕೊಡಬೇಕಂದ್ರೆ ಏನಾಗಿತ್ತು, ದಿಸ್ ಇಸ್ ಎನ್ ಕ್ಯಾಪ್, ವಿ ಹ್ಯಾವ್ ಟು ಮಲ್ಟಿಪ್ಲೈ ಎನ್ ಕ್ಯಾಪ್ ಇಂದ ಮಲ್ಟಿಪ್ಲೈ ಮಾಡಿ. ಎನ್ ಕ್ಯಾಪ್ ದಿಸ್ ಇಸ್ ನಥಿಂಗ್ ಬಟ್ ವಾಟ್, ಎನ್ ಅಂದ್ರೆ ಎನ್ ಕ್ಯಾಪ್ ಇಸ್ ನಥಿಂಗ್ ಬಟ್ ವಾಟ್, ಡೈರೆಕ್ಷನ್ ಅಂತ ಅರ್ಥ. ಓಕೆ, ಸೊ ದಿಸ್ ಎ ಕ್ರಾಸ್ ಬಿ ಯಾವ ಡೈರೆಕ್ಷನ್ ಇರುತ್ತೆ ನಮಗೆ, ದಿಸ್ ಇಸ್ ಅಲಾಂಗ್ ದಿ ಎನ್ ಡೈರೆಕ್ಷನ್ ಅಥವಾ ಯೂನಿಟ್ ವೆಕ್ಟರ್ ಇರುತ್ತೆ. ಸೊ ದಿಸ್ ಇಸ್ ಎನ್ ಕ್ಯಾಪ್ ಇಸ್ ನಥಿಂಗ್ ಬಟ್ ಡೈರೆಕ್ಷನ್ ಅಂತ. ಓಕೆ, ಸೊ ನಾವು ಈಗ ನೋಡಿತ್ತು, ಸೊ ಎ ಕ್ರಾಸ್ ಬಿ ದಟ್ ಈಸ್ ಗುಡ್, ಮ್ಯಾಗ್ನಿಟ್ಯೂಡ್ ಬಂತು, ಡೈರೆಕ್ಷನ್ ಬಂತು. ಓಕೆ, ಸೊ ನಾವು ಎ ಕ್ರಾಸ್ ಬಿ ಇಸ್ ಏನ್ ಬಂದಂಗಾಯ್ತು, ಎ ಕ್ರಾಸ್ ಬಿ ಇಸ್ ನಥಿಂಗ್ ಬಟ್ ವಾಟ್, ಎ ಕ್ರಾಸ್ ಬಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ ಅಂತ ಅರ್ಥ. ವೆಕ್ಟರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ, ವೆಕ್ಟರ್ ಕ್ವಾಂಟಿಟಿ ಅಂದ್ರೆ ಸೊ ನಮಗೆ ಎ ಕ್ರಾಸ್ ಬಿ ಇಸ್ ಎ ವೆಕ್ಟರ್ ಕ್ವಾಂಟಿಟಿ. ಅಂದ್ರೆ ನಮ್ಗೆ ಏನಿರುತ್ತೆ ಅಂದ್ರೆ ವೆಕ್ಟರ್ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ವಾಟ್, ನಮಗೆ ಮ್ಯಾಗ್ನಿಟ್ಯೂಡ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ. ಬಟ್ ಡಾಟ್ ಪ್ರಾಡಕ್ಟ್ ಮಾಡಿದಾಗ ಏನ್ ಬರ್ತಿದ್ದು, ಬರೇ ಸ್ಕೇಲರ್ ಕ್ವಾಂಟಿಟಿ ಬಂದು. ಸ್ಕೇಲರ್ ಕ್ವಾಂಟಿಟಿ ಅಂದ್ರೆ ಏನು, ನಮಗೆ ಸ್ಕೇಲರ್ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್, ನಮ್ಗೆ ಸ್ಕೇಲರ್ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ಏನ್ ಬಂದಿತ್ತು, ನಮ್ಗೆ ಸ್ಕೇಲರ್ ಕ್ವಾಂಟಿಟಿ ಇಸ್ ನಥಿಂಗ್ ಬಟ್ ನಮಗೆ ರಿಯಲ್ ನಂಬರ್ ಬಂದಿತ್ತು. ಓಕೆ, ನಾವು ವಿ ವಿಲ್ ಜಸ್ಟ್ ಸಿ ನಾವು ಏನಿದೆ. ಸೊ ನಮ್ಗೆ ನೆಕ್ಸ್ಟ್ ಕ್ರಾಸ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಎ ಅಂತ. ಓಕೆ, ಕ್ರಾಸ್ ಪ್ರಾಡಕ್ಟ್ ಆಫ್ ಬಿ ಕ್ರಾಸ್ ಇದೇ ಸ್ಕ್ರೀವ್ ಇದೆ ಅಂತ ಅನ್ಕೊಳ್ಳಿ, ಇದೆ ಎಕ್ಸಾಕ್ಟ್ಲಿ ಸೇಮ್ ಸ್ಕ್ರೀವ್ ಇದೆ ಈ ತರ. ಈಗ ನಾನೇನ್ ಮಾಡ್ತೀನಿ, ಇದನ್ನ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡ್ತೀನಿ. ಓಕೆ, ಈ ಎಕ್ಸಾಕ್ಟ್ಲಿ ಸ್ಕ್ರೀನ್ ಏನ್ ಮಾಡ್ತೀನಿ, ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡ್ತೀನಿ. ಅಂದ್ರೆ ಈ ತರ ರೊಟೇಟ್ ಮಾಡಿ, ಈ ತರ ರೊಟೇಟ್ ಮಾಡೋ ಸ್ಕ್ರೀನ್ ನಾನು ಏನ್ ಮಾಡ್ತೀನಿ, ಉಲ್ಟಾ ರೊಟೇಟ್ ಮಾಡ್ತೀನಿ. ವಾಪಸ್ ಉಲ್ಟಾ ರೊಟೇಟ್ ಮಾಡಿದ್ರೆ ಏನಾಗುತ್ತೆ, ಸ್ಕ್ರೂ ಲೂಸ್ ಆಗುತ್ತಾ, ಲೂಸ್ ಆಗುತ್ತೆ ಅಂದ್ರೆ ಯಾವ ಡೈರೆಕ್ಷನ್ ಬರುತ್ತೆ, ಕೆಳಗೆ ಬರುತ್ತಾ. ಸ್ಕ್ರೂ ಲೂಸ್ ಆದ್ರೆ ಕೆಳಗೆ ಬರ್ತಿತ್ತು ಅಂದ್ರೆ ಅದೇ ತರ. ಸೊ ನಾನು ಈಗ ಏನ್ ಮಾಡ್ತೀನಿ, ಸೊ ನಾವು ಈಗ ಏನ್ ಮಾಡ್ತೀನಿ, ಓಕೆ, ಸೊ ದಿಸ್ ಈಸ್ ಎ ವೆಕ್ಟರ್, ದಿಸ್ ಈಸ್ ಬಿ ವೆಕ್ಟರ್, ಓಕೆ, ದಿಸ್ ಈಸ್ ಎ ವೆಕ್ಟರ್. ಸೊ ನಾನು ಈ ಡೈರೆಕ್ಷನ್ ಅಲ್ಲಿ ಈಗ ರೊಟೇಟ್ ಮಾಡ್ತೀನಿ, ಈ ವೆಕ್ಟರ್ಸ್ ಈ ಡೈರೆಕ್ಷನ್ ರೊಟೇಟ್ ಮಾಡ್ತೀನಿ ಅಂದಾಗ ಸೊ ನಮಗೆ ವೆಕ್ಟರ್ ಅಲಾಂಗ್ ಯಾವ ಡೈರೆಕ್ಷನ್ ಅಲ್ಲಿ ಈ ಬಿ ಕ್ರಾಸ್ ಎ ಮೂವ್ ಆಗುತ್ತೆ, ನಮಗೆ ದಿಸ್ ಬಿ ಕ್ರಾಸ್ ಎ ಮೂವ್ ಅಲಾಂಗ್ ದಿಸ್ ಡೈರೆಕ್ಷನ್. ವೈ, ಬಿಕಾಸ್ ಇಲ್ಲಿ ಕೆಳಗೆ ಬರುತ್ತಾ, ವಿಚ್ ಮೀನ್ಸ್ ಇದು ನೀವು ಕೆಳಗೆ ಬರುತ್ತೆ. ಇದು ಕೆಳಗೆ ಬಂದ ಅಂದ್ರೆ ಯೂನಿಟ್ ವೆಕ್ಟರ್ ಅಲಾಂಗ್ ದಿಸ್ ವೆಕ್ಟರ್ ಅಂತಂದ್ರೆ ದಟ್ ಈಸ್ ಮೈನಸ್ ಎನ್ ಕ್ಯಾಪ್. ಓಕೆ, ಅದು ಮ್ಯಾಲೆ ಹೋಗ್ತಿದ್ರೆ ಏನಾಗುತ್ತಿತ್ತು, ದಟ್ ಈಸ್ ಪಾಸಿಟಿವ್ ಎನ್ ಕ್ಯಾಪ್ ಆಗ್ತಿತ್ತು. ಅದೇ ಕೆಳಗೆ ಬಂದ್ರೆ ಏನಾಗುತ್ತೆ, ನೆಗೆಟಿವ್ ಎನ್ ಕ್ಯಾಪ್. ಅಂದ್ರೆ ನಾವು ಉಲ್ಟಾ ತಿರ್ಸಿದಾಗ ಅದೇನಾಗುತ್ತೆ, ಕೆಳಗಿಂದ ರೊಟೇಟ್ ಆಗುತ್ತೆ. ಅಂದ್ರೆ ಉಲ್ಟಾ ರೊಟೇಟ್ ಮಾಡಿದಾಗ ದಟ್ ವಿಲ್ ಬಿಕಮ್ ಮೈನಸ್ ಎನ್ ಕ್ಯಾಪ್ ಅಂತಾರೆ. ಸೊ ಯಾವ ಡೈರೆಕ್ಷನ್ ರೊಟೇಟ್ ಆಗುತ್ತೆ ಅಂದ್ರೆ, ಸೊ ಬಿ ಕ್ರಾಸ್ ಎ ದಟ್ ಈಸ್ ಇನ್ ದ ಡೈರೆಕ್ಷನ್ ಆಫ್ ಮೈನಸ್ ಎನ್ ಕ್ಯಾಪ್. ಸೊ ದಟ್ ಈಸ್ ಮೀನ್ಸ್ ಇದನ್ನ ಹೆಂಗ್ ಬರಿಬಹುದು ನಾವು, ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಇಂಟು magnitude of b vector into magnitude of a vector, magnitude of a vector, magnitude of a vector sin theta, right as it is. ಇಲ್ಲಿ n cap ಏನಾಗುತ್ತೆ, ಮೈನಸ್ n cap. ಸೊ ಮೈನಸ್ ನ ಹೊರಗೆ ತಗೊಂಡಾಗ ಏನಾಗುತ್ತೆ, ದಿಸ್ ಇಸ್ ಮೈನಸ್ ನ ಹೊರಗೆ ತಗೊಂಡಾಗ ಏನಾಗುತ್ತೆ, ದಟ್ ಈಸ್ ಎ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್. ಸೊ ದಟ್ ಈಸ್ sin theta n cap. ಸೊ ನಮ್ಗೆ ಇದು ಯಾವ ಫಾರ್ಮೆಟ್ ಐತೆ, ದಿಸ್ ಮೈನಸ್ ಯು ರೈಟ್ ಆಸ್ ಇಟ್, ಇದು ಯಾವ ಫಾರ್ಮೆಟ್ ಐತೆ ಆಗಿತ್ತು, ಈ ಫಾರ್ಮೆಟ್ ಆಯ್ತಾ. ಸೊ ದಿಸ್ ವಿ ಕ್ಯಾನ್ ರೈಟ್ ಆಸ್ ಎ ಕ್ರಾಸ್ ಬಿ, which means so cross product of a and b and a that is not equal to cross product of a and b. Why? Because they are not commutative. So in the idrinda ಏನು ಬರುತ್ತೆ, so that is a and b are not commutative. So therefore it is not commutative. ಅಂದ್ರೆ ಕ್ರಾಸ್ ಪ್ರಾಡಕ್ಟ್ ಕಮ್ಯುಟೇಟಿವ್ ಇರಲ್ಲ ಅಂತಾರಲ್ಲ, ಇದು ತೆಗೆಯುತ್ತಿರ್ಬೇಕು ನಿಮಗೆ. ಕ್ರಾಸ್ ಪ್ರಾಡಕ್ಟ್ ಕಮ್ಯುಟೇಟಿವ್ ಇರಲ್ಲ ಇದು. ಬಟ್ ಏನಿರುತ್ತೆ, ಬಿ ಕ್ರಾಸ್ ಎ ಇದ್ದಿದ್ದು ನಾವೇನ್ ಮಾಡಬೇಕು, ಎ ಕ್ರಾಸ್ ಬಿ ಬರ್ಕೋಬೇಕಂದ್ರೆ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಬೇಕು, ಇಷ್ಟು ಗೊತ್ತಿರಬೇಕು. ಈಗ ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ ಏನಾಗುತ್ತೆ, ಸೊ ನಮ್ಗೆ ಇದು ಫಾರ್ಮುಲಾ ಎಷ್ಟು ಕೊಟ್ಟಿದ್ದಾರೆ. ಓಕೆ, ಸೊ ದಟ್ ಈಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಸೈನ್ ಥೀಟಾ ಎನ್ ಕ್ಯಾಪ್ ಅಂದ್ರೆ ಯೂನಿಟ್ ವೆಕ್ಟರ್. ಓಕೆ, ಸೊ ನಾನೇನು ಕಂಡುಹಿಡಬೇಕು, ನಾನೀಗ ಸೈನ್ ಥೀಟಾ ಕಂಡುಹಿಡಬೇಕು. ಸೈನ್ ಥೀಟಾ ಕಂಡುಹಿಡ್ಬೇಕಂದ್ರೆ ಏನು ಮಾಡೋಣ, ಸೈನ್ ಥೀಟಾ ಅಂದ್ರೆ ಎಲ್ಲ ನಮ್ಗೆ ಎದ್ರೊಳಗೆ ಬರಬೇಕು, ಎಲ್ಲ ನಮ್ಮ ರಿಯಲ್ ನಂಬರ್ಸ್ ಅಲ್ಲಿ ಬರ್ಬೇಕು. ಎಲ್ಲ ರಿಯಲ್ ನಂಬರ್ಸ್ ಬರ್ಬೇಕಂದ್ರೆ ಎರಡು ಕಡೆ ಮ್ಯಾಗ್ನಿಟ್ಯೂಡ್ ಕಂಡುಹಿಡ್ಕೊಂಡು. ಓಕೆ, ಸೊ ಎರಡು ಕಡೆ ಮ್ಯಾಗ್ನಿಟ್ಯೂಡ್, ಸೊ ಮ್ಯಾಗ್ನಿಟ್ಯೂಡ್ ಎರಡು ಕಡೆ ಏನು ಕೊಡೋಣ, ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಹಾಕೊಳ್ಳೋಣ. ಎರಡು ಕಡೆ ಮ್ಯಾಗ್ನಿಟ್ಯೂಡ್ ಹಾಕಂದಾಗ ಏನಾಗುತ್ತೆ, ದಿಸ್ ವಿಲ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕ್ರಾಸ್
B vector that is equal to magnitude of A vector. You write as it is magnitude of Y because this is the magnitude already. Okay, this is also a real number, this is also real number. Sin theta is also a real number. So magnitude of n vector. Okay, so magnitude of n vector ಏನಾಗುತ್ತೆ, magnitude of n vector ಅಂದ್ರೆ 1 ಆಗುತ್ತೆ. That is why this sin theta is equal to, ಇದು ಕಂಪ್ಲೀಟ್ ಆಗಿ ಏನಾಗುತ್ತೆ, that is sin theta, this is magnitude of A cross B vector, that is equal to, so A vector, magnitude of A vector into magnitude of B vector into sin theta, which means sin theta na ending ಬರಬಹುದು sin theta, that is equal to, so magnitude of A cross B vector divided by magnitude of A vector into magnitude of B vector. So this is what the angle between two vectors, when they have given cross product. So ನಮಗೆ ಡಾಟ್ ಪ್ರಾಡಕ್ಟ್ ಬಂದಾಗ ಏನು ಮಾಡಿದ್ವಿ ನಾವು, ಡಾಟ್ ಪ್ರಾಡಕ್ಟ್ ಬಂದಾಗ ನಮಗೆ cos theta is equal to, so dot product of A into B divided by magnitude of A vector into magnitude of B vector ಬರ್ದಿದ್ವಿ. ಓಕೆ, ಇಷ್ಟು ಬಂದಿತ್ತು. ಓಕೆ, ಸೊ ನಾವು ಜಸ್ಟ್ ಇದಾಯ್ತಾ. ಸೊ ಇಷ್ಟ ಆದ್ಮೇಲೆ ಈಗ if theta is angle is 0, if angle between both the vectors is 0, ಅದೇ ಇವಾಗ ನಡುವೆ ಆಂಗಲ್ ಏನಿರುತ್ತಲ್ಲ, ಇವಾಗ ನಡುವೆ ಆಂಗಲ್ ಏನಿರುತ್ತೆ ಅದು 0 ಇದೆ ಅಂತ ಅನ್ಕೊಳ್ಳಿ. ಓಕೆ, ಥೀಟಾ ಏನಿದೆ ದಟ್ ಈಸ್ 0 ಇದೆ ಅಂತ ಅನ್ಕೊಳ್ಳಿ. 0 ಇದ್ದಾಗ ನಮಗೆ ಇಲ್ಲಿ ಸೈನ್ 0 ಅಂದ್ರೆ ಏನಾಗುತ್ತೆ, 0 ಆಗುತ್ತೆ, ವಿಚ್ ಮೀನ್ಸ್ ಕಂಪ್ಲೀಟ್ ಆಗಿದೆ ಏನಾಗುತ್ತೆ, ವಿಚ್ ಮೀನ್ಸ್ A ಕ್ರಾಸ್ B ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಸೊ ವಿಚ್ ಮೀನ್ಸ್ ಡಾಟ್ ಪ್ರಾಡಕ್ಟ್ ಆಫ್ ಕ್ರಾಸ್ ಪ್ರಾಡಕ್ಟ್ ಆಫ್ A ಕ್ರಾಸ್ B when theta is equal to, ಸೊ ನಮಗೆ 0 ಆದಾಗ ಏನಾಗುತ್ತೆ, A ಕ್ರಾಸ್ B ದಟ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಅದೇ ತರ ಇಲ್ಲಿ ನೋಡಿ A ಕ್ರಾಸ್ A ನಡುವೆ ನಮ್ಗೆ ಏನಿರುತ್ತೆ, A ಕ್ರಾಸ್ A ನಡುವೆ ಸೊ ನಮಗೆ ಆಂಗಲ್ ಏನಿರುತ್ತೆ, 0 ಇರುತ್ತೆ. ಸೊ ಅಂದ್ರೆ ಥೀಟಾ ವ್ಯಾಲ್ಯೂ 0 ಇರುತ್ತೆ, ವಿಚ್ ಮೀನ್ಸ್ A ಕ್ರಾಸ್ A ಇಸ್ ನಥಿಂಗ್ ಬಟ್ ಆಲ್ಸೋ ವಾಟ್, A ಕ್ರಾಸ್ ಏನು ನಮ್ಗೆ ಏನು ಬರುತ್ತೆ, 0 ಬರುತ್ತೆ. A ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಆಫ್ A ವೆಕ್ಟರ್ ನಮ್ಗೆ ಏನು ಬರುತ್ತೆ, ವಾಪಸ್ 0 ಬರುತ್ತೆ. ಅದೇ ತರ ಸೊ ನಾ ಯು ನೋ ದಟ್ I ಕ್ಯಾಪ್ ಇಂಟು I ಕ್ಯಾಪ್, ಕ್ರಾಸ್ ಪ್ರಾಡಕ್ಟ್ ಆಫ್ I ಕ್ಯಾಪ್ ಇಂಟು I ಕ್ಯಾಪ್, this is also a vector, this is also a vector, cross product of I cap into I cap that is also equal to 0. ಅದೇ ತರ cross product of J cap into J cap that is also cross product of K cap into K cap, ಇದು ಏನು ಬರುತ್ತೆ, that is also equal to 0. okay, so which means ನಮಗೆ so dot product of the cross product of I cap into I cap, the cross product of J cap into J cap ಮತ್ತೆ cross product of K cap into K cap ಏನು ಬರುತ್ತೆ, ನಮಗೆ 0 ಬರುತ್ತೆ ಅಂತ ಅರ್ಥ. ಓಕೆ, ಇಷ್ಟ ಆಯ್ತಾ. ಸೊ ನೆಕ್ಸ್ಟ್ ನೋಡೋಣ. ಅದೇ ಬಟ್ ನಮ್ಗೆ ಇದರಲ್ಲಿ ಏನು ಬಂದಿತ್ತು, ಸೊ ನೆಕ್ಸ್ಟ್ ನೋಡೋಣ. ಓಕೆ, ಸೊ ನೆಕ್ಸ್ಟ್ ಏನಿದೆ ನೋಡಿ, ಇಫ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ, ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಬಂದಾಗ, ಸೊ ದಿಸ್ ವಿಲ್ ಬಿಕಮ್ ವಾಟ್, ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B. ಓಕೆ, ಮ್ಯಾಗ್ನಿಟ್ಯೂಡ್ ಆಫ್ A ಇಂಟು ಮ್ಯಾಗ್ನಿಟ್ಯೂಡ್ ಆಫ್ B. ಓಕೆ, ಸೈನ್ ಥೀಟಾ, ಸೈನ್ ಆಫ್ 90 ಡಿಗ್ರಿ, ಓಕೆ, ಇಂಟು n ಕ್ಯಾಪ್. So which means cross product of A into cross product of B that is equal to, ಇದು sin 90 ಅಂದ್ರೆ 1 ಬರುತ್ತೆ, that is magnitude of A into magnitude of B, magnitude of B n ಕ್ಯಾಪ್ ಬರುತ್ತೆ. ಓಕೆ, ವಿಚ್ ಮೀನ್ಸ್ ಇದು ಮ್ಯಾಗ್ನಿಟ್ಯೂಡ್ ಏನೋ ಬರುತ್ತೆ, ಸೊ ದಟ್ ಈಸ್ ಇಷ್ಟು ಏನೋ ಬರುತ್ತೆ. ಅದೇ ತರ ನಾವು ಯು ಜಸ್ಟ್ ಸಿ ಫಾರ್ I ಕ್ರಾಸ್ J, ಯು ನೋ ದಟ್ ದೀಸ್ I ಕ್ಯಾಪ್ ಮತ್ತೆ J ಕ್ಯಾಪ್ ಅನ್ನೋದೇನು, I ಕ್ಯಾಪ್ ಮತ್ತೆ J ಕ್ಯಾಪ್ ಅನ್ನೋದು ದಿಸ್ ಯೂನಿಟ್ ವೆಕ್ಟರ್ along the x axis and y axis and z axis. This I cap is nothing but, here I cap is nothing but, so this x unit vector along x axis, y cap is nothing but, so y cap is nothing but, sorry, j cap is nothing but unit vector along y axis, so ನಮಗೆ k cap is nothing but unit along so ನಮಗೆ k cap is nothing but unit vector along z axis. Okay, so ಇಷ್ಟು ಗೊತ್ತಿದೆ ನಮಗೆ. ಸೊ you just see these all are perpendicular to each other, ಇವೆಲ್ಲ perpendicular to each other ಇರ್ತವೆ. ಈಗ ನಾನು ಏನು ಮಾಡ್ತಿದ್ದೀನಿ, ಈಗ ನಾನು ಸ್ಕ್ರೂನ ರೊಟೇಟ್ ಮಾಡ್ತಿದ್ದೀನಿ, ಎಲ್ಲಿಂದ ಎಲ್ಲಿವರೆಗೆ, ಸ್ಕ್ರೀನ್ ಐ ಇಂದ ಜೆಗೆ ರೊಟೇಟ್ ಮಾಡ್ತೀನಿ. ಐ ಇಂದ ಜೆಗೆ ರೊಟೇಟ್ ಮಾಡಿದಾಗ, ಸೊ ಐ ಇಂದ ಜೆಗೆ ರೊಟೇಟ್ ಮಾಡಿದಾಗ ನಮಗೆ ಸೊ ವೆಕ್ಟರ್ ಯಾವ ಡೈರೆಕ್ಷನ್ ಇರುತ್ತೆ, ಇಲ್ಲಿ ಕೆ ಕ್ಯಾಪ್ ಡೈರೆಕ್ಷನ್ ಇರುತ್ತೆ. ಓಕೆ, ಸೊ ನಮಗೆ ಐ ಇಂದ ಜೆಗೆ ರೊಟೇಟ್ ಮಾಡಿದಾಗ ವೆಕ್ಟರ್ ಯಾವ ಡೈರೆಕ್ಷನ್ ಇರುತ್ತೆ, ಸೊ ನಮಗೆ ಕೆ ಕ್ಯಾಪ್ ಡೈರೆಕ್ಷನ್ ಇರುತ್ತೆ. ದಟ್ ಈಸ್ ವೈ ಐ ಇಂಟು ಜೆ ಇಸ್ ಈಕ್ವಲ್ ಟು ಕೆ ಕ್ಯಾಪ್ ಅಂತ ಆಗುತ್ತೆ. ಓಕೆ, ಸೊ ಇವೆರಡು ಪರ್ಪೆಂಡಿಕ್ಯುಲರ್ ಇದ್ದಾಗ ಮಾತ್ರ ಪರ್ಪೆಂಡಿಕ್ಯುಲರ್. ಅದೇ ತರ ಈಗ ಜೆ ಇಂಟು ಕೆ ಕ್ಯಾಪ್ ಮಾಡಿ, ಜೆ ಇಂಟು ಕೆ ಕ್ಯಾಪ್ ಬಂದಾಗ, ಸೊ ಜೆ ಇಂಟು ಕೆ ಕ್ಯಾಪ್ ನಾನು ಜೆ ಇಂದ ಕೆ ಕ್ಯಾಪ್ ರೊಟೇಟ್ ಮಾಡ್ತೇನೆ. ಜೆ ಇಂದ ಕೆ ಕ್ಯಾಪ್ ರೊಟೇಟ್ ಮಾಡಿದಾಗ ವೆಕ್ಟರ್ ನಮಗೆ ವೆಕ್ಟರ್ ಯಾವ ಡೈರೆಕ್ಷನ್ ಇರುತ್ತೆ, ವೆಕ್ಟರ್ ಈ ಡೈರೆಕ್ಷನ್ ಇರುತ್ತೆ ಅಪೋಸಿಟ್. ಓಕೆ, ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಐ ಕ್ಯಾಪ್ ಆಗುತ್ತೆ. ಅದೇ ತರ ಸೊ ನಾನು ಕೆ ಇಂದ ಐ ಡೈರೆಕ್ಷನ್, ಸೊ ಕೆ ಇಂದ ಐ ಡೈರೆಕ್ಷನ್ ರೊಟೇಟ್ ಮಾಡುವಾಗ ವೆಕ್ಟರ್ ಯಾವ ಡೈರೆಕ್ಷನ್ ಇರುತ್ತೆ, ಜೆ ಕ್ಯಾಪ್ ಡೈರೆಕ್ಷನ್ ಇರುತ್ತೆ. ಸೊ ದಟ್ ಈಸ್ ವೈ ದಟ್ ಈಸ್ ಕೆ ವೆಕ್ಟರ್ ಇಂಟು ಐ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮಗೆ ಐ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ನಮಗೆ ಕೆ ಇಂಟು ದಟ್ ಈಸ್ ಜೆ ವೆಕ್ಟರ್. ಈಗ ನಾವು ಜಸ್ಟ್ ಸಿ ಐ ಇಂದ ಜೆಗೆ ರೊಟೇಟ್ ಮಾಡುವಾಗ, ಸೊ ಐ ಇಂದ ಜೆಗೆ ರೊಟೇಟ್ ಮಾಡುವಾಗ ಸೊ ನಮಗೆ ವೆಕ್ಟರ್, ಸೊ ದಿಟ್ ಮೀನ್ಸ್ ಐ ಕ್ರಾಸ್ ಜೆ ಈಸ್ ನಥಿಂಗ್, ಐ ಕ್ರಾಸ್ ಜೆ ಯಾವ
ಡೈರೆಕ್ಷನ್ ಇರುತ್ತೆ, ಕೆ ವೆಕ್ಟರ್ ಡೈರೆಕ್ಷನ್, ಕೆ ಕ್ಯಾಪ್ ವೆಕ್ಟರ್ ಡೈರೆಕ್ಷನ್ ಇರುತ್ತೆ. ಅದೇ ತರ ಜೆ ಕ್ಯಾಪ್ ಇಂದ ಕೆ ಕ್ಯಾಪ್ ಮಾಡುವಾಗ ಜೆ ಕ್ಯಾಪ್ ಇಂದ ಜೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ಇಂಟು ಕೆ ಕ್ಯಾಪ್ ಮಾಡುವಾಗ ಸೊ ನಮ್ಗೆ ಏನ್ ಬರುತ್ತೆ, ದಟ್ ಈಸ್ ಐ ವೆಕ್ಟರ್ ಡೈರೆಕ್ಷನ್ ಇರುತ್ತೆ. ಅದೇ ತರ ಕೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ಆಫ್ ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡುವಾಗ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಜೆ ಕ್ಯಾಪ್ ಡೈರೆಕ್ಷನ್ ಇರುತ್ತೆ. ಓಕೆ, ಅದೇ ಇದ್ರದ್ದು ಉಲ್ಟಾ ಮಾಡಿದಾಗ ಏನಾಗುತ್ತೆ, ಓಕೆ ಇದ್ರದ್ದು ಊಟ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ಇದು ಊಟ ಅಂದ್ರೆ ಏನು, ಸೊ ಜೆ ಕ್ಯಾಪ್ ಇಂಟು ಐ ಕ್ಯಾಪ್ ಮಾಡಿದಾಗ ಇಲ್ಲಿ ನೋಡಿ ಯಾವಾಗಲೂ ಮಾಡಿದ್ವಾ ಇಲ್ಲಿ. ಸೊ ನಮಗೆ ಬಿ ಕ್ಯಾಪ್ ಇಂಟು ಎ ಕ್ಯಾಪ್ ಮಾಡಿದಾಗ ದಿಸ್ ಕ್ಯಾನ್ ರಿಟ್ ಆಸ್ ಸೊ ಸಾರಿ ಕ್ರಾಸ್ ಪ್ರಾಡಕ್ಟ್ ಆಫ್ ಬಿ ಅಂಡ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು ಬಂದು ನಾವು ಸೊ ನಮಗೆ ಮೈನಸ್ ಆಫ್ ಎ ವೆಕ್ಟರ್ ಇಂಟು ಬಿ ವೆಕ್ಟರ್ ಅಂತ ಬರಿಬೋದಾ. ಅದೇ ತರ ಇಲ್ಲಿ ಏನು ಬರಿಬೋದಂದ್ರೆ ನಾವು ಸೊ ಐ ಕ್ಯಾಪ್ ಐ ಕ್ರಾಸ್ ಪ್ರಾಡಕ್ಟ್ ಆಫ್ ಐ ಕ್ಯಾಪ್ ಇಂಟು ಜೆ ಕ್ಯಾಪ್ ದಟ್ ವಿ ಕ್ಯಾನ್ ಆಲ್ಸೋ ರಿಟ್ ಇಟ್ ಆಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ಜೆ ಕ್ಯಾಪ್ ಇಂಟು ಕೆ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಕೆ ಕ್ಯಾಪ್. ಇದನ್ನ ಇಂಟರ್ಚೇಂಜ್ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಇಂದ ಓಪನ್ ಆಗುತ್ತೆ. ಸೊ ಅಲ್ಲಿ ಪ್ರೀವಿಯಸ್ ಅಲ್ಲಿ ನೋಡಿದ್ವಿ. ಅದೇ ತರ ಇಲ್ಲಿ ಕೆ ಕ್ಯಾಪ್ ಇಂಟು ಕ್ರಾಸ್ ಪ್ರಾಡಕ್ಟ್ ಆಫ್ ಕೆ ಕ್ಯಾಪ್ ಇಂಟು ಜೆ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಐ ಕ್ಯಾಪ್. ಓಕೆ, ಅದೇ ತರ ನಮ್ಗೆ ಏನಾಗುತ್ತೆ, ಸೊ ದಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ಕೆ ಕ್ಯಾಪ್ ಇಂಟು ಐ ಕ್ಯಾಪ್ ಇಂಟು ಕೆ ಕ್ಯಾಪ್, ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನಾಗುತ್ತೆ, ಜೆ ಕ್ಯಾಪ್. ಸೊ ಯಾವ ಜೆ ಕ್ಯಾಪ್, ಮೈನಸ್ ಜೆ ಕ್ಯಾಪ್. ಓಕೆ, ಇಷ್ಟು ಗೊತ್ತಿರ್ಬೇಕು ನಿಮ್ಗೆ. ಇಷ್ಟು ಅರ್ಥ ಆಗ್ತಿಲ್ಲ ಅಂದ್ರೆ ಸೊ ಒನ್ ಮೋರ್ ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ನೋಡಿ. ಯು ಜಸ್ಟ್ ರೈಟ್ ಇಟ್ ಫಸ್ಟ್. ಸೊ ದಿಸ್ ಈಸ್ ಐ ಕ್ಯಾಪ್, ಓಕೆ, ಸೊ ದಿಸ್ ಈಸ್ ಜೆ ಕ್ಯಾಪ್, ದಿಸ್ ಈಸ್ ಕೆ ಕ್ಯಾಪ್. ಓಕೆ, ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಸೊ ನಮಗೆ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಈಗ ನಾನು ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗ್ತಿದ್ದೆ. ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಹೋಗ್ತಂದ್ರೆ ಈ ಕಡೆ ಐ ಇಂದ ಜೆ ಕ್ಯಾಪ್ ಮಾಡಿದಾಗ ನಮಗೆ ಕ್ರಾಸ್ ಪ್ರಾಡಕ್ಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಬರುತ್ತೆ, ಇದು ಬರುತ್ತೆ ಕೆ ಕ್ಯಾಪ್ ಬರುತ್ತೆ. ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡೋದು. ಅದೇ ಜೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ಆಫ್ ಕೆ ಕ್ರಾಸ್ ದಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್ ಬರುತ್ತೆ. ಬೇಕಾದ್ರೆ ನೋಡಿ ಐ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಜೆ ಕ್ಯಾಪ್ ಮಾಡಿದಾಗ ಏನು ಬಂತು, ಐ ಕ್ರಾಸ್ ಪ್ರಾಡಕ್ಟ್ ಜೆ ಕ್ಯಾಪ್ ಮಾಡಿದಾಗ ಕೆ ಕ್ಯಾಪ್ ಬಂದಿದೆ. ಅದೇ ತರ ಜೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಕೆ ಕ್ಯಾಪ್ ಮಾಡಿದಾಗ ಏನು ಬಂತು, ಐ ಕ್ಯಾಪ್ ಬಂದಿದೆ. ಓಕೆ, ಸೊ ಅದೇ ತರ ಇಲ್ಲೇನ್ ಮಾಡೋಣ. ಸೊ ಒನ್ ಮೋರ್ ಕ್ವಶನ್ ಇಲ್ಲೇನಿದೆ ನೋಡಿದೆ. ಅದೇ ತರ ಇಲ್ಲಿ ಕೆ ಕ್ಯಾಪ್ ಕ್ರಾಸ್ ಪ್ರಾಡಕ್ಟ್ ವಿತ್ ಐ ಕ್ಯಾಪ್ ಮಾಡಿದಾಗ ಸೊ ನಮ್ಗೆ ಇಲ್ಲೇನ್ ಬರುತ್ತೆ, ದಟ್ ಈಸ್ ಜೆ ಕ್ಯಾಪ್ ಬರುತ್ತೆ. ಓಕೆ, ಸೊ ಅದೇ ತರ ಇಲ್ಲೇನ್ ಮಾಡೋಣ ಅಂದ್ರೆ ಒನ್ ಮೋರು ಇದು ಆಂಟಿ ಕ್ಲಾಕ್ ವೈಸ್ ಆದಾಗ ಇಷ್ಟು ಬಂತು ಆಂಟಿ ಕ್ಲಾಕ್ ವೈಸ್. ಓಕೆ, ಆಂಟಿ ಕ್ಲಾಕ್ ವೈಸ್ ಆಗಿದ್ದಾವೆ. ಅದೇ ತರ ಕ್ಲಾಕ್ ವೈಸ್ ಬಂದ್ರೆ ಏನಾಗುತ್ತೆ, ದಿಸ್ ಈಸ್ ಐ ಕ್ಯಾಪ್, ಜೆ ಕ್ಯಾಪ್, ಕೆ ಕ್ಯಾಪ್. ಕ್ಲಾಕ್ ವೈಸ್ ಅಂದ್ರೆ ಹಿಂಗ. ಓಕೆ, ದಟ್ ಈಸ್ ಕ್ಲಾಕ್ ವೈಸ್. ಸೊ ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದಾಗ ಏನು ಬರುತ್ತೆ, ಐ ಕ್ಯಾಪ್ ಇಂಟು ಕೆ ಕ್ಯಾಪ್ ಮಾಡಿದಾಗ ಅಂದ್ರೆ ಸೊ ಕ್ಲಾಕ್ ವೈಸ್ ರೊಟೇಟ್ ಆಗ್ತಿದೆ. ಕ್ಲಾಕ್ ವೈಸ್ ರೊಟೇಟ್ ಮಾಡೋದು ದಿಸ್ ವಿಲ್ ಬಿಕಮ್ ಮೈನಸ್ ಜೆ ಕ್ಯಾಪ್. ಸೊ ಕೆ ಕ್ಯಾಪ್ ಇಂಟು ಕ್ರಾಸ್ ಪ್ರಾಡಕ್ಟ್ ಆಫ್ ಕೆ ಕ್ಯಾಪ್ ಇಂಟು ಜೆ ಕ್ಯಾಪ್ ಮಾಡಿದಾಗ ಏನಾಗುತ್ತೆ, ದಟ್ ಈಸ್ ಮೈನಸ್ ಐ ಕ್ಯಾಪ್. ಇದ್ರ ಅಪೋಸಿಟ್ ಬರುತ್ತೆ ನೋಡಿ, ಅಪೋಸಿಟ್. ಈ ವಾಡೋದ್ರ ಅಪೋಸಿಟ್ ಬರುತ್ತೆ, ಈ ವಾಡೋದ್ರ ಅಪೋಸಿಟ್. ಬಟ್ ಕ್ಲಾಕ್ ವೈಸ್ ರೊಟೇಟ್ ಮಾಡುವಾಗ ನೆಗೆಟಿವ್ ಇಂದ ಓಪನ್ ನೆಗೆಟಿವ್ ಬರುತ್ತೆ. ಸೊ ಆಂಟಿ ಕ್ಲಾಕ್ ವೈಸ್ ಮಾಡಿದ್ರೆ ಪಾಸಿಟಿವ್ ಅಂದ್ರೆ. ಸೊ ಈ ವಾರ್ಡ್ ತಗೊಂಡಿವಿ ಅಂದ್ರೆ ಇದು ಅಪೋಸಿಟ್ ಇದು ಬರುತ್ತೆ ಐ ಕ್ಯಾಪ್. ಅದೇ ತರ ಇಲ್ಲಿ ಏನಾಗುತ್ತೆ ನಮಗೆ ಇಲ್ಲಿ ಸೊ ಜೆ ಕ್ಯಾಪ್ ಇಂಟು ಐ ಕ್ಯಾಪ್ ಇಸ್ ನಥಿಂಗ್ ಬಟ್ ಅಪೋಸಿಟ್ ಏನಿದೆ ಕೆ ಕ್ಯಾಪ್ ಇದೆ, ಕೆ ಕ್ಯಾಪ್ ಬರ್ಕೊಳ್ಳಿ, ಇಂದ ಮೈನಸ್ ಇಂದ ಓಪನ್ ಆಗ್ತದೆ. ವೈ ಬಿಕಾಸ್ ಇಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಓಕೆ, ಇಷ್ಟ ಆಯ್ತಾ. ಸೊ ಇಷ್ಟು ಅರ್ಥ ಮಾಡ್ಕೋಬೇಕು ನಿಮಗೆ. ಸೊ ನಮಗೆ ವೆಕ್ಟರ್ ಪ್ರಾಡಕ್ಟ್ ಮಾಡುವಾಗ ಇವೆಲ್ಲ ಇಂಪಾರ್ಟೆಂಟು. ಓಕೆ, ಸೊ ನಾವು ಇಲ್ಲಿ ಜಸ್ಟ್ ಸಿ ಹಿಯರ್ ನಾವೇನಾಗುತ್ತೆ, ಸೊ ಏರಿಯಾ ಆಫ್ ಟ್ರಯಾಂಗಲ್ is equal to n formula. So let us consider ಒಂದು ಟ್ರಯಾಂಗಲ್ ಇದೆ. ಓಕೆ, ಇಲ್ಲಿ ಒಂದು ಟ್ರಯಾಂಗಲ್ ಇದೆ. Let us consider this triangle is having vertices ABC. Okay, this so vector along this BC is B vector. Okay, so this vector along this AC is A vector. Okay, so magnitude of BC length ಎಷ್ಟು ಹೇಳಿ. So BC length ಎಷ್ಟು ಇರುತ್ತೆ, that is B vector. Okay, magnitude of B vector. ಅದೇ ತರ this AC length ಎಷ್ಟು, magnitude of A vector. But ನಮಗೆ area of triangle formula ಏನು, that is area of triangle that is equal to area of triangle that is half into base into height. So half you write as it is. Base value ಎಷ್ಟಿದೆ. Okay, base value ಎಷ್ಟಿದೆ ನಮಗೆ, modulus of magnitude of B you write it as magnitude of B into. So height value ಎಷ್ಟಿದೆ ನಮಗೆ, height is nothing but what we have, height is nothing but it is making the vector A and vector B is making an angle theta. So theta angle ಮಾಡಿದ್ರೆ ಈ ಲೆಂತ್ ಎಷ್ಟು ಬರುತ್ತೆ, that is ಈ ಲೆಂತ್ ಏನಿರುತ್ತೆ, so that is this is AD. ಇದು height ಎಷ್ಟು ಬರುತ್ತೆ ನಮಗೆ, height ಎಷ್ಟು ಬರುತ್ತೆ ಅಂದ್ರೆ so this is magnitude of A vector into
ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಸೈನ್ ಥೀಟಾನ. Okay, so magnitude of a vector into sin theta ಬರುತ್ತೆ. So this we can write as this half of so cross product of a vector into b vector. Magnitude of cross product of a vector. It is nothing but what? It is nothing but ನಮಗೆ ಇದೇನು ಇದೆ ಅಂತ ಅರ್ಥ. Okay, so this is nothing but ನಮಗೆ magnitude of a vector into magnitude of b vector sin theta is nothing but ಏನು ಬರುತ್ತೆ ನಮಗೆ. So that is magnitude of half of magnitude of a vector into b vector. ಇದು this is what the area of triangle. ಅದೇ ತರ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಇದೆ ಅಂತ ಹೇಳಿ. ಸಪೋಸ್ ಇಫ್ ದೇ ಆಗಿನ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಈ ತರ ಇರುತ್ತೆ. ಸೊ ಇಟ್ ಈಸ್ ಮೇಕಿಂಗ್ ಎನ್ ಆಂಗಲ್ ಥೀಟಾ. ಸೊ ದಿಸ್ ಇಸ್ ಎ ವೆಕ್ಟರ್ ಅಂತ ಅನ್ಕೊಳ್ಳಿ, ದಿಸ್ ಇಸ್ ಬಿ ವೆಕ್ಟರ್ ಅಂತ ಅನ್ಕೊಳ್ಳಿ. ಓಕೆ, ಇಸ್ ಇಟ್ ಎ ವೆಕ್ಟರ್ ಅಂತ ಹೇಳಿ, ಇದನ್ನ ಬಿ ವೆಕ್ಟರ್. ಇದ್ರ ಮೇಲೆ ಪ್ರಾಬ್ಲಮ್ ಇದೆ, ನಾನು ಲಾಸ್ಟಿಗೆ ಮಾಡಿಸ್ತೀನಿ. ಓಕೆ, ಇದೊಂದು ಎ ವೆಕ್ಟರ್ ಇದೆ ಅಂತ ಹೇಳಿ, ಇದೊಂದು ಬಿ ವೆಕ್ಟರ್ ಇದೆ ಅನ್ಕೊಳ್ಳಿ. ಇದು ಎ ವೆಕ್ಟರ್ ಆದ್ರೆ ಇದನ್ನು ಎ ವೆಕ್ಟರ್ ಇರುತ್ತೆ, ಇದು ಬಿ ವೆಕ್ಟರ್ ಆದ್ರೆ ಇದು ಬಿ ವೆಕ್ಟರ್ ಇರುತ್ತೆ. ಓಕೆ, ಸೊ ದಿಸ್ ಏರಿಯಾ ಆಫ್ ಟ್ರಯಾಂಗಲ್ ಯೂಸಿಂಗ್ ದೀಸ್ ವೆಕ್ಟರ್ಸ್ ಯೂಸ್ ಮಾಡ್ಕೊಂಡು ಏನು ಮಾಡೋದು, ಏರಿಯಾ ಆಫ್ ಪ್ಯಾರಲೋಗ್ರಾಮ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್. ಓಕೆ, ಸೊ ಇಷ್ಟು ಸಾಲ್ವ್ ಮಾಡಿದಾಗ, ಸೊ ನಿಮ್ಗೆ ಇದನ್ನು ಸಾಲ್ವ್ ಮಾಡಿದಾಗ ಏನಾಗುತ್ತೆ, ನಿಮಗೆ ವಿಲ್ ಗೆಟ್ ದಿ ಏರಿಯಾ ಆಫ್ ಪ್ಯಾರಲೋಗ್ರಾಮ್. ಓಕೆ, ಸೊ ನಮ್ಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ವೆನ್ ದೇ ಹ್ಯಾವ್ ಗಿವನ್ ಡಯಾಗ್ನಲ್ಸ್ ಆಫ್ ದಿ ಪ್ಯಾರಲೋಗ್ರಾಮ್. ಸೊ ಡಯಾಗ್ನಲ್ಸ್ ಕೊಟ್ಟಾಗ ಏನು ಫಾರ್ಮುಲಾ, ಸೊ ಡಯಾಗ್ನಲ್ಸ್ ಕೊಟ್ಟಾಗ ಸಪೋಸ್ ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಡಯಾಗ್ನಲ್ 1 ಅಂತ ಕೂಡ, ದಿಸ್ ಆಸ್ ಡಯಾಗ್ನಲ್ 2 ಅಂತ, ದಿಸ್ ಆಸ್ ಡಯಾಗ್ನಲ್ 1, ದಿಸ್ ಆಸ್ ಡಯಾಗ್ನಲ್ 2. Okay, that is equal to area of parallelogram, that is equal to half of magnitude of this is diagonal 1 vector, this is diagonal 2 vector. Okay, so half of magnitude of diagonal 1's vectors cross product with the diagonal 2's vector. ಇಷ್ಟು ಸಾಲ್ವ್ ಮಾಡಿದ್ರೆ ನಮಗೆ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಬರುತ್ತೆ. ಓಕೆ, ಜಸ್ಟ್ ರೈಟ್ ಡೌನ್ ಆಲ್ ದಿ ಥಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ, ಸೊ ನೆಕ್ಸ್ಟ್ ಸೊ ಹೌ ಟು ಡೂ ಕ್ರಾಸ್ ಪ್ರಾಡಕ್ಟ್ ಆಫ್ ದೋಸ್ ಟೂ ವೆಕ್ಟರ್ಸ್. ಟೂ ವೆಕ್ಟರ್ಸ್ ಕ್ರಾಸ್ ಪ್ರಾಡಕ್ಟ್ ಹೆಂಗೆ ಕಂಡುಹಿಡಿತಾರೆ? ಸೊ ಟೂ ವೆಕ್ಟರ್ಸ್ ಕ್ರಾಸ್ ಪ್ರಾಡಕ್ಟ್ ಹೆಂಗೆ ಕಂಡುಹಿಡಿತಾನೆ ಅಂದರೆ, ಸೊ ಲೆಟ್ ಅಸ್ ಕನ್ಸಿಡರ್ ಎ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್. ಸೊ ದಟ್ ಈಸ್ ಈಕ್ವಲ್ ಟು ನಮಗೆ ನೋಡಬೇಕು. ಸೊ ನಮಗೆ ಡಿಟರ್ಮಿನೆಂಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. ಓಕೆ, ಡಿಟರ್ಮಿನೆಂಟ್ ಆಫ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್. So that is equal to ಅಂದ್ರೆ ಇದ್ರ ಕೋಎಫಿಷಿಯಂಟ್ ಎಲ್ಲ ಬರ್ಕೊಳ್ಳಿ. ಡಿಟರ್ಮಿನೆಂಟ್ ಆಫ್ ಇದ್ರ ಕೋಎಫಿಷಿಯಂಟ್ ಏನಿದೆ, ಎ ವೆಕ್ಟರ್ದ ಕೋಎಫಿಷಿಯಂಟ್ ಏನಿದೆ, ದಟ್ ಈಸ್ a1 b1 c1. ಓಕೆ, ಸೊ ದಟ್ ಈಸ್ ಬಿ ವೆಕ್ಟರ್ದ ಏನಿದೆ, ದಟ್ ಈಸ್ a2 b2 c2. ಇದ್ರ ಡಿಟರ್ಮಿನೆಂಟ್ ಕಂಡುಹಿಡಿದಾಗ ಏನು ಬರುತ್ತೆ ನಮಗೆ, ಸೊ ನಮಗೆ a ಕ್ರಾಸ್ b ಬರುತ್ತೆ. ಅದನ್ನೇ ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ. ಓಕೆ, ಒಂದು ಎಕ್ಸಾಂಪಲ್ ತೊಗೊಂಡು ಸಾಲ್ವ್ ಮಾಡೋಣ ಅಂದ್ರೆ ನೋಡಿ, ಒಂದು ಎಕ್ಸಾಂಪಲ್ ಇದೆನಾ. ಸೊ ನಮ್ಗೆ ಏನು ಮಾಡೋಣ, ಒಂದು ಎಕ್ಸಾಂಪಲ್ ತೊಗೊಳೋಣ. ಇದೇನು ಡಿಟರ್ಮಿನೆಂಟ್ ಆಫ್ ಕ್ರಾಸ್ ಪ್ರಾಡಕ್ಟ್ ಆಫ್ a and b, ದಟ್ ಈಸ್ ಈಕ್ವಲ್ ಟು ಹಿಯರ್ ಇಟ್ ಆಸ್ ಐ ಕ್ಯಾಪ್ ಜೆ ಕ್ಯಾಪ್ ಕೆ ಕ್ಯಾಪ್ ಹಿಂಗಿದೆ, ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಇಲ್ಲ ಇದೆ ಕೋಎಫಿಷಿಯಂಟ್ಸ್ ಆಫ್ ಎ ವೆಕ್ಟರ್. ನೋಡಿ, ಕೋಎಫಿಷಿಯಂಟ್ಸ್ ಆಫ್ ಎ ವೆಕ್ಟರ್ ಏನಿದೆ, ದಟ್ ಈಸ್ 1 2 -1. ಅದೇ ಥರ ಕೋಎಫಿಷಿಯಂಟ್ ಆಫ್ ಬಿ ವೆಕ್ಟರ್ ಏನಿದೆ ನಮಗೆ, ದಟ್ ಈಸ್ 2 1 -3. ಇದು ಡಿಟರ್ಮಿನೆಂಟ್ ಕಂಡು ಹಿಡ್ಕೋಬೇಕು. ಇದು ಡಿಟರ್ಮಿನೆಂಟ್ ಕಂಡಿದ್ರೆ ಬರುತ್ತಲ್ಲ ಏನು ವೆಕ್ಟರ್, ದಟ್ ಈಸ್ ವಾಟ್ ದಿ a cross b vector. So that is why now expand along first row. So that is plus minus plus ಆಗುತ್ತೆ. So that will become I times of first row ಬಿಟ್ಬಿಡಿ. 3 into -2 is -6. Minus of 1 into -1 ಏನಾಗುತ್ತೆ, it is -1. Okay, ಇಲ್ಲಿ minus j cap you write as it is. Minus j cap first row second column ಬಿಟ್ಬಿಡಿ. First row second column ಬಿಟ್ಟಾಗ 3 into -1 is -3. Minus of 2 into -1 is that is -2. ಇಷ್ಟ ಆಯ್ತಾ? ಅದೇ ನೆಕ್ಸ್ಟ್ ಈಗ ನೋಡಿ ಪ್ಲಸ್ ಕೆ ಕ್ಯಾಪ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಟಾಗ ಏನಾಗುತ್ತೆ, 1 into 1 is 1 minus of 2 into 2 ಇದ್ರೆ 4 ಆಗುತ್ತೆ. ಇದನ್ನು ಸಾಲ್ವ್ ಮಾಡ್ಕೊಂಡು ಹೋದಾಗ ಏನಾಗುತ್ತೆ, ದಟ್ ಈಸ್ ದಿಸ್ ವಿಲ್ ಬಿಕಮ್ ಐ ಕ್ಯಾಪ್. ಓಕೆ, ಸೊ ಇಟ್ ಇಸ್ -6 minus into minus plus 1. ಓಕೆ, ಸೊ ದಿಸ್ ವಿಲ್ ಬಿಕಮ್ ವಾಟ್ minus j cap ಆಫ್ ಸೊ -3 minus into minus plus 2. ಓಕೆ, ಹಿಯರ್ ಪ್ಲಸ್ ಕೆ ಕ್ಯಾಪ್ ಆಫ್ 1 minus 4 ಮಾಡಿದಾಗ ಏನಾಗುತ್ತೆ -3. ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ ಸೊ 1 - 6 ಅಂದರೆ ದಟ್ ಈಸ್ -5 ಐ ಕ್ಯಾಪ್. ಓಕೆ, -3 + 2 ಅಂದರೆ ದಟ್ ಈಸ್ -1 ಬರುತ್ತೆ. ಮೈನಸ್ ಇಂಟು ಮೈನಸ್ ಅಂದರೆ ಪ್ಲಸ್ ಜೆ ಕ್ಯಾಪ್ ಆಗುತ್ತೆ. ಓಕೆ, ಪ್ಲಸ್ ಜೆ ಕ್ಯಾಪ್. ಓಕೆ, ಅದೇ ಥರ ಏನಾಗುತ್ತೆ, ದಿಸ್ ಇಸ್ -3 ಕೆ ಕ್ಯಾಪ್. ಅಂದರೆ ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಆ್ಯಂಡ್ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಇಷ್ಟು. ಸೊ ಇಷ್ಟು ಸಾಲ್ವ್ ಮಾಡಬೇಕು. ಇಷ್ಟು ಸಾಲ್ವ್ ಮಾಡಿದ್ರೆ ನಿಮಗೆ ಎ ಕ್ರಾಸ್ ಬಿ ವೆಕ್ಟರ್ ಬರುತ್ತೆ. ಓಕೆ, ಸೊ ಇದಾದ್ಮೇಲೆ ಸೊ ನಮಗೆ ಈ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಇಷ್ಟೊತ್ತು ಕಾನ್ಸೆಪ್ಟ್ ಕಲ್ತಿದ್ವಿ. ಸೊ ಕಾನ್ಸೆಪ್ಟ್ ಕಲ್ತ ಮೇಲೆ ಈಗ ಏನು ಮಾಡೋಣ, ಸೊ ಕ್ವಶನ್ಸ್ ಮಾಡೋಣ. ಓಕೆ, ಕ್ವಶನ್ ನಂಬರ್ 2 ಏನಿದೆ ನೋಡಿ. ಸೊ ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದಿ ಈಚ್ ಆಫ್ ದಿ ವೆಕ್ಟರ್ಸ್. ಸೊ ಎ ಪ್ಲಸ್
a vector plus b vector and a vector minus b vector, where a vector is equal to this much and b vector is equal to this much. So ಇದಕ್ಕಿನ್ನ ಈ ಕ್ವಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಸೊ ಇನ್ನೊಂದು ಕಾನ್ಸೆಪ್ಟ್ ಗೊತ್ತಿರಬೇಕು. ಸೊ ನಮ್ಗೆ ನೋಡಿ, ಸೊ ಲೆಟಸ್ ನಮ್ಗೆ ಹೇಳಿದ್ದೀನಿ, ಅದನ್ನ ಕಾನ್ಸೆಪ್ಟ್ ಅಲ್ಲಿ ಹೇಳಿದ್ದೀನಿ, ಬಟ್ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ನಾವು ಈ ಜಸ್ಟ್ ಇಯರ್ ಇಲ್ಲಿ a ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ, ಇದು b ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ. ಸೊ ದಿಸ್ ಇಸ್ a ವೆಕ್ಟರ್ ಅಂಡ್ ದಿಸ್ ಇಸ್ b ವೆಕ್ಟರ್. ಓಕೆ, ಸೊ ದಿಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ದಿಸ್ ವೆಕ್ಟರ್, ಓಕೆ, ವಿಚ್ ಮೀನ್ಸ್ ಇದರ ಕ್ರಾಸ್ ಪ್ರಾಡಕ್ಟ್ ಯಾವ ಡೈರೆಕ್ಷನ್ ಅಲ್ಲಿ ಇರುತ್ತೆ? ಈ ದಿಸ್ ಕ್ರಾಸ್ ಪ್ರಾಡಕ್ಟ್ ಈಸ್ ಯಾವ ಡೈರೆಕ್ಷನ್ ಇರುತ್ತೆ ಅಂದ್ರೆ ದಿಸ್ ಕ್ರಾಸ್ ಪ್ರಾಡಕ್ಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಅನದರ್ ವೆಕ್ಟರ್. ಓಕೆ, ಈ ಕ್ರಾಸ್ ಪ್ರಾಡಕ್ಟ್ ಯಾವ ಡೈರೆಕ್ಷನ್ ಇರುತ್ತೆ? ಪರ್ಪೆಂಡಿಕ್ಯುಲರ್ ಆಗಿ ಏನೋ ಒನ್ ಮೋರ್ ವೆಕ್ಟರ್ ಇರುತ್ತೆ, ಆ ವೆಕ್ಟರ್ಗೆ ಆ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಓಕೆ, ಸೊ ದಟ್ ವೆಕ್ಟರ್ ವಿಲ್ ಕನ್ಸಿಡರ್ ಆಸ್ ಎನ್ ವೆಕ್ಟರ್. ಓಕೆ, ಇವು ಸೊ ಲೆಟ್ ಅಸ್ ಕನ್ಸಿಡರ್, ನಾನು ಅಲ್ಲಿ ಸ್ಕ್ರೀವ್ ಹಾಕಿ ಹೇಳಿದ್ ನೋಡಿ. ಸೊ ಒಂದು ಸ್ಕ್ರೀವ್ ಈ ತರ ಇದ್ದಾಗ ಸೊ ನಾವು ಸ್ಕ್ರೀವ್ ಇದ್ದಾಗ ಇದನ್ನ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ರೊಟೇಟ್ ಮಾಡಿದಾಗ ಯಾವ ಡೈರೆಕ್ಷನ್ ಹೋಗುತ್ತೆ? ಅಪೋರ್ಡ್ ಡೈರೆಕ್ಷನ್. ಅದೇ ತರ ಇದು ನಾವು ಏನ್ ಮಾಡ್ತೀನಿ, ಎ ಮತ್ತೆ ಎ ನ ಬಿ ಡೈರೆಕ್ಷನ್ ಅಲ್ಲಿ ರೊಟೇಟ್ ಮಾಡಿದಾಗ ಇದೇನಾಗುತ್ತೆ, ಎ ನ ಬಿ ಡೈರೆಕ್ಷನ್ ರೊಟೇಟ್ ಮಾಡಿದಾಗ ಇಟ್ ವಿಲ್ ಗೋ ಅಪೋರ್ಡ್ ಡೈರೆಕ್ಷನ್. ಆ ಅಪೋರ್ಡ್ ಡೈರೆಕ್ಷನ್ ಅಲ್ಲಿ ಹೋಗುತ್ತಲ್ಲ, ಆ ಅಪೋರ್ಡ್ ಡೈರೆಕ್ಷನ್ ಏನಿರುತ್ತೆ ಅಲ್ಲೊಂದು ವೆಕ್ಟರ್ ಇರುತ್ತೆ. ಆ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ಎ ವೆಕ್ಟರ್ ಮತ್ತೆ ಬಿ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಇರುತ್ತೆ. ವಿಚ್ ಮೀನ್ಸ್ ದಿಸ್ ಎ ಕ್ರಾಸ್ ಮತ್ತೆ ಬಿ ಕ್ರಾಸ್ ವೆಕ್ಟರ್ ಪ್ರಾಡಕ್ಟ್ ಆಫ್ ಎ ಮತ್ತೆ ಬಿ, ದಿಸ್ ಈಸ್ ದಿ ಅಲಾಂಗ್ ದಿ ಡೈರೆಕ್ಷನ್ ಆಫ್ ದಿಸ್ ಎನ್ ವೆಕ್ಟರ್. ಈ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಡೈರೆಕ್ಷನ್ ಇರುತ್ತೆ. ಸೊ ವಿಚ್ ಮೀನ್ಸ್ ಈ ಪರ್ಪೆಂಡಿಕ್ಯುಲರ್ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಇಂಟು ಬಿ ವೆಕ್ಟರ್. ಈ ಪರ್ಪೆಂಡಿಕ್ಯುಲರ್ ವೆಕ್ಟರ್ ನಾನು ಏನಂತೀನಿ, ಈ ಪರ್ಪೆಂಡಿಕ್ಯುಲರ್ ಎದಕ್ಕೆ ಎ ವೆಕ್ಟರ್ಗೂ ಪರ್ಪೆಂಡಿಕ್ಯುಲರ್ ಇರುತ್ತೆ, ಬಿ ವೆಕ್ಟರ್ಗೂ ಪರ್ಪೆಂಡಿಕ್ಯುಲರ್. ಈ ಪರ್ಪೆಂಡಿಕ್ಯುಲರ್ ವೆಕ್ಟರ್ ನಾನು ಏನಂತೀವಿ, ಸೊ ನನಗೆ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಅಂತ ಬಿ ವೆಕ್ಟರ್. Which means nothing but this a vector, cross product of a vector and b vector, this is along the direction of this n vector. That n vector is perpendicular to this and this. Which means this n vector, that is n vector, this is equal to what? Cross product of a vector and b vector. ಅದೇ ತರ ಇಲ್ಲಿ ನೋಡಿ, ಇದೇ ತರ ಇಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾನೆ. ಓಕೆ, ಸರ್ they have given. So there is find a unit vector. ಓಕೆ, ಈ ಬಂದಿರೋ ವೆಕ್ಟರ್ ಏನಿರುತ್ತೆ ಇದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಿ ಅಂತ ಹೇಳ್ತಿದ್ರು. ಅದೇ ತರ ಫೈಂಡ್ ಎ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಈಚ್ ಆಫ್ ದಿ ವೆಕ್ಟರ್ಸ್. ಇದೊಂದು ವೆಕ್ಟರ್ ಕೊಟ್ಟಿದ್ರು. ಓಕೆ, ಒಂದು ಯೂನಿಟ್ ವೆಕ್ಟರ್ ಇದೆ. ಓಕೆ, ಸೊ ಒಂದು ಯೂನಿಟ್ ವೆಕ್ಟರ್ ಇದೆ. ಓಕೆ, ಆ ತರ ಈ ತರ ಇದೆ. ಸೊ ಒಂದು ವೆಕ್ಟರ್ ಇದೆ ದಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ಗೆ ಪರ್ಪೆಂಡಿಕ್ಯುಲರ್ ಇದೆ. ಓಕೆ, ಈ ವೆಕ್ಟರ್ ಪರ್ಪೆಂಡಿಕ್ಯುಲರ್. ಇನ್ನೊಂದು ವೆಕ್ಟರ್ ಇದೆ. ಸೊ ಇನ್ನೊಂದು ವೆಕ್ಟರ್ ಅದೇ ಸೇಮ್ ವೆಕ್ಟರ್ ಎದಕ್ಕೂ ಪರ್ಪೆಂಡಿಕ್ಯುಲರ್ ಇದೆ ಅಂದ್ರೆ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಇದಕ್ಕೂ ಪರ್ಪೆಂಡಿಕ್ಯುಲರ್ ಇದೆ. ಸೊ ನಾವು ವಿ ಹ್ಯಾವ್ ಟು ಫೈಂಡ್ ದಿಸ್ ವೆಕ್ಟರ್. ಇದು ಈ ವೆಕ್ಟರ್ ಮತ್ತೆ ಈ ವೆಕ್ಟರ್ ಕಂಡುಹಿಡಬೇಕು. ಈ ವೆಕ್ಟರ್ ಏನ್ ಬರುತ್ತೆ ಅಂತ ಕಂಡುಹಿಡಬೇಕು. ಓಕೆ, ಈ ವೆಕ್ಟರ್ ಏನ್ ಬರುತ್ತೆ ಅಂತ ಕಂಡುಹಿಡಿಯೋಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಈ ವರ್ಡ್ ಪರ್ಪೆಂಡಿಕ್ಯುಲರ್ ಇದಾವೆ ಈ ತರ, ಇದಕ್ಕಿದು ಪರ್ಪೆಂಡಿಕ್ಯುಲರ್. ಸೊ ನಾವು ಹ್ಯಾವ್ ಟು ಫೈಂಡ್ ದಿಸ್ ವೆಕ್ಟರ್ ಏನ್ ಬರುತ್ತೆ ಅಂತ ಕಂಡುಹಿಡಬೇಕಂದ್ರೆ ಆ ವೆಕ್ಟರ್ ಕಂಡುಹಿಡಿದು ಅದರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಬೇಕು. ಓಕೆ, ಈಗ ನೋಡಿ ಇದನ್ನ ಇಲ್ಲಿ ತಾಮನ್ ಜಾಯಿನ್ ಮಾಡ್ಕೊಳ್ತೀನಿ. ಓಕೆ, ಇದು ತಾಮನ್ ಜಾಯಿನ್ ಮಾಡ್ಕೊಂಡ್ರೆ ಸೊ ನಿಮ್ಗೆ ಈ ತರ ಕಾಣುವಂತ ನೋಡಿ, exactly same as it is, which means this a vector minus b vector ಇಲ್ಲಿ ಬರ್ತಾ ಇದೆ. ಇದನ್ನ ತೆಗೆದುಬಿಡಿ. ಇಲ್ಲಿ ಏನ್ ಬರುತ್ತೆ, ಈ ತರ ಬಂತ ನಮ್ಗೆ. ಸೊ ಈ ತರ ಬಂದಾಗ ಸೊ ವಿಚ್ ಮೀನ್ಸ್ ದೀಸ್ ಟು ಆರ್, ಸೊ ನಮ್ಗೆ ದೀಸ್ ಟು ಆರ್ ಈ ವರ್ಡ್ಗೆ ಪರ್ಪೆಂಡಿಕ್ಯುಲರ್ ಇರೋ ವೆಕ್ಟರ್ ಯಾವ್ದು ಅಂತ ಕಂಡುಹಿಡಬೇಕು. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎನ್ ವೆಕ್ಟರ್ ಅಂತ ಹೇಳಿ ನಾವು ಅಸ್ಯೂಮ್ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ ಪರ್ಪೆಂಡಿಕ್ಯುಲರ್. ಓಕೆ, ಇಲ್ಲಿ ಬೇಡ, ಇಲ್ಲಿ ಬರೀತೀನಿ. ಲೆಟ್ perpendicular vector b n vector. Okay, so let perpendicular vector b n vector. ಇಲ್ಲಿ ನೋಡಿ, ಸೊ ನಮ್ಗೆ ಏನಾಗುತ್ತೆ, ಕ್ರಾಸ್ ಪ್ರಾಡಕ್ಟ್ ಆಫ್ a vector and b vector that is equal to, that is along the direction of this n vector. along this, ಈ ಕ್ರಾಸ್ ಪ್ರಾಡಕ್ಟ್ ಆಫ್ a ಮತ್ತೆ b vector ಯಾವ ಡೈರೆಕ್ಷನ್ ಇರುತ್ತೆ, ಇದು n ವೆಕ್ಟರ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅದೇ ತರ ದಿಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ದಿಸ್ ವೆಕ್ಟರ್ ಅಂಡ್ ದಿಸ್ ವೆಕ್ಟರ್ ಇಸ್ ಅಲಾಂಗ್ ದಿ ಡೈರೆಕ್ಷನ್ ಆಫ್ ದಿಸ್ ವೆಕ್ಟರ್. ಅದು ಏನಂತ ತಗೊಂಡಿವಿ, n ವೆಕ್ಟರ್ ಅಂತ ತಗೊಂಡಿವಿ. ಸೊ ವಿಚ್ ಮೀನ್ಸ್ ಹಿಯರ್ ದಿಸ್ ಯು ಕ್ಯಾನ್ ರೈಟ್ ಆಸ್ ಕ್ರಾಸ್ ಪ್ರಾಡಕ್ಟ್ ಆಫ್ a ವೆಕ್ಟರ್ ಪ್ಲಸ್ b ವೆಕ್ಟರ್ಸ್. ಓಕೆ, ಸೊ a ವೆಕ್ಟರ್ ಮೈನಸ್ b ವೆಕ್ಟರ್ ದಟ್ ಈಸ್ ಈಕ್ವಲ್ ಟು n ವೆಕ್ಟರ್ ಅಂತ ತಗೊಂಡಿವಿ. ಈ n ವೆಕ್ಟರ್ ಇರುತ್ತಲ್ಲ ಇದ್ರದ್ದು ಯೂನಿಟ್ ವೆಕ್ಟರ್ ಕಂಡುಹಿಡಬೇಕು. ಓಕೆ, ಇದ್ರದ್ದು n ವೆಕ್ಟರ್ ಏನಂದ್ರೆ ಯೂನಿಟ್ ವೆಕ್ಟರ್ ಕಂಡುಹಿಡಬೇಕು. ಸೊ ಈಗ n ವೆಕ್ಟರ್ ಯೂನಿಟ್ ವೆಕ್ಟರ್ ಹೆಂಗ್ ಕಂಡುಹಿಡ್ತೀರಾ, ಸೊ ದಟ್ ಈಸ್ ಈಕ್ವಲ್ ಟು n ಕ್ಯಾಪ್ ದಟ್ ಈಸ್ ಈಕ್ವಲ್ ಟು n ಮತ್ತೆ n ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನ್ ಬರುತ್ತೆ ಅಂದಾಗ ನಮ್ಗೆ
ಯು ಜಸ್ಟ್ ಸಿ ಹಿಯರ್ ಇದ್ರದ್ದು ವೆಕ್ಟರ್ ಹೆಂಗಿದೆ ಹಂಗೆ ಬರುತ್ತೆ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಇಂಟು ಕ್ರಾಸ್ ಪ್ರಾಡಕ್ಟ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಡಿವೈಡೆಡ್ ಬೈ ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ cross product of a vector plus b vector a vector plus b vector okay so a vector minus b vector okay ಈ ಬಂದಿರತ್ತಲ್ಲ ಇದರದೇ ಕ್ರಾಸ್ ಪ್ರಾಡಕ್ಟ್ ಫಸ್ಟ್ ಏನು ಮಾಡೋಣ a plus b ಕಂಡು ಹಿಡ್ಕೋಣ a minus b ಕಂಡು ಹಿಡ್ಕೋಣ ಓಕೆ ಸೊ a plus b ಏನು ಬರುತ್ತೆ ನೋಡಿ a vector plus b vector that is equal to ನಮಗೆ ಏನು ಬರುತ್ತೆ a vector ಏನಿದೆ ನೋಡಿ ಸೊ ದಟ್ ಈಸ್ i cap plus j cap plus k cap okay plus b vector ಏನಿದೆ that is i cap plus 2j cap plus 3k cap okay so ಇದನ್ನ a vector plus b vector that is equal to a vector plus b vector so that is equal to ಇವೆಲ್ಲ ಆಡ್ ಮಾಡಿ that is 2i cap okay plus 3j cap plus ಇಲ್ಲಿ k cap plus k cap 3 ಇಲ್ಲಿ k cap ಇದೆ ಇಲ್ಲಿ 3k cap ಇದೆ ಏನಾಗುತ್ತೆ ನಮಗೆ that is 4k cap ಇಷ್ಟು ಬರುತ್ತೆ a plus b ವೆಕ್ಟರ್ ಇಷ್ಟು ಬಂತು ಅದೇ ತರ a minus b ವೆಕ್ಟರ್ ಕಂಡು ಹಿಡಿಯೋಣ ದಟ್ ಈಸ್ a ವೆಕ್ಟರ್ ಮೈನಸ್ b ವೆಕ್ಟರ್ ದಟ್ ಈಸ್ ಈಕ್ವಲ್ ಟು a ವೆಕ್ಟರ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ ದಟ್ ಈಸ್ i cap plus j cap plus k cap minus of i cap plus 2j cap plus 3k cap okay ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ ದಿಸ್ ವಿಲ್ ಬಿಕಮ್ out i cap you write as it is j cap also write as it is plus k cap also write as ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ this will become minus i cap minus 2j cap minus 3k cap okay then further simplify ಮಾಡಿದಾಗ ಏನಾಗುತ್ತೆ this will become out i cap ಕ್ಯಾನ್ಸಲ್ ಆಗಿ plus i cap minus i cap ಕ್ಯಾನ್ಸಲ್ ಆಗುತ್ತೆ ನಮಗೆ j cap minus 2j cap ಅಂದ್ರೆ ಎಷ್ಟಾಗುತ್ತೆ that is minus j cap okay so ಇಲ್ಲಿ plus k cap minus 3k cap ಅಂದ್ರೆ that is minus 2k cap ಆಗುತ್ತೆ which means here it will become out a vector minus b vector ಇಷ್ಟು ಬಂತು okay ಇದರ ಕ್ರಾಸ್ ಪ್ರಾಡಕ್ಟ್ ಮಾಡಿಡು ಸೊ ಕ್ರಾಸ್ ಪ್ರಾಡಕ್ಟ್ ಕಂಡಿರೋದು ಗೊತ್ತಿದೆ ನಮಗೆ ಸೊ ಕ್ರಾಸ್ ಪ್ರಾಡಕ್ಟ್ ನಾವು ಕಂಡುಹಿಡಬೇಕಂದ್ರೆ ಏನು ಮಾಡಬೇಕು ಈ ವೆಕ್ಟರ್ದು ಮತ್ತೆ ಈ ವೆಕ್ಟರ್ದು ನಾವು ಡಿಟರ್ಮೆಂಟ್ ಅಲ್ಲಿ ಹಾಕಬೇಕು ಸೊ ನಮಗೆ ಏನಾಗುತ್ತೆ ನಮಗೆ ಸೊ ಡಿಟರ್ಮೆಂಟ್ ಆಫ್ ಕ್ರಾಸ್ ಪ್ರಾಡಕ್ಟ್ ಆಫ್ a vector plus b vector okay so a vector plus b vector a vector minus b vector that is equal to so determinant of i cap j cap k cap ಇದ್ರದ್ದು ಕೋಎಫಿಷಿಯಂಟ್ಸ್ ನೋಡ್ಬಿಡಿ ಇದ್ರ ಕೋಎಫಿಷಿಯಂಟ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ನನಗೆ ಕ್ರಾಸ್ ಪ್ರಾಡಕ್ಟ್ ಹೆಂಗ್ ಮಾಡ್ಬೇಕಂತೇಳಿ ಸೊ ದಟ್ ಈಸ್ ಇದ್ರ ಕೋಎಫಿಷಿಯಂಟ್ ಏನಿದೆ ದಟ್ ಈಸ್ 2 ಇಲ್ಲಿ 3 here 4 ಇಲ್ಲಿ ಏನು ಬರುತ್ತೆ ದಟ್ ಈಸ್ i ಕೋಎಫಿಷಿಯಂಟ್ ಏನಿದೆ 0 ಇದೆ ದಟ್ ಈಸ್ ರೈಟ್ is j ಕೋಎಫಿಷಿಯಂಟ್ ಇದೆ -1 ಇದೆ k ಕೋಎಫಿಷಿಯಂಟ್ ಇದೆ -2 ಇದೆ -2 ರೈಟ್ ಓಕೆ ಇದರ ಡಿಟರ್ಮೆಂಟ್ ಕಂಡಿದೆ ಸೊ ಡಿಟರ್ಮೆಂಟ್ ಎಕ್ಸ್ಪ್ಯಾಂಡ್ ಅಲಾಂಗ್ ದಿ ರೋ 1 ಅಂದ್ರೆ ಏನಾಗುತ್ತೆ ಇದು ಪ್ಲಸ್ ಆಗುತ್ತೆ ಇದು ಮೈನಸ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಓಕೆ ಪ್ಲಸ್ ಮೈನಸ್ ಪ್ಲಸ್ ಆದಾಗ ಇದನ್ನು ಸಾಲ್ವ್ ಮಾಡ್ಕೊಂತ ಹೋದ್ರೆ ಏನು ಬರುತ್ತೆ ನೋಡಿ ಇದನ್ನು ಸಾಲ್ವ್ ಮಾಡ್ಕೊಂತ ಹೋದಾಗ ಸೊ ನಮಗೆ ಇಲ್ಲಿ ದಿಸ್ i cap into ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟು ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಬಿಡಿ ಸೊ 3 into -2 ಮಾಡಿದಾಗ ಏನಾಗುತ್ತೆ 3 into -2 is -6 minus of 4 into -1 that is -4 ಓಕೆ ಅದೇ ತರ -j cap of ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ ಓಕೆ ಇಲ್ಲಿ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ ಏನಾಗುತ್ತೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ ಸೊ ನಮ್ಗೆ ಏನಾಗುತ್ತೆ ಸೊ 2 into -2 is -4 ಓಕೆ 0 into anything is 0 into 4 is 0 ಅದೇ ತರ k cap ಓಕೆ ಸೊ ಇಲ್ಲಿ ಪ್ಲಸ್ k cap ಆಫ್ ನಿಮ್ ಡಿಟರ್ಮೆಂಟ್ ಗೊತ್ತಿರಬೇಕು ನಿಮ್ ಡಿಟರ್ಮೆಂಟ್ ಗೊತ್ತಿಲ್ಲ ಅಂದ್ರೆ ಮತ್ತೆ ವೇಸ್ಟ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ ಸೊ 2 into -1 is that is -2 ಓಕೆ ಸೊ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಟಾಗ 2 into 0 into 3 is that is 0 ಇದನ್ನು ಸಾಲ್ವ್ ಮಾಡ್ಕೊಳ್ಳಿ ಇದನ್ನು ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ದಟ್ ವಿಲ್ ಬಿಕಮ್ ವಾಟ್ ದಿಸ್ ವಿಲ್ ಬಿಕಮ್ ವಾಟ್ ನಮಗೆ ಇದು ದಿಸ್ ಇಸ್ i cap so this will become -6 minus into minus +4 ಆಗುತ್ತೆ +4 -6 ಮಾಡಿದಾಗ that is -2 okay this will become -j cap ಹೆಂಗಿದೆ ಹಂಗೆ ಬರ್ಕೊಳ್ಳಿ okay so this will become -4 8 as it is okay ಇಲ್ಲಿ ಏನಾಗುತ್ತೆ -2k cap ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿದಾಗ this will become -2i cap plus 4j cap okay -2k cap so which means here ನಮಗೆ ಏನು ಬಂದ್ರೆ so a vector plus b vector cross product with a vector minus b vector that is equal to ಇಷ್ಟು ಬಂತು ಓಕೆ ಅದನ್ನ ಮ್ಯಾಗ್ನಿಟ್ಯೂಡ್ ಇದು ಕಂಡು ಹಿಡಿದೀವಿ ನಾವು ಈಗ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡಿಡ್ಬೇಕಾ ಸೊ ದಿಸ್ ಮ್ಯಾಗ್ನಿಟ್ಯೂಡ್ ಆಫ್ ಇಲ್ಲೇ ಕಂಡು ಹಿಡಿದೀವಿ ನೋಡಿ ಎಲ್ಲ ಓಕೆ ಇಲ್ಲೇ ಕಟ್ತಿ ಇಲ್ಲಿ ಲೈನ್ ಹಾಕಿ ಬಿಕಾಸ್ ಇದನ್ನ ಇಲ್ಲಾಂದ್ರೆ ಸಣ್ಣದು ಮಾಡ್ಕೊಂಡು ಇಲ್ಲ ಬೇಡ ಸಣ್ಣದು ಮಾಡ್ಕೊಳ್ಳೋದು ಬೇಡ ಇಲ್ಲೇ ಕಂಡು ಹಿಡಿತೀನಿ ಎಲ್ಲ ಓಕೆ ಸೊ ದಿಟ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ಆಫ್ a plus b cross product of a minus b
ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ ಇಲ್ಲೇನಿದೆ -2 ಸ್ಕ್ವೇರ್, ರೂಟ್ ಆಫ್ -2 ಸ್ಕ್ವೇರ್ ಚೆನ್ನಾಗಿ ಬರೀತೀನಿ, ಇಲ್ಲಿ ಕೆಳಗೆ ಬರ್ದ್ಬಿಡ್ತು. ಸೊ ರೂಟ್ ಆಫ್ -2 ಸ್ಕ್ವೇರ್, ಓಕೆ, ಪ್ಲಸ್ ರೂಟ್ ಆಫ್ -2 ಸ್ಕ್ವೇರ್ 4 ಸ್ಕ್ವೇರ್ ಪ್ಲಸ್ ಇಟ್ ಈಸ್ -2 ಸ್ಕ್ವೇರ್. ಓಕೆ, ನಮಗೆ -2 ಸ್ಕ್ವೇರ್ ಮಾಡಿದ್ರೆ ಎಷ್ಟಾಗುತ್ತೆ? ದಟ್ ಈಸ್ -2 ಸ್ಕ್ವೇರ್ ಮಾಡಿದಾಗ ದಟ್ ಈಸ್ 4 ಪ್ಲಸ್ 4 ಸ್ಕ್ವೇರ್ 16 ಪ್ಲಸ್ -2 ಸ್ಕ್ವೇರ್ ಆದರೆ 4 ಆಗುತ್ತೆ. ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ? √24. ಮ್ಯಾಗ್ನಿಟ್ಯೂಡ್ ಎಷ್ಟು ಬಂತು ನಮಗೆ? √24. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಇದು ಯೂನಿಟ್ ವೆಕ್ಟರ್ ಕಂಡಿಡಿ ಅಂತಂದ್ರೆ ಯೂನಿಟ್ ವೆಕ್ಟರ್ ದಟ್ ಈಸ್ n ಕ್ಯಾಪ್ ಇಸ್ ಈಕ್ವಲ್ ಟು n ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಇದು ಏನು ಬಂದಿದೆ ನಮಗೆ? ದಟ್ ಈಸ್ -2i ಕ್ಯಾಪ್ ಓಕೆ, ಇದನ್ನ ಸ್ವಲ್ಪ ಫರ್ದರ್ ಸಿಂಪ್ಲಿಫೈ ಮಾಡ್ಬೋದು. ಫರ್ದರ್ ಸಿಂಪ್ಲಿಫೈ ಹೆಂಗೆ ಮಾಡ್ತೀರಾ? ನಾನು ದಿಸ್ ವಿ ಕ್ಯಾನ್ ರೈಟ್ ಆಸ್ √24 ಹೆಂಗೆ ಬರಿಬೋದು ನಾನು? ಓಕೆ, √24 ಹೆಂಗೆ ಬರಿಬೋದು? ಸೊ √24 ಐ ಕ್ಯಾನ್ ರೈಟ್ ಆಸ್ √6 ಇಂಟು √6 ಇಂಟು √4. √6 ಇಂಟು √4 ಐ ಕ್ಯಾನ್ ರೈಟ್ ಆಸ್ 2√6. ಸೊ ಮ್ಯಾಗ್ನಿಟ್ಯೂಡ್ ಏನು ಬಂತು? 2√6. ಸೊ ನಾವು ಇದರಲ್ಲಿ n ಕ್ಯಾಪ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ದಟ್ ಈಸ್ n ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಇದೇನು ಬಂದಿದೆ? ಸೊ ದಿಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ದೀಸ್ ಟು ಏನು ಬಂದಿದೆ ನಮ್ಗೆ ಇದ್ರಲ್ಲಿ ಬಂದಿದೆ. ದಟ್ ಈಸ್ ರೈಟ್ ಆಸ್ ಇದರಲ್ಲಿ ಏನು ಕಾಮನ್ ಇದೆ? ಸೊ ನಮಗೆ 2 ಕಾಮನ್ ತಗೊಳ್ಳಿ. ಸೊ 2 ಕಾಮನ್ ತೊಗೊಂಡಾಗ ಏನಾಗುತ್ತೆ? 2 ಕಾಮನ್ ತೊಗೊಂಡಾಗ ಇಲ್ಲಿ ಬರ್ಕೊಳ್ಳಿ ಫಸ್ಟ್, ಬೇಕಾದ್ರೆ ನೆಕ್ಸ್ಟ್ ಕಾಮನ್ ತೊಗೊಳುತ್ತೆ. -2i ಕ್ಯಾಪ್, ಓಕೆ, -2i ಕ್ಯಾಪ್ ಪ್ಲಸ್ 4j ಕ್ಯಾಪ್ ಪ್ಲಸ್ 4j ಕ್ಯಾಪ್ -2k ಕ್ಯಾಪ್ ಡಿವೈಡೆಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದೀಸ್ ಟು. ಮ್ಯಾಗ್ನಿಟ್ಯೂಡ್ ಎಷ್ಟು ಬಂತು? ದಟ್ ಈಸ್ 2√6. ಓಕೆ, ಸೊ 2√6. ಸೊ ಇಷ್ಟು ಬಂದಿತ್ತಾ? ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ? ಸೊ ನಮಗೆ ಸೊ n ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ನಮಗೆ 2 ಕಾಮನ್ ತೊಗೊಳ್ಳಿ. ದಟ್ ಈಸ್ 2 ಕಾಮನ್ ತೊಗೊಂಡಾಗ ಏನಾಗುತ್ತೆ? ದಟ್ ಈಸ್ i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಸಾರಿ -i ಕ್ಯಾಪ್ 2j ಕ್ಯಾಪ್ -k ಕ್ಯಾಪ್ ಡಿವೈಡೆಡ್ ಬೈ √6 2√6. 2 ಕ್ಯಾನ್ಸಲ್ ಮಾಡಿದಾಗ ಇಲ್ಲಿ ಏನು ಬರುತ್ತೆ ನಮಗೆ? 2 ಕ್ಯಾನ್ಸಲ್ ಮಾಡಿ, ಇದು ಕಾಣ್ತಿಲ್ಲ. 2 ಕ್ಯಾನ್ಸಲ್ ಮಾಡಿ. ಸೊ 2 ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ ನಮಗೆ? ಸೊ ಡಿವೈಡೆಡ್ ಬೈ √6 ಬರುತ್ತೆ. ಡಿವೈಡೆಡ್ ಬೈ √6 ಹೆಂಗೆ ಬರೀಬೋದು ನನಗೆ? ದಿಸ್ ಇಸ್ -1 ಡಿವೈಡೆಡ್ ಬೈ √6 i ಕ್ಯಾಪ್. ಓಕೆ, ಅದೇ ಥರ 2 ಡಿವೈಡೆಡ್ ಬೈ √6 j ಕ್ಯಾಪ್. ಓಕೆ, ಸೊ -1 ಡಿವೈಡೆಡ್ ಬೈ √6 k ಕ್ಯಾಪ್. ಸೊ ದಿಸ್ ಇಸ್ ವಾಟ್ ದಿ ಯೂನಿಟ್ ವೆಕ್ಟರ್. They have asked us to find. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 3 ಮಾರ್ಕ್ಸ್ ನೋಡಿ. ಜಸ್ಟ್ ರೈಟ್ ಡೌನ್. ಓಕೆ, ಇದರ ಥರದ್ದು ಇನ್ನೊಂದು ಸಿಮಿಲರ್ ಕ್ವಶನ್ ಇದೆ. ಸೊ ಆ ಕ್ವಶನ್ ಮಾಡೋಣ. ಎಕ್ಸಾಕ್ಟ್ಲಿ ಸೇಮ್ ಆಸ್ ಇಟ್ ಈಸ್, ಪ್ರೊಸೀಜರ್ ಎಲ್ಲ ಸೇಮು. ಓಕೆ, ಇದೇನೋ ಬೇರೆ ಬಂದಿದೆ. ಓಕೆ, ಸೊ ಇಲ್ಲೇನಿದೆ ಈ ಕ್ವಶನ್ ನೋಡಿ. ಓಕೆ, ಸೊ ಇಲ್ಲಿ ಕ್ವಶನ್ ಏನಿದೆ ನೋಡಿ. ಸೊ ಇದು ಎಕ್ಸಾಕ್ಟ್ಲಿ ಸೇಮ್. ಫೈಂಡ್ ಎ ಯೂನಿಟ್ ವೆಕ್ಟರ್ perpendicular to each of the vectors a vector plus b vector, a vector minus b vector here where a vector is equal to this much, b vector is equal to this much ಅಂತ ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡೋಣ? ಸೊ ವಿಚ್ ಮೀನ್ಸ್ ನಮ್ಮ ಕಾನ್ಸೆಪ್ಟ್ ಗೊತ್ತಾಯ್ತು ಈಗ. ಸೊ ವಿಚ್ ಮೀನ್ಸ್ ಸೊ ಇಲ್ಲಿ there is a vector. ಓಕೆ, ಸೊ there is a vector which is perpendicular to this is a vector plus b vector. Okay, a vector plus b vector. So that is another vector. So that is perpendicular to a vector minus b vector. Okay, so a vector minus b vector ಇದೆ. Okay, so now what we have to find? We have to find this vector. Okay, so ಈ perpendicular vector ಏನಿರುತ್ತಲ್ಲ ಅದು ಕಂಡುಹಿಡಬೇಕು. Okay, perpendicular vector ಏನಿರುತ್ತೆ ನಮಗೆ? So we have to find this perpendicular means ಇದನ್ನ ಇಲ್ಲಿ ಸೆಟ್ ಮಾಡಿ ತಾವು. Which means this vector we have to find out. So ಇದು ಏನಾಗುತ್ತೆ? This is a vector minus b vector. ಓಕೆ, ಸೊ ನಮಗೆ ಇದ್ರದ್ದು ನಮಗೆ ವೆಕ್ಟರ್ ಪ್ರಾಡಕ್ಟ್ ಏನು ಬರುತ್ತೆ? ಸೊ ವಿಚ್ ಮೀನ್ಸ್ ಸೊ ನಮಗೆ ಈ ವೆಕ್ಟರ್ ಕಂಡುಹಿಡಬೇಕು. ದಟ್ ವೆಕ್ಟರ್ ವಿ ಕನ್ಸಿಡರ್ ಆಸ್ n ವೆಕ್ಟರ್. ಸೊ ದಟ್ ವೆಕ್ಟರ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿಸ್ ವೆಕ್ಟರ್ ಅಂಡ್ ದಿಸ್ ವೆಕ್ಟರ್, ದಟ್ ಈಸ್ ಲೆಟ್ ಅಸ್ ಕನ್ಸಿಡರ್ ದಟ್ ಆಸ್ n ವೆಕ್ಟರ್. ಓಕೆ, ಅದನ್ನ ಫಿಗರ್ನ ಇಲ್ಲಿ ಹಾಕ್ಬಿಡ್ತೀನಿ. ಓಕೆ, ಫಿಗರ್ ಇಲ್ಲಿ ಹಾಕ್ತೀನಿ ನೋಡಿ. ಫಿಗರ್ ಇಲ್ಲಿ ಹಾಕ್ತೀನಿ. ದಿಸ್ ಇಸ್ n ವೆಕ್ಟರ್. This is n vector. Okay, so now we consider ಮಾಡ್ಕೋಣ. So let n vector be perpendicular vector.
ಸೊ ಎನ್ ವೆಕ್ಟರ್ ಬಿ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಅಂತೇಳಿ ಕನ್ಸಿಡರ್ ಮಾಡ್ಕೊಂಡಿವಿ. ಎನ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ವೆಕ್ಟರ್ ಆದಾಗ ಸೊ ನಮ್ಗೆ ಏನಾಗುತ್ತೆ, ಸೊ ಇದ್ರದ್ದು ಕ್ರಾಸ್ ಪ್ರಾಡಕ್ಟ್ ಏನು ಬರುತ್ತೆ, ಈ ವೆಕ್ಟರ್ ಈಕ್ವಲ್ ಇರುತ್ತೆ. Okay, so we have to find this one, this cross product of this vector plus this vector and this vector, that is equal to this vector ಅಂತ ಹೇಳಿದ್ವಿ. previously explain ಮಾಡಿದ್ದೀನಿ ಯಾಕೆ ಅಂತ ಹೇಳಿ ಅವೆಲ್ಲ. Okay, so which means a vector plus b vector, okay, cross product with a vector minus b vector, that is equal to n vector. Okay, ಇದರ ಯೂನಿಟ್ ವೆಕ್ಟರ್ ಕಂಡುಹಿಡಿ. ಇದರ ಯೂನಿಟ್ ವೆಕ್ಟರ್ ಹೆಂಗೆ ಕಂಡುಹಿಡಿತರ, that is n unit vector, that is n cap, that is equal to, so this vector a plus a vector, cross product of a vector plus b vector, a vector minus b vector divided by magnitude of a vector, cross product of a vector plus b vector. Okay, so a vector minus b vector, ಇದ್ರ ಮ್ಯಾಗ್ನಿಟ್ಯೂಡ್ ಕಂಡ್ರೆ ಸೊ ನಮ್ಗೆ ಏನು ಬರುತ್ತೆ, ಯೂನಿಟ್ ವೆಕ್ಟರ್ ಬರುತ್ತೆ. ಓಕೆ, ಸೊ ನಾವು ಜಸ್ಟ್ ಸಿ ನಾವು ಈಗ ಏನು ಮಾಡೋಣ, ಸೊ ನಾವು ಫಸ್ಟ್ ಎ ಪ್ಲಸ್ ಬಿ ಕಂಡುಹಿಡೋಣ, ಎ ಮೈನಸ್ ಬಿ ಕಂಡುಹಿಡೋಣ, ಆ ಬಂದಿರೋದ ಮೇಲೆ ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡೋಣ. ಸೊ ಎ ಪ್ಲಸ್ ಬಿ ಏನು ಬರ್ತದೆ, ದಟ್ ಈಸ್ ಎ ಪ್ಲಸ್ ಬಿ ವೆಕ್ಟರ್, ದಟ್ ಈಸ್ ಈಕ್ವಲ್ ಟು, ಇಲ್ಲಿ ಬರ್ಕೊಳ್ತೀನಿ ನೋಡಿ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್, ದಟ್ ಈಸ್ ಈಕ್ವಲ್ ಟು, ಎ ವೆಕ್ಟರ್ ಏನು ಕೊಟ್ಟಿದ್ದಾರೆ ಅದು ಬರ್ಕೊಳ್ಳಿ ಫಸ್ಟು, ದಟ್ ಈಸ್ 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್, ಇಷ್ಟು ಬಂದಿದ್ದೀನ ಪ್ಲಸ್. ಸೊ ಬಿ ವೆಕ್ಟರ್ ಏನು ಕೊಟ್ಟಿದ್ದಾರೆ, ದಟ್ ಈಸ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ ಮೈನಸ್ 2k ಕ್ಯಾಪ್. ಓಕೆ, ಸೊ ಇದ್ರೊಳಗೆ ಒಂದು ಆ್ಯಡ್ ಮಾಡಿ, ಸೊ ದಿಸ್ ಬೇಕಾದ್ರೆ 3i ಕ್ಯಾಪ್ ಪ್ಲಸ್ ಐ ಕ್ಯಾಪ್ ಅಂದರೆ ಏನಾಗುತ್ತೆ, ದಟ್ ಈಸ್ 4i ಕ್ಯಾಪ್. ಓಕೆ, ನಾವು 2j ಕ್ಯಾಪ್ ಪ್ಲಸ್ 2j ಕ್ಯಾಪ್ ಅಂದರೆ 4j ಕ್ಯಾಪ್ ಆಗುತ್ತೆ. ಅದೇ ಥರ 2k ಕ್ಯಾಪ್ ಪ್ಲಸ್ 2k ಕ್ಯಾಪ್ ಮೈನಸ್ 2 ಕ್ಯಾಪ್ ಕ್ಯಾನ್ಸಲ್ ಆಗಿ 0 ಬರುತ್ತೆ, ವಿಚ್ ಮೀನ್ಸ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಇಸ್ಕೊಟ್ಟು ಇಷ್ಟು ಬಂತು. ಅದೇ ಥರ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ನೋಡಿ, ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್, ದಟ್ ಈಸ್ ಈಕ್ವಲ್ ಟು 3i ಕ್ಯಾಪ್ ಪ್ಲಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್ ಮೈನಸ್ ಆಫ್ ಐ ಕ್ಯಾಪ್ ಪ್ಲಸ್ 2j ಕ್ಯಾಪ್ ಮೈನಸ್ ಆಫ್ 2k ಕ್ಯಾಪ್. ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ, ಇದು ಹೆಂಗಿದೆ ಹಂಗೆ ಇಟ್ಕೊಳ್ಳಿ, 3i ಕ್ಯಾಪ್ ಪ್ಲಸ್ 2j ಕ್ಯಾಪ್, ಓಕೆ, ಪ್ಲಸ್ 2k ಕ್ಯಾಪ್. ಓಕೆ, ಇದು ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ದಿಸ್ ಈಸ್ ಮೈನಸ್ ಐ ಕ್ಯಾಪ್ ಮೈನಸ್ 2j ಕ್ಯಾಪ್ ಪ್ಲಸ್ 2k ಕ್ಯಾಪ್. ಓಕೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಪ್ಲಸ್ 2j ಕ್ಯಾಪ್ ಮೈನಸ್ 2j ಕ್ಯಾಪ್ ಕ್ಯಾನ್ಸಲ್ ಆಗುತ್ತೆ, ಉಳಿದೇನಿದೆ ಅದು ಬರ್ಕೊಳ್ಳಿ. ಸೊ ಅದು 3i ಕ್ಯಾಪ್ ಮೈನಸ್ ಐ ಕ್ಯಾಪ್ ಅಂದ್ರೆ ಏನಾಗುತ್ತೆ, ದಟ್ ಈಸ್ 2i ಕ್ಯಾಪ್, ಈ 2k ಕ್ಯಾಪ್ ಪ್ಲಸ್ 2k ಕ್ಯಾಪ್ ಏನಾಗುತ್ತೆ, ದಟ್ ಈಸ್ 4k ಕ್ಯಾಪ್, ಇಷ್ಟು ಬಂತು. ಓಕೆ, ಸೊ ದಿಸ್ ಇಲ್ಲಿ ಏನಾಗುತ್ತೆ ನಮಗೆ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ಆಯ್ತು. ಸೊ ನಾವು ವಾಟ್ ವಿ ಹ್ಯಾವ್ ಟು ಫೈಂಡ್, ವಿ ಹ್ಯಾವ್ ಟು ಫೈಂಡ್ ದ ಕ್ರಾಸ್ ಪ್ರಾಡಕ್ಟ್ ಆಫ್ ದೀಸ್ 2 ವೆಕ್ಟರ್ಸ್. ಈ 2 ವೆಕ್ಟರ್ಸ್ ದ ಕ್ರಾಸ್ ಪ್ರಾಡಕ್ಟ್ ಹೇಳ್ಬೇಕು, ಅದು ಹೆಂಗೆ ಬರುತ್ತೆ ನಮಗೆ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಕ್ರಾಸ್ ಪ್ರಾಡಕ್ಟ್ ವಿತ್ a vector minus b vector, that is equal to I cap, that is equal to I cap, j cap, k cap, I cap, j cap, k cap. Okay, ಅದೇ ತರ what are the scalar components of I cap, j cap, k cap of a plus b ಅಂದ್ರೆ ಏನಾಗುತ್ತೆ, this is I value is 4, I cap coefficient is 4, j cap coefficient 4, k cap coefficient ಎಷ್ಟಿದೆ, that is 0. ಅದೇ ಥರ ಇಲ್ಲಿ ಸೊ ಐ ಕ್ಯಾಪ್ ಕೋಎಫಿಷಿಯಂಟ್ ಎಷ್ಟಿದೆ, 2 ಇದೆ, ಜೆ ಕ್ಯಾಪ್ ಕೋಎಫಿಷಿಯಂಟ್ ಇಸ್ 0, ಕೆ ಕ್ಯಾಪ್ ಕೋಎಫಿಷಿಯಂಟ್ ಇಸ್ 4. ಇದರ ವ್ಯಾಲ್ಯೂ ಕಂಡಿಡು, ಇದರ ವ್ಯಾಲ್ಯೂ ಹೆಂಗೆ ಕಂಡಿದೆ, ದಟ್ ಈಸ್ ಸೊ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್, ಸೊ ರೋ 1, ಸೊ ರೋ 1 ಜೊತೆ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಎಕ್ಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ಡಿಟರ್ಮಿನೆಂಟ್ ಕಂಡಿಡೋದು ಗೊತ್ತಿರಬೇಕು ನಿಮಗೆ, ಸೊ ನಾನು ಹೇಳಿದ್ದೀನಿ ಪ್ರೀವಿಯಸ್ಸಲ್ಲಿ. ಓಕೆ, ನಾವು ಯು ಜಸ್ಟ್ ಸಿ ಇಲ್ಲಿ ಏನಾಗುತ್ತೆ ಅಂದಾಗ, ಸೊ ನಾವು ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ಅಂದರೆ ದಟ್ ಈಸ್ ಐ ಕ್ಯಾಪ್, ಫಸ್ಟ್ ಕಾಲಮ್ ಬಿಟ್ಬಿಡಿ, 4 ಇಂಟು 4 ಮಾಡಿದಾಗ ಏನಾಗುತ್ತೆ 16, ಮೈನಸ್ ಆಫ್ 0 ಇಂಟು 0 ಇಸ್ 0. ಅದೇ ಥರ ಮೈನಸ್ ಜೆ ಕ್ಯಾಪ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಡಿ, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ, ನಮ್ಗೆ ಏನಾಗುತ್ತೆ 4 ಇಂಟು 4 ಮಾಡಿದಾಗ 16 ಆಗುತ್ತೆ, 2 ಇಂಟು 0 ಮಾಡಿದಾಗ 0 ಆಗುತ್ತೆ. ಓಕೆ, ಇಷ್ಟ ಆಯ್ತಾ. ಅದೇ ಥರ ಸೊ ಕೆ ಕ್ಯಾಪ್ ಆಫ್ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ, ಸೊ 4 ಇಂಟು 0 ಇಸ್ 0, ಮೈನಸ್ ಆಫ್ 2 ಇಂಟು 4 ಇಸ್ 8, ಇಷ್ಟು ಬಂತು. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಏನಾಗುತ್ತೆ ನಮಗೆ, ನಮ್ಗೆ ಏನು ಬರುತ್ತೆ ನೋಡಿ, ಸೊ ದಿಸ್ ವಿಲ್ ಬಿಕಮ್ 16i ಕ್ಯಾಪ್, so this is minus 16j cap. Okay, ಇಲ್ಲಿ minus 8k cap, ಎಷ್ಟಿದೆನಾ. ಓಕೆ, ಸೊ ಇದರಲ್ಲಿ ಏನು ಕಾಮನ್ ಇದೆ, ಕಾಮನ್ ತಗೊಂಡು ಹೊರಗೆ ತಗೊಳ್ಳಿ. ಸೊ ದಟ್ ಈಸ್ ಕಾಮನ್ ಏನಿದೆ ನಮಗೆ 8 ಕಾಮನ್ ತಗೋದಾ, 8 ಕಾಮನ್ ತೊಗೊಂಡಾಗ ಹೊರಗೆ ಏನು ಬರುತ್ತೆ, 8 ಕಾಮನ್ ತೊಗೊಂಡಾಗ ಸೊ ನಮ್ಗೆ ಏನಾಗುತ್ತೆ, ಸೊ ದಟ್ ವಿಲ್ ಬಿಕಮ್ ವಾಟ್, 2i ಕ್ಯಾಪ್ ಮೈನಸ್ 2j ಕ್ಯಾಪ್ ಮೈನಸ್ k ಕ್ಯಾಪ್, ಇಷ್ಟು ಬಂತು. ಓಕೆ, ಇಷ್ಟು ಬಂತ, ವಿಚ್ ಮೀನ್ಸ್ ನಮಗೆ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್
ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್ ನಮಗೆ ಇಷ್ಟು ಬಂತು. ಇಷ್ಟು ಬರ್ಕೊಳ್ಳಿ. ಇದ್ರದ್ದು ಮ್ಯಾಗ್ನಿಟ್ಯೂಡ್ ಕಂಡುಹಿಡಿಯಬೇಕು. ಓಕೆ, ಮ್ಯಾಗ್ನಿಟ್ಯೂಡ್ ಇಲ್ಲಿ ಮಾಡ್ತೀನಿ ನೋಡಿ. ಇಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್. ಓಕೆ, ಮ್ಯಾಗ್ನಿಟ್ಯೂಡ್ ಎಷ್ಟು ಬರುತ್ತೆ ನಮಗೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ಸ್ ಕ್ರಾಸ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್. ಓಕೆ, ಎ ವೆಕ್ಟರ್ ಎಷ್ಟು ಬರುತ್ತೆ ಅಂದಾಗ, ಸೊ ಫಸ್ಟ್ ಇಲ್ಲಿ ನೋಡಿ, ದಟ್ ವಿಲ್ ಬಿಕಮ್ ರೂಟ್ ಆಫ್ ಇದು ಕೋಎಫಿಷಿಯಂಟ್ಸ್ ಇದೆ. ಇದು 8 ಅನ್ನೋದು ಹೊರಗೆ ಬರ್ಕೊಂಬಿಡಿ. 8 ಅನ್ನೋದು ಆಲ್ರೆಡಿ ಗುಡ್ ಕ್ವಾಂಟಿಟಿ. 8 ಅನ್ನೋದು ಹೊರಗೆ ಬರ್ಕೊಂಬಿಡಿ. ಸೊ ಇದ್ರದಷ್ಟೇ ಮ್ಯಾಗ್ನಿಟ್ಯೂಡ್ ಕಂಡುಕೊಡಿ. ಓಕೆ, ಇದ್ರದಷ್ಟೇ ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ? ಇದ್ರದಷ್ಟೇ ಮ್ಯಾಗ್ನಿಟ್ಯೂಡ್ ಏನು ಬರುತ್ತೆ? ಇಟ್ ಈಸ್ 8 times ಆಫ್ ದಿಸ್ ಒನ್. ದಿಸ್ ಮ್ಯಾಗ್ನಿಟ್ಯೂಡ್ 8 times ಆಫ್ ದಿಸ್. ಇದು 8 times ಆಫ್ ದಿಸ್ ಅಂದರೆ ಇದು ಎಷ್ಟಾಗುತ್ತೆ? ಇದು 8 times ಆಫ್ ರೂಟ್ ದಟ್ ಈಸ್ ಈಕ್ವಲ್ ಟು 8 into root of, so 2 square. So it is 2 square plus minus 2 square plus minus 1 square. Okay, 2 square ಅಂದ್ರೆ ಎಷ್ಟಾಗುತ್ತೆ? ದಟ್ ಈಸ್ 4 ಆಗುತ್ತೆ. ದಟ್ ಈಸ್ 8 times ಆಫ್ 2 square is equal to 4 ಪ್ಲಸ್ ಮೈನಸ್ 2 square ಅಂದರೆ 4 ಪ್ಲಸ್ ಮೈನಸ್ 1 square ಅಂದರೆ 1. ಸೊ 2r plus 4 ಅಂದರೆ 8 ಆಗುತ್ತೆ. 8 plus 1 is 9. ಸೊ 9 plus this will become 8 into 9. 8 into 9 ಮಾಡಿದ್ರೆ ಎಷ್ಟಾಗುತ್ತೆ? 8 9 is 72. ಸೊ ಮ್ಯಾಗ್ನಿಟ್ಯೂಡ್ ಎಷ್ಟು ಬಂತು? 72 ಬಂತು. ಅದೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಅದೇ ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಏನಾಗುತ್ತೆ? ಸೊ ನಮಗೆ ಇಲ್ಲಿ ಎನ್ ವೆಕ್ಟರ್ ಎನ್ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ಇದೇನು ಬಂದಿತ್ತು ನಮಗೆ? ದಟ್ ಈಸ್ 8 times ಆಫ್ 2i ಕ್ಯಾಪ್ ಮೈನಸ್ 2j ಕ್ಯಾಪ್ ಪ್ಲಸ್ ಮೈನಸ್ ಕೆ ಕ್ಯಾಪ್ ಡಿವೈಡೆಡ್ ಬೈ. ಸೊ ಡಿವೈಡೆಡ್ ಬೈ ಎಷ್ಟು ಬಂದಿತ್ತು ನಮಗೆ? ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ವೆಕ್ಟರ್ ದಟ್ ಈಸ್ ದಿಸ್ ಕ್ರಾಸ್ ಪ್ರಾಡಕ್ಟ್ ಎಷ್ಟು ಬಂದಿತ್ತು ನಮಗೆ? 72 ಬಂದಿತ್ತು. ಓಕೆ, 8 1 8 9. ಓಕೆ, 8 9. ಸೊ ನನಗೆ ಎನ್ ಕ್ಯಾಪ್ ದಟ್ ಈಸ್ ಈಕ್ವಲ್ ಟು ನಮಗೆ 2 divided by 9 i cap minus 2 divided by 9 j cap. Okay, minus 1 divided by 9 k cap. Okay, so this is what the unit vector they have asked to find. This unit vector andre, so this unit vector enide, so namge ee idenide alla, so ee n vector enide adakke unit vector ande idagutte. Okay, so ishtu madidre 3 marks nodi, just barಕೊಳ್ಳಿ. ಓಕೆ, ಸೊ ಈಗ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನಂದರೆ, ಈಗ ಮಾಡಲ್ ಕ್ವಶನ್ ಪೇಪರ್ ಕೇಳಿದ್ದು ನೋಡಿ, ಮೊನ್ನೆ ಕೇಳಿದ್ದೆಲ್ಲ. ಓಕೆ, ಮೊನ್ನೆ ರೀಸೆಂಟಾಗಿ 3 ಮಾಡಲ್ ಕ್ವಶನ್ ಪೇಪರ್ ಬಿಟ್ಟಿದ್ದಾನೆ. ಓಕೆ, ಆ ಮಾಡಲ್ ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿಸ್ತೀನಿ. ಓಕೆ, ಈಗ ಸ್ವಲ್ಪ ದಿವಸದಲ್ಲಿ ಸಾಲ್ವ್ ಮಾಡಿಸ್ತೀನಿ. ಓಕೆ, ಬಟ್ ಈ ಕ್ವಶನ್ ಮಾಡಲ್ ಕ್ವಶನ್ ಪೇಪರ್ ಕೇಳಿದ್ದು ಆ ಕ್ವಶನು. ಸೊ ನಾವು ಆ ಕ್ವಶನ್ ಸಾಲ್ವ್ ಮಾಡೋಣ. ನೋಡಿ, ಈಸಿನೇ ಇದೆ, ಏನಿಲ್ಲ ಇದು. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ? ಎ ಬಿ ಸಿ ಆರ್ 3 ವೆಕ್ಟರ್ಸ್ ಸಚ್ ದಟ್ ಅದರ ಮ್ಯಾಗ್ನಿಟ್ಯೂಡ್ ಏನೇನು ಕೊಟ್ಟಿದ್ದಾರೆ ಅದು ಬರ್ಕೊಂಬಿಡಿ. ಸೊ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನು? It is 3 and magnitude of b vector that is equal to ಎಷ್ಟು ಕೊಟ್ಟಿದ್ದಾನೆ? 4 ಕೊಟ್ಟಿದ್ದಾನೆ. and magnitude of that c vector that is equal to ಎಷ್ಟು ಕೊಟ್ಟಿದ್ದಾನೆ? 5 ಅಂತ ಕೊಟ್ಟಿದ್ದಾನೆ. So that each of the vector ಅಂದ್ರೆ a vector, each of the vector to the sum of, or each of the vector is orthogonal to the sum of other 2 vectors. ಅಂದ್ರೆ orthogonal is nothing but perpendicular here. ಆರ್ಥೋಗೋನಲ್ ಅಂದ್ರೆ ಏನು? ಪರ್ಪೆಂಡಿಕ್ಯುಲರ್ ಅಂತ ಅರ್ಥ. ಅಂದ್ರೆ ಈಚ್ ಆಫ್ ವೆಕ್ಟರ್ ಅಂದ್ರೆ ಎ ವೆಕ್ಟರ್ is perpendicular to the sum of other 2 vectors. ಅಂದ್ರೆ b vectors plus c vector ಗೆ perpendicular. a vector b vector sum of b vector ಮತ್ತೆ c vector perpendicular ಆದಾಗ, ಅದೇ ತರ b vector ಇದಕ್ಕೆ perpendicular ಇರುತ್ತೆ, a vector plus c vector ಗೆ sum ಗೆ perpendicular ಆಗುತ್ತೆ. ಅದೇ ತರ ನಮಗೆ c vector is perpendicular to the a vector plus b vector ಇದಕ್ಕೆ perpendicular ಆಗುತ್ತೆ ಅಂತ ಹೇಳ್ತೀವಿ. ಇದ್ರ ರಿಸಲ್ಟೆಂಟ್ ಏನು? ಮೀನಿಂಗ್ ಏನು ಇದ್ರದ್ದು? ಸೊ ಇದ್ರ ಮೀನಿಂಗ್ ಏನು ನಮಗೆ ಡಾಟ್ ಪ್ರಾಡಕ್ಟ್ ಆಫ್ ಎನಿ 2 ವೆಕ್ಟರ್ಸ್. ಓಕೆ, ಸೊ ಡಾಟ್ ಪ್ರಾಡಕ್ಟ್ ಆಫ್ ಎನಿ 2 ವೆಕ್ಟರ್ಸ್ ದಟ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಅಂದ್ರೆ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ನಮ್ಗಿದ್ದಾಗ, ಸೊ ವಿಚ್ ಮೀನ್ಸ್ ಡಾಟ್ ಇವಾಡೋದು ಡಾಟ್ ಪ್ರಾಡಕ್ಟ್ ಕಂಡಿಡಿಯೋಣ. ಸೊ ಡಾಟ್ ಪ್ರಾಡಕ್ಟ್ ಕಂಡಿಡಿದಾಗ ಏನಾಗುತ್ತೆ? ದಟ್ ಈಸ್ ಎ ವೆಕ್ಟರ್. ಓಕೆ, ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್. ಓಕೆ, ಸೊ ನಮಗೆ ಇದು ಎರಡು ನಡುವೆ ಆಂಗಲ್ ಎಷ್ಟಿದೆ? ಸೊ ನಮಗೆ ಆಂಗಲ್ ಎಷ್ಟಿದೆ? 90 ಡಿಗ್ರಿ. ಸೊ ಡಾಟ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ ಇದ್ದಾಗ ಅವೆರಡು ನಡುವೆ ಆಂಗಲ್ 90 ಡಿಗ್ರಿ ಇದ್ದಾಗ ದಟ್ ವಿಲ್ ಬಿಕಮ್ 0. ಸೊ ದಿಸ್ ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ, ಆಂಗಲ್ ಬಿಟ್ವೀನ್ ಎ ಅಂಡ್ ಬಿ, ದಿಸ್ ಎ ವೆಕ್ಟರ್ ಮತ್ತೆ ಇದು ಬಿ ವೆಕ್ಟರ್ ಅಂತ ಅನ್ಕೊಳ್ಳಿ. ಸರಿ, ಇದನ್ನ ಹಿಂಗೆ ಬರೋಣ. ಇಫ್ ಇಟ್ ಈಸ್ okay, if it is a vector and this is b vector, ಇವಡ್ ನಡುವೆ ಆಂಗಲ್ 90 ಡಿಗ್ರಿ ಇದ್ದಾಗ ಡಾಟ್ ಪ್ರಾಡಕ್ಟ್ ಏನು ಬರುತ್ತೆ? 0 ಬರುತ್ತೆ. ಅದೇ ತರ ಇದೇ ಏನಾಗುತ್ತೆ?
ಸೊ ವಿಚ್ ಮೀನ್ಸ್ ಸೊ ಎ ವೆಕ್ಟರ್ದು ಮತ್ತೆ ಇವೆರಡರದ್ದು ವೆಕ್ಟರ್ದು ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ದಟ್ ಈಸ್ 0 ಬರುತ್ತೆ, ದಟ್ ಈಸ್ ವೈ ಇಟ್ ಈಸ್ 0. ಓಕೆ, ಅದೇ ಥರ ಇಲ್ಲೇನಾಗುತ್ತೆ, ಸೊ ವಿಚ್ ಮೀನ್ಸ್ ಡಾಟ್ ಪ್ರಾಡಕ್ಟ್ ಆಫ್ ಬಿ ಇಂಟು ಎ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್, ಸಾರಿ ಎ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ದಟ್ ಈಸ್ ಈಕ್ವಲ್ಸು ಈಕ್ವಲ್ ಟು 0. ಅದೇ ಥರ ಇದೇನಾಗುತ್ತೆ, ಇಲ್ಲೇನಾಗುತ್ತೆ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ವಿತ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು 0 ಅಂತ ಅರ್ಥ. ಇದ್ರ ರಿಸಲ್ಟೆಂಟ್ ಏನು, ಇದ್ರ ರಿಸಲ್ಟೆಂಟ್ ದಿಸ್ ರಿಸಲ್ಟೆಂಟ್ ಏನು ಬರುತ್ತೆ, ಇದ್ರ ರಿಸಲ್ಟೆಂಟ್ ನಮ್ಗೆ ಏನು ಬರುತ್ತೆ ಅಂತಂದ್ರೆ, ಸೊ ಇಟ್ ಮೀನ್ಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ಪ್ಲಸ್ ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು 0 ಅಂತ ಅರ್ಥ. ಓಕೆ, ಸೊ ವಿಚ್ ಅದೇ ತರ ಇಲ್ಲಿ ನೋಡಿ ಬಿ ವೆಕ್ಟರ್ ಇಂಟು ಬಿ ವೆಕ್ಟರ್, ಓಕೆ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಸಿ ವೆಕ್ಟರ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು 0 ಅಂತ ಅರ್ಥ. ಅದೇ ತರ ನಮ್ಗೇನಿದೆ ಇಲ್ಲಿ, ಸೊ ಎ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಬಿ ವೆಕ್ಟರ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು 0 ಅಂತ ಅರ್ಥ. ಓಕೆ, ಸೊ ನಾವು ಇಷ್ಟು ಕೊಟ್ಟಿದ್ದಾರೆ, ಇಷ್ಟು ಕೊಟ್ಟಾಗ ನಾವು ವಿ ಹ್ಯಾವ್ ಟು ಫೈಂಡ್ ದಿಸ್ ವಾಟ್ ಯು ಹ್ಯಾವ್ ಟು ಫೈಂಡ್ ದಿಸ್ ವಿ ಹ್ಯಾವ್ ಟು ಫೈಂಡ್ ಅಂದ್ರೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ವೆಕ್ಟರ್ ಮತ್ತೆ ಸಿ ವೆಕ್ಟರ್ ಅಂತ ಕಂಡುಹಿಡಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಬಿ ವೆಕ್ಟರ್ ಸಿ ವೆಕ್ಟರ್ ಅಂದ್ರೆ, ಸೊ ನಿಮ್ಗೆ ಒಂದು ಫಾರ್ಮುಲಾ ಗೊತ್ತಿರಬೇಕು. ಓಕೆ, ಸೊ ದಟ್ ಈಸ್ ಒಂದು ಫಾರ್ಮುಲಾ ಏನು ಗೊತ್ತಿರಬೇಕು, ದಟ್ ಈಸ್ ವಾಟ್, ಸೊ ಯು ಶುಡ್ ನೋ ದಟ್ ಫಾರ್ಮುಲಾ, ದಟ್ ಈಸ್ ಎ ಪ್ಲಸ್ ಬಿ, ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ, ಅಥವಾ ಚೆನ್ನಾಗಿ ಈ ಫಸ್ಟ್ ಫಾರ್ಮುಲಾ ಬರ್ಸ್ಬಿಡ್ತೀನಿ ನೋಡಿ. ನಿಮ್ಗೆ ಫಾರ್ಮುಲಾ ಏನು ಗೊತ್ತಿರಬೇಕಂದ್ರೆ, ಇಲ್ಲಿ ಬೇರೆ ಕ್ವಶನ್. ಓಕೆ, ನಮ್ಗೆ ಫಾರ್ಮುಲಾ ಗೊತ್ತಿದೆ, ಏನು ಗೊತ್ತಿರಬೇಕಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು ಏನು, ದಟ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್, ಓಕೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಓಕೆ, ಇದು ಗೊತ್ತಿರಬೇಕು. ಓಕೆ, ಸೊ ಇದು ಗೊತ್ತಿರಬೇಕು. ಅಥವಾ ನಾವೇನು ಮಾಡೋಣ, ಒಂದೊಂದೇ ಒಂದು ಮಲ್ಟಿಪ್ಲೈ ಮಾಡ್ಕೊಂತ ಹೋಗೋಣ, ಅಥವಾ ಇದ್ರ ಫಾರ್ಮುಲಾ ಇದು ಬರುತ್ತೆ, ಅಥವಾ ಇಲ್ಲಾಂದ್ರೆ ಒಂದೊಂದೇ ಒಂದು ಮಲ್ಟಿಪ್ಲೈ ಮಾಡ್ಕೊಂತ ಹೋಗೋಣ. ನಮ್ಗೆ ಏನಾಗುತ್ತೆ, ಸೊ ಇಲ್ಲಿ ನೋಡಿ ವಿಚ್ ಮೀನ್ಸ್ ದಿಸ್ ಐ ಕ್ಯಾನ್ ರೈಟ್ ಇಟ್ ಆಸ್, ಇದನ್ನ ಯಾವ ಫಾರ್ಮೆಟಲ್ಲಿ ಬರಿಬೋದು ಅಂದರೆ, ಸೊ ನಾವು ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಹೋಲ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು, ಸೊ ನಮಗೆ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಇಂಟು ಎ ವೆಕ್ಟರ್ ಡಾಟ್ ಪ್ರಾಡಕ್ಟ್ ವಿತ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್. ಓಕೆ, ಈಗ ಒಂದೊಂದೇ ಮಲ್ಟಿಪ್ಲೈ ಮಾಡ್ಕೊಂತೀವಿ. ಸೊ ಎ ವೆಕ್ಟರ್ ಇಂಟು ಎ ವೆಕ್ಟರ್ ಏನಾಗುತ್ತೆ, ದಟ್ ಈಸ್ ಎ ವೆಕ್ಟರ್ ಇಂಟು ಎ ವೆಕ್ಟರ್ ಏನಾಗುತ್ತೆ, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ ದಿಸ್ ಇಂಟು ದಿಸ್ ಮಾಡಿದ ಏನಾಗುತ್ತೆ, ಎ ವೆಕ್ಟರ್ ಇಂಟು ಬಿ ವೆಕ್ಟರ್, ಓಕೆ ದಿಸ್ ಇಂಟು ದಿಸ್ ಮಾಡೋದಂದ್ರೆ ಅಂತ ಎ ವೆಕ್ಟರ್ ಇಂಟು ಸಿ ವೆಕ್ಟರ್, ಓಕೆ ಪ್ಲಸ್ ದಿಸ್ ಇಂಟು ದಿಸ್ ಮಾಡಿ. ಈಗ ಸೊ ದಿಸ್ ಇಲ್ಲಿ ಏನಾಗುತ್ತೆ, ದಿಸ್ ಇಸ್ ಬಿ ವೆಕ್ಟರ್ ಇಂಟು ಎ ವೆಕ್ಟರ್ plus so b vector into b vector is dot product, so b into b vector is that is b vector whole square plus b vector into c vector is that is b vector into c vector, okay plus ಅದೇ ತರ c vector ಇದೆನಾ, okay c vector ಏನಿದೆ, c vector ಎಲ್ಲದಕ್ಕೆ ಮಲ್ಟಿಪ್ಲೈ ಮಾಡಿವಿ, c vector into ಏನಾಗುತ್ತೆ, c vector into a vector is c into a vector plus c into b vector is that is c vector into b vector, okay ಅದೇ ತರ plus c vector into c vector ಮಾಡಿದ ಏನಾಗುತ್ತೆ, that is c vectors magnitude of c vectors whole square. ಎಷ್ಟು ಬಂತ, ಓಕೆ ಸೊ ನಾವು ಇಷ್ಟು ಬಂದಾಗ ಸೊ ಯು ದೇ ಹ್ಯಾವ್ ಗಿವನ್ ಏನು ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂದ್ರೆ 3 ಕೊಟ್ಟಿದ್ದಾರೆ, ಅಂದ್ರೆ ನಾವು ಈ ಕಂಡ್ರೆ 3 ಸ್ಕ್ವೇರ್, ಓಕೆ 3 ಇಲ್ಲಿ ನೋಡಿ ಅವನು ಏನು ಕೊಡ್ತಾರೆ, ಎ ಡಾಟ್ ಪ್ರಾಡಕ್ಟ್ ಆಫ್ ಎ ಬಿ ಅಂಡ್ ಎ ಸಿ ದಟ್ ಈಸ್ ಈಕ್ವಲ್ ಟು ಏನು 0, ಡಾಟ್ ಪ್ರಾಡಕ್ಟ್ ಆಫ್ ಎ ಬಿ ಎ ಸಿ ಇದೇನಾಗುತ್ತೆ, ಇದು 0 ಆಗುತ್ತೆ ಅಂತ ಅರ್ಥ, ಇದನ್ನು 0 ಬರ್ಕೊಳ್ಳಿ. ಅದೇ ತರ ಡಾಟ್ ಪ್ರಾಡಕ್ಟ್ ಆಫ್ ಬಿ ಎ ಅಂಡ್ ಬಿ ಸಿ, ಡಾಟ್ ಪ್ರಾಡಕ್ಟ್ ಆಫ್ ಬಿ ಎ ಇಲ್ಲಿದೆನಾ, ಬಿ ಎ ಅಂಡ್ ಬಿ ಸಿ, ಡಾಟ್ ಪ್ರಾಡಕ್ಟ್ ಆಫ್ ಬಿ ಅಂಡ್ ಬಿ ಸಿ, ಡಾಟ್ ಪ್ರಾಡಕ್ಟ್ ಆಫ್ ಬಿ ಅಂಡ್ ಬಿ ಸಿ ಏನಾಗುತ್ತೆ, ದಟ್ ಈಸ್ ಈ 0 ಆಗುತ್ತೆ, ದಟ್ ಈಸ್ ಆಲ್ಸೋ ಯು ರೈಟ್ ಇಟ್ 0 ಪ್ಲಸ್ ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಇದೆ, ಬಿ ವ್ಯಾಲ್ಯೂ ಎಷ್ಟಿದೆ ನಮಗೆ 4 ಇದನ್ನ 4ನ ಸ್ಕ್ವೇರ್ ಮಾಡ್ಕೊಳ್ಳಿ, ಅದೇ ತರ ಪ್ಲಸ್ ಸೊ ಡಾಟ್ ಪ್ರಾಡಕ್ಟ್ ಆಫ್ ಸಿ ಎ ಪ್ಲಸ್ ಡಾಟ್ ಪ್ರಾಡಕ್ಟ್ ಆಫ್ ಸಿ ಬಿ ದಟ್ ಈಸ್ ಅದರ ಸಮ ಎಷ್ಟು ಕೊಟ್ಟಿದ್ರೆ 0 ಕೊಟ್ಟಿದ್ದಾರೆ, ಅದ್ರ ಇವೆರಡು ಸಮ ಏನಾಗುತ್ತೆ 0 ಬರುತ್ತೆ, ದಟ್ ಈಸ್ 0 ಬರ್ಕೊಳ್ಳಿ ಪ್ಲಸ್ ಸೊ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಎಷ್ಟಿದೆ ನಮಗೆ 5 ಇದನ್ನ 5 ಸ್ಕ್ವೇರ್ ಮಾಡ್ಕೊಳ್ಳಿ, ದಿಸ್ ಇಸ್ 5 ದಟ್ ಈಸ್ ಈಕ್ವಲ್, ಇವೆಲ್ಲ ಆಡ್ ಮಾಡಿ ಎಷ್ಟು ಬರುತ್ತೆ, ಸೊ ಇವೆಲ್ಲ ಆಡ್ ಮಾಡಿದಾಗ ಎಷ್ಟಾಗುತ್ತೆ, 3 ಸ್ಕ್ವೇರ್ ಎಷ್ಟಾಗುತ್ತೆ, ಸೊ 3 ಸ್ಕ್ವೇರ್ ಇಸ್ 9 ಪ್ಲಸ್ 3 ಸ್ಕ್ವೇರ್ ಇಸ್ 9 ಆದಾಗ ನೆಕ್ಸ್ಟ್ ಏನಾಗುತ್ತೆ, 3 ಸ್ಕ್ವೇರ್ 9, 4 ಸ್ಕ್ವೇರ್ ಎಷ್ಟಾಗುತ್ತೆ 16 ಆಗುತ್ತೆ, ಓಕೆ ದಟ್ ಈಸ್ 4 ಸ್ಕ್ವೇರ್ 16 ಆದಾಗ ಪ್ಲಸ್ 5 ಸ್ಕ್ವೇರ್ 25, ಓಕೆ ಸೊ ಇಷ್ಟೆಲ್ಲ ಆ್ಯಡ್ ಮಾಡಿದಾಗ ಏನಾಗುತ್ತೆ, 25 ಪ್ಲಸ್ 31 41 50 ಆಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ವಾಟ್ ರೂಟ್ ದಟ್ ಈಸ್ 50 ಆಗುತ್ತೆ. ಸೊ ಬಟ್ ನಮ್ಗೆ ಇಲ್ಲಿ ಏನು ಕೊಟ್ಟಿದ್ದಾನೆ, ಸೊ ದಿಸ್ ದೇ ಹ್ಯಾವ್ ಗಿವನ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ
ಹೋಲ್ ಸ್ಕ್ವೇರ್ ಕೊಟ್ಟಿದ್ದಾನೆ. ಸ್ಕ್ವೇರ್ ಇದನ್ನು ನಾವೇನು ಮಾಡ್ಬೇಕು, ರೂಟಲ್ಲಿ ಕನ್ವರ್ಟ್ ಮಾಡ್ಬೇಕಾ. ಸೊ ಇದು ಸ್ಕ್ವೇರ್ ಇದಲ್ಲಿ ರೂಟಲ್ಲಿ ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, ಇದು ಸ್ವಲ್ಪ ಸಣ್ಣದು ಮಾಡ್ಕೊಳ್ತೀನಿ ನೋಡಿ ಎಲ್ಲ ಅದನ್ನು. ಬಿಕಾಸ್ ಸ್ಪೇಸ್ ಇಲ್ಲ ನಮಗೆ. ಸ್ಪೇಸ್ ಇಲ್ಲ, ಇಲ್ಲದ್ರೊಳಗೆ ಮುಗಿಸ್ಬಿಡ, ಮತ್ತೆ ಯಾಕೆ ಬೇರೆ ಪೇಸ್ ಮಾಡ. ಅಯ್ಯೋ ಹಿಡೀತಿಲ್ಲ ಇದು, ಒಂದು ಸೆಕೆಂಡ್. ಓಕೆ, ಇದು ಇಲ್ಲಿ ಬರಿತೀನಿ ನೋಡಿ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಬರಿತೀನಿ. ಓಕೆ, ಸೊ ನಾವು ಇಲ್ಲೇನಾಗುತ್ತೆ ಅಂದರೆ ನಮ್ಗೆ ಎಷ್ಟು ಬಂತು, 50 ಬಂತ. ಓಕೆ, 50ನ ಇದು ಸ್ಕ್ವೇರ್ ಇದೆ, ಈ ಕಡೆ ಆದರೆ ಏನಾಗುತ್ತೆ, ದಟ್ ಈಸ್ ರೂಟ್ ಆಗುತ್ತೆ. ವಿಚ್ ಮೀನ್ಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ, ಸಾರಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ರೂಟ್ 50 ಆಗುತ್ತೆ. ಓಕೆ, ರೂಟ್ 50 ಹೆಂಗೆ ಬರಿಬೋದು ನಾನು, ರೂಟ್ 50 I can write as ರೂಟ್ 50 as 25 into 2 that is equal to, that is 5 into root 2 ಆಯ್ತು ನಮ್ಗೆ. So there is magnitude of a vector plus b vector plus c vector that is equal to how much, 5 root 2 ಅಂತಾರೆ. ಸೊ ಇಷ್ಟು ಸಾಲ್ವ್ ಮಾಡಿದ್ರೆ ನಿಮ್ಗೆ 3 ಮಾರ್ಕ್ಸ್ ನೋಡಿ. ಇದು ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾನೆ, ರೀಸೆಂಟ್ ಮಾಡಲ್ ಕ್ವಶನ್ ಪೇಪರಲ್ಲಿ, ಜಸ್ಟ್ ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ, ಸೊ ದಿಸ್ ಲಿಸ್ಟ್ ಲಾಸ್ಟ್ ಕ್ವಶನ್ ಆಫ್ ಅವರ್ ಕ್ಲಾಸ್. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಂದಾಗ, ಸೊ ಇದು ಫೈಂಡ್ ದ ಏರಿಯಾ ಆಫ್ ರೆಕ್ಟಾಂಗಲ್ ಹೂಸ್ ವರ್ಟೆಸಸ್ ಆರ್ ಎ ಬಿ ಸಿ ಡಿ. ಓಕೆ, ಸೊ ಒಂದು ರೆಕ್ಟಾಂಗಲ್ ಇದೆ. ಓಕೆ, ಈ ಥರ ಒಂದು ರೆಕ್ಟಾಂಗಲ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಅದ್ರ ವರ್ಟೆಸಸ್, ಅದೇ ವರ್ಟೆಸ್ ಅಂದರೆ ಕಾರ್ನರ್ ಪಾಯಿಂಟ್ಸ್, ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ, ದಿಸ್ ಇಸ್ ಸಿ ಅಂಡ್ ದಿಸ್ ಇಸ್ ಡಿ ಇದೆ ಅಂತ ಅನ್ಕೊಳ್ಳಿ. Okay, find the so find the area of rectangle whose vertices ಏನು, ಒಂದು A, B and C, D. Okay, having position vectors. Okay, position vectors ಅಂದ್ರೆ, so ನಮ್ಮ 3D space ಅಲ್ಲಿ ಈ ತರ ಇದ್ದಾಗ, okay, so this is what, this is OB position vector, this is OA position vector, this is OD position vector, so this is OC position vector. Okay, so this is OA, this is OA, this is OB and this is OC, this is OD. So position vectors ಬರ್ಕೋಬೋದಾ, that is OA position vector that is equal to, OA position vector ಏನಾಗಿದೆ, that is minus I cap plus half of J cap, okay, plus 4K cap, okay, and OB position vector that is equal to, OB position vector ಏನಾಗುತ್ತೆ ನಮಗೆ, OB position vector that is equal to I cap plus half of J cap plus 4K cap plus 4K cap. ಅದೇ ಥರ OC ಏನು ಬಂದರೆ, OC that is equal to, OC position vector that is equal to I cap minus half of J cap plus 4K cap. ಓಕೆ, ಅದೇ ಥರ ನಮಗೇನಿದೆ, ಸೊ OD position vector that is equal to, OD position vector that is equal to minus I cap minus half of J cap, ಓಕೆ, ಪ್ಲಸ್ 4 cap. ಇಷ್ಟಿದೆ. ಸೊ ನೋಡಿ, ಏರಿಯಾ ಆಫ್ ರೆಕ್ಟಾಂಗಲ್ ಕಂಡುಹಿಡಿಯೋಕೆ ಫಾರ್ಮುಲಾ ಏನು, ನಾವು ಪ್ಯಾರಲೋಗ್ರಾಮ್ ಫಾರ್ಮುಲಾ ಕೊಡ್ತೀವಿ. ನೀವೇನು ಕೊಡ್ತೀರಾ, ಪ್ಯಾರಲೋಗ್ರಾಮ್ ಸಪೋಸ್ ಲೇಟೆಸ್ಟ್ ನೀವು ಕಲ್ತಿದ್ದೀರಾ, ಸೊ ದಟ್ ಈಸ್ ನಾನು ಕಲ್ಸಿದ್ದೀನಿ ಅವಲ್ಲಿ ಕಾನ್ಸೆಪ್ಟ್ ಹೇಳುವಾಗ, ನಮ್ಗೆ ಒಂದು ಪ್ಯಾರಲೋಗ್ರಾಮ್ ಏರಿಯಾ ಫೈಂಡ್ ಮಾಡೋಕಂದ್ರೆ ಈ ಥರ ಒಂದು ಪ್ಯಾರಲೋಗ್ರಾಮ್ ಇದೆ, ಈ ಥರ ಇದು ಎ ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ, ಇದು ಎ ವೆಕ್ಟರ್, ಇದು ಬಿ ವೆಕ್ಟರ್ ಇದೆ ಅಂತ ಅನ್ಕೊಳ್ಳಿ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ದಟ್ ಈಸ್ ಈಕ್ವಲ್ ಟು, ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್. ಓಕೆ, ಇದು ಎ ಸೈಡ್ ಇದೆ, ಸೊ ಎ ವೆಕ್ಟರ್ ಇದೆ, ಇದು ಬಿ ವೆಕ್ಟರ್ ಇದೆ. ಸೊ ಏರಿಯಾ ಆಫ್ ಪ್ಯಾರಲೋಗ್ರಾಮ್ ಏನಂತ ನಮಗೆ, ಕ್ರಾಸ್ ಪ್ರಾಡಕ್ಟ್ ಆಫ್ ಎ ವೆಕ್ಟರ್ ಅಂಡ್ ಬಿ ವೆಕ್ಟರ್. ದಿಸ್ ರೆಕ್ಟಾಂಗಲ್ ಇಸ್ ಆಲ್ಸೋ ಎ ಪ್ಯಾರಲೋಗ್ರಾಮ್, ಹೌದಲ್ಲ? ರೆಕ್ಟಾಂಗಲ್ ಒಂದು ಪ್ಯಾರಲೋಗ್ರಾಮ್. ನಾ ಅಂದ್ರೆ ಏನು ಮಾಡಬೇಕು, ನಮ್ಗೆ ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಈಸ್ ಈಕ್ವಲ್ ಟು, ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಈಸ್ ಈಕ್ವಲ್ ಟು ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಏನು ಬರುತ್ತೆ, ಸೊ ಕ್ರಾಸ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಎ ವೆಕ್ಟರ್ ಇಂಟು ಇ ವೆಕ್ಟರ್ ಇಂಟು ಇ ವೆಕ್ಟರ್. ದಿಸ್ ಇಸ್ ಎ ಬಿ ವೆಕ್ಟರ್ ಇಂಟು ಎ ಡಿ ವೆಕ್ಟರ್ ನೋಡಿ. ಸೊ ಎ ಬಿ ವೆಕ್ಟರ್ ಇಂಟು ಎ ಡಿ ವೆಕ್ಟರ್. ಫಸ್ಟ್ ನಾವೇನು ಮಾಡೋಣ, ಎ ಬಿ ವೆಕ್ಟರ್ ಕಂಡಿಡೋಣ, ಆಮೇಲೆ ಎ ಡಿ ವೆಕ್ಟರ್ ಕಂಡಿಡೋಣ, ಅದರದ್ದು ಮತ್ತೆ ಕ್ರಾಸ್ ಪ್ರಾಡಕ್ಟ್ ಮಾಡೋಣ. ಓಕೆ, ಎ ಬಿ ವೆಕ್ಟರ್ ಏನು ಬರುತ್ತೆ ನೋಡಿ. ಸೊ ಎ ಬಿ ವೆಕ್ಟರ್ ನಥಿಂಗ್ ಬಟ್, ಎ ಬಿ ವೆಕ್ಟರ್ ಇಸ್ ನಥಿಂಗ್ ಬಟ್ ಒ ಬಿ ಪೊಸಿಷನ್ ಆಫ್ ಎ ಬಿ ವೆಕ್ಟರ್ ಇಸ್ ನಥಿಂಗ್ ಬಟ್ ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್. ಇದು ಗೊತ್ತಿರಬೇಕು. ನಾವು ಯಾವತ್ತಾದ್ರೂ ನಾವು ಎ ಬಿ ವೆಕ್ಟರ್ ಕಂಡುಹಿಡಿತೀವಿ ಅಂದರೆ ಇಲ್ಲಿ ಏನಿದೆ ಅದು ಬರ್ಕೋಬೇಕು ಫಸ್ಟ್, ಒ ಬಿ ವೆಕ್ಟರ್ ಮೈನಸ್ ಒ ಎ ವೆಕ್ಟರ್. ಸೊ ಒ ಬಿ ವೆಕ್ಟರ್ ಏನಿದೆ, ಸೊ ಒ ಬಿ ವೆಕ್ಟರ್ ಏನಿದೆ ನಮಗೆ, ಸೊ ಒ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಐ ಕ್ಯಾಪ್, ಓಕೆ, ಐ ಕ್ಯಾಪ್ ಪ್ಲಸ್ ಹಾಫ್ ಆಫ್ J cap plus 4 cap minus of OA vector ಏನಿದೆ minus I cap, okay, plus half of J cap
ಪ್ಲಸ್ 4kk. ಓಕೆ, ಸೊ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿ ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ದಟ್ ಈಸ್ ಎ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ದಿಸ್ ಐ ಕ್ಯಾಪ್ ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ ಹಾಫ್ ಆಲ್ಸೋ ಯು ರೈಟ್ ಆಸ್ ಇಟ್ ಈಸ್ ಹಾಫ್ ಜೆ ಕ್ಯಾಪ್ ಯು ರೈಟ್ ಆಸ್ ಇಟ್ ಈಸ್ ಪ್ಲಸ್ 4k ಕ್ಯಾಪ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಓಕೆ, ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಐ ಕ್ಯಾಪ್ ಆಗುತ್ತೆ. ದಿಸ್ ಇಸ್ ಪ್ಲಸ್ ಐ ಕ್ಯಾಪ್, ಇದರಲ್ಲಿ ಬಿಕಮ್ ಮೈನಸ್ ಹಾಫ್ ಆಫ್ ಜೆ ಕ್ಯಾಪ್. ಓಕೆ, ಅದೇ ಥರ ಮೈನಸ್ 4k ಕ್ಯಾಪ್. ಇದನ್ನ ಸಾಲ್ವ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಪ್ಲಸ್ ಕೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಪ್ಲಸ್ 4k ಕ್ಯಾಪ್ ಮೈನಸ್ 4k ಕ್ಯಾಪ್ ಕ್ಯಾನ್ಸಲ್ ಆಗುತ್ತಾ. ಉಳಿಯೋದೇನು ನಮಗೆ, ಸೊ ಉಳಿಯೋದೇನು ಇಲ್ಲಿ ಪ್ಲಸ್ 2j ಕ್ಯಾಪ್ ಮೈನಸ್ 2j ಕ್ಯಾಪ್ ಕ್ಯಾನ್ಸಲ್ ಆಗುತ್ತೆ. ಉಳಿಯೋದೇನು ಐ ಕ್ಯಾಪ್ ಪ್ಲಸ್ ಐ ಕ್ಯಾಪ್. ಐ ಕ್ಯಾಪ್ ಪ್ಲಸ್ ಅಂದರೆ ಐ ಕ್ಯಾಪ್ ಏನಂದ್ರೆ ದಟ್ ಈಸ್ ಎ ಬಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಏನಾಗುತ್ತೆ ಎ ಬಿ ವೆಕ್ಟರ್ ಅಂದರೆ 2i ಕ್ಯಾಪ್ ಆಗುತ್ತೆ. ಓಕೆ, ದಟ್ ಈಸ್ ಈಕ್ವಲ್ ಟು 2i ಕ್ಯಾಪ್ ಆಗುತ್ತೆ. ಎ ಬಿ ವೆಕ್ಟರ್ ಇಷ್ಟು ಬಂತು. ಓಕೆ, ಅದೇ ಥರ ಏನು ಮಾಡೋಣ ನಾವು, ಅದೇ ಥರ ಇದನ್ನು ನೆಕ್ಸ್ಟ್ ಪೇಜಲ್ಲಿ ಮಾಡೋಣಂತೆ. ಓಕೆ, ಅದೇ ಥರ ಏನು ಮಾಡೋಣ ಅಂದರೆ ಸೊ ನಮಗೆ ಎ ಡಿ ವೆಕ್ಟರ್ ಕಂಡುಹಿಡಿಯೋಣ. ಓಕೆ, ಎ ಡಿ ವೆಕ್ಟರ್ ಏನು ಬರುತ್ತೆ ನೋಡಿ. ಸೊ ದಟ್ ಎ ಡಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಎ ಡಿ ವೆಕ್ಟರ್ ಅಂದರೆ ಇಸ್ ನಥಿಂಗ್ ಬಟ್ ವಾಟ್ ಓ ಡಿಯಲ್ಲಿ ಏನು ಮಾಡಬೇಕು, ಓ ಡಿಯಲ್ಲಿ ಓ ಎ ವೆಕ್ಟರ್ ಕಳಿಬೇಕು. ಓ ಡಿಯಲ್ಲಿ ಓ ಎ ವೆಕ್ಟರ್. ಸೊ ಓ ಡಿ ಪ್ಲೇಸಲ್ಲಿ ಏನಿದೆ ನೋಡಿ, ಓ ಡಿ ವೆಕ್ಟರ್ ಏನಿದೆ ನಮಗೆ. ಸೊ ಓ ಡಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ಮೈನಸ್ ಐ ಕ್ಯಾಪ್ ಮೈನಸ್ ಹಾಫ್ ಆಫ್ ಜೆ ಕ್ಯಾಪ್ ಪ್ಲಸ್ 4 ಕ್ಯಾಪ್. ಸೊ ದಟ್ ಈಸ್ ಈಕ್ವಲ್ ಟು ಮೈನಸ್ ಐ ಕ್ಯಾಪ್ ಮೈನಸ್ ಹಾಫ್ ಆಫ್ ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್ ಮೈನಸ್ ಆಫ್ ಓ ಎ ವೆಕ್ಟರ್ ಏನಿದೆ ನಮಗೆ, ದಟ್ ಈಸ್ ಓ ಎ ವೆಕ್ಟರ್ ಇಸ್ ಈಕ್ವಲ್ ಟು ಮೈನಸ್ ಐ ಕ್ಯಾಪ್ ಪ್ಲಸ್ ಹಾಫ್ ಆಫ್ ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್ ಮೈನಸ್ ಐ ಕ್ಯಾಪ್ ಪ್ಲಸ್ ಹಾಫ್ ಆಫ್ ಜೆ ಕ್ಯಾಪ್ ಪ್ಲಸ್ 4k ಕ್ಯಾಪ್. ಓಕೆ, ಇಷ್ಟಿದೆನಾ. ಇಲ್ಲಿ ನೋಡಿ ಈ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಇದು ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಸೊ ಮೈನಸ್ ಐ ಕ್ಯಾಪ್ ರೈಟ್ ಆಸ್ ಇಟ್ ಈಸ್ ಮೈನಸ್ ಹಾಫ್ ಆಫ್ ಜೆ ಕ್ಯಾಪ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ನೆಕ್ಸ್ಟ್ ಏನಿದೆ, ಸೊ ದಿಸ್ ಪ್ಲಸ್ 4k ಕ್ಯಾಪ್ ಹೆಂಗಿದೆ ಹಂಗೆ ಬರ್ಕೊಳ್ಳಿ. ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಏನಿದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ದಿಸ್ ಇಸ್ ಪ್ಲಸ್ ಐ. ಓಕೆ, ಪ್ಲಸ್ ಇಂಟು ಮೈನಸ್ ಮೈನಸ್ ಹಾಫ್ ಆಫ್ ಜೆ ಕ್ಯಾಪ್. ಓಕೆ, ಮೈನಸ್ ಇಂಟು ಪ್ಲಸ್ ಏನಂದ್ರೆ ಮೈನಸ್ 4k ಕ್ಯಾಪ್. ಇಲ್ಲಿ ಪ್ಲಸ್ 4k ಕ್ಯಾಪ್ ಮೈನಸ್ 4k ಕ್ಯಾಪ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಐ ಕ್ಯಾಪ್ ಮೈನಸ್ ಐ ಕ್ಯಾಪ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಾಗುತ್ತೆ ನಮಗೆ ಮೈನಸ್ ಐ ಜೆ ಕ್ಯಾಪ್ ಮೈನಸ್ ಹಾಫ್ ಜೆ ಕ್ಯಾಪ್ ಮೈನಸ್ ಹಾಫ್ ಜೆ ಕ್ಯಾಪ್. ಓಕೆ, ಮೈನಸ್ ಹಾಫ್ ಜೆ ಕ್ಯಾಪ್ ಏನಾಗುತ್ತೆ ದಟ್ ಈಸ್ ಮೈನಸ್ 1 ಜೆ ಕ್ಯಾಪ್ ಆಗುತ್ತೆ. ಮೈನಸ್ 1 ಜೆ ಕ್ಯಾಪ್ ಆಗುತ್ತೆ. ಓಕೆ, ದಿಸ್ ಎ ಡಿ ವೆಕ್ಟರ್ ಏನು ಬಂತು ಇಷ್ಟು ಬಂತು. ಓಕೆ, ಸೊ ಎ ಡಿ ವೆಕ್ಟರ್ ಏನು ಬಂತು ಇಷ್ಟು ಬಂತು. ಸೊ ಇದ್ರದ್ದು ಏನು ಮಾಡೋಣ ನಾವು, ಸೊ ಇದ್ರದ್ದು ನಾವೇನು ಬಿಡಬೇಕು, ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಬೇಕು. ಎದುರು ಕ್ರಾಸ್ ಪ್ರಾಡಕ್ಟ್ ವೈ ಬಿಕಾಸ್ ಯು ನೋ ದ ಫಾರ್ಮುಲಾ. ಇದು ಫಾರ್ಮುಲಾ ನಮ್ಗೆ. ಈ ಫಾರ್ಮುಲಾ ಅಂದ್ರೆ ಎ ಡಿದು ಮತ್ತೆ ಎ ಬಿದು ಮತ್ತೆ ಎ ಡಿದು ಕ್ರಾಸ್ ಪ್ರಾಡಕ್ಟ್ ಕಂಡುಹಿಡಬೇಕು. ದಟ್ ಈಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಬಿ ಅಂಡ್ ಎ ಡಿ. ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಬಿ and AD that is equal to ಏನಿದೆ ಐ ಜೆ ಕೆ ಕ್ಯಾಪ್. ಓಕೆ, ಸೊ ಐ ಜೆ ಕ್ಯಾಪ್ ನಮಗೆ ಎ ಬಿದು ನಮಗೆ ಏನಿದೆ ನೋಡಿ ಕೋಎಫಿಷಿಯೆಂಟ್ಸು. ಸೊ 2 ಐ ಕೋಎಫಿಷಿಯೆಂಟ್ ಏನಿದೆ ಐ ಕ್ಯಾಪ್ ಕೋಎಫಿಷಿಯೆಂಟ್ 2 ಇದೆ, ಉಳಿಕಿದ್ದೆಲ್ಲ 0 0 ಇದೆ. ಓಕೆ, ವಿಚ್ ಮೀನ್ಸ್ ಐ ಕ್ಯಾಪ್ ಕೋಎಫಿಷಿಯೆಂಟ್ 2 ಇದೆ, ಉಳಿಕಿದ್ದೆಲ್ಲ 0 0 ಬರ್ಕೊಳ್ಳಿ. ಅದೇ ಥರ ಇಲ್ಲಿ ಸೊ ಎ ಡಿದು ಸೊ ನಮಗೆ ಐ ಕ್ಯಾಪ್ ಕೋಎಫಿಷಿಯೆಂಟ್ ಏನಿದೆ 0 ಇದೆ. ಓಕೆ, ಜೆ ಕ್ಯಾಪ್ ಕೋಎಫಿಷಿಯೆಂಟ್ ಏನಿದೆ -1 ಇದೆ, ಕೆ ಕ್ಯಾಪ್ ಕೋಎಫಿಷಿಯೆಂಟ್ ಇಸ್ ಆಲ್ಸೋ 0. ಇದನ್ನು ಕಂಡುಹಿಡಿದ್ರೆ ಏನಾಗುತ್ತೆ, ಸೊ ಯು ಸಾಲ್ವ್ ದಿಸ್ ಬೈ ಸೊ ಡಿಟರ್ಮೆಂಟ್ ಕಂಡು ಹಿಡ್ಕೊಳ್ಳಿ. ಸೊ ದಿಸ್ ವಿಲ್ ಟೇಕ್ ಇಟ್ ಆಸ್ ಪ್ಲಸ್, ದಿಸ್ ಇಸ್ ಮೈನಸ್, ದಿಸ್ ಇಸ್ ಪ್ಲಸ್. ಸೊ ವಿ ಆರ್ ಸಾಲ್ವಿಂಗ್ ದಿಸ್ ಡಿಟರ್ಮೆಂಟ್ ಬೈ ದಿ ಎಕ್ಸ್ಪ್ಯಾಂಡಿಂಗ್ ಅಲಾಂಗ್ ಫಸ್ಟ್ ರೋ ಇಂದ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೀವಿ. ದಿಸ್ ಇಸ್ ಐ ಇಂಟು ಸೊ ಫಸ್ಟ್ ಕಾಲಮ್ ಬಟ್ಬಿಡಿ. 0 ಇಂಟು ಎನಿಥಿಂಗ್ ಇಸ್ 0, -1 ಇಂಟು 0 ಅಂದರೆ 0ನೇ ಬರ್ತಿದ್ದು. ಮೈನಸ್ ಜೆ ಕ್ಯಾಪ್ ಆಫ್ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಬಿಟ್ಬಿಡಿ. 2 ಇಂಟು 0 ಇಸ್ 0, 0 ಇಂಟು 0 ಇಸ್ 0, ಇದನ್ನು 0 ಬರುತ್ತೆ. ಅದೇ ಥರ ನೆಕ್ಸ್ಟ್ ಆಗುತ್ತೆ ಪ್ಲಸ್ ಕೆ ಕ್ಯಾಪ್ ಆಫ್ ನಮ್ಗೇನಿದೆ ಫಸ್ಟ್ ರೋ ಥರ್ಡ್ ಕಾಲಮ್ ಬಿಟ್ಬಿಡಿ. 2 ಇಂಟು -1 ಇಸ್ -2, ಸೊ 0 ಇಂಟು ಎನಿಥಿಂಗ್ ಇಸ್ 0. ಸೊ ನಮ್ಗೆ ಏನಾಗುತ್ತೆ, ಸೊ ದಿಸ್ ವಿಲ್ ಬಿಕಮ್ ಎ ಡಿ ಇಂಟು ಎ ಬಿ ಇಂಟು ಎ ಬಿ ವೆಕ್ಟರ್ ದಟ್ ಈಸ್ ಎ ಬಿ ವೆಕ್ಟರ್ ಇಂಟು ಎ ಡಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ನಮ್ಗೆ ಎಷ್ಟು ಬರುತ್ತೆ, ದಟ್ ಈಸ್ -2k ಕ್ಯಾಪ್. ಓಕೆ, -2k ಕ್ಯಾಪ್ ನಾವೇನು ಕಂಡುಹಿಡಬೇಕು, ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಕಂಡುಹಿಡಬೇಕು. ಸೊ -2k ಕ್ಯಾಪ್ ದ ಮ್ಯಾಗ್ನಿಟ್ಯೂಡ್ ದಟ್ ಈಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ವೆಕ್ಟರ್ಸ್ ಕ್ರಾಸ್ ಪ್ರಾಡಕ್ಟ್ ಆಫ್ ಎ ಬಿ ವೆಕ್ಟರ್ ಎ ಡಿ ವೆಕ್ಟರ್ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ -2 ಹೋಲ್ ಸ್ಕ್ವೇರ್. -2ನ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ, ದಟ್ ಈಸ್ 4 ಆಗುತ್ತೆ. ಸೊ ದಟ್ ಈಸ್ 4 ರೂಟ್ ಆಫ್ 4 ಅಲ್ಲಿ ಎಷ್ಟಾಗುತ್ತೆ, ದಟ್ ಈಸ್ 2 ಆಗುತ್ತೆ. ಓಕೆ, ಸೊ ನಾವು ಏರಿಯಾ ಆಫ್ ರೆಕ್ಟಾಂಗಲ್ ಏನಿದೆ, ಏರಿಯಾ ಆಫ್ ರೆಕ್ಟಾಂಗಲ್ ಇಸ್ ಈಕ್ವಲ್ ಟು ಏರಿಯಾ ಆಫ್ ರೆಕ್ಟಾಂಗಲ್ ದಟ್ ಈಸ್ ಈಕ್ವಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ cross product of A cross into AB into B, that is AB into AD, that is equal to 2 square units. ಓಕೆ, ಇದು ಏರಿಯಾ ಎಷ್ಟು ಬಂತು ಇದರಲ್ಲಿ,
ಏರಿಯಾ ದಟ್ ಈಸ್ 2 ಸ್ಕ್ವೇರ್ ಯೂನಿಟ್ಸ್ ಬಂತು. ಓಕೆ, ಇಷ್ಟು ಸಾಲ್ವ್ ಮಾಡಿದ್ರೆ 3 ಮಾರ್ಕ್ಸ್ ನೋಡಿ. ಸೊ ದಟ್ ಈಸ್ ಇದು ನಿಮ್ಗೆ ಮಾಡಲ್ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ. ಓಕೆ, ಜಸ್ಟ್ ಬರ್ಕೊಳ್ಳಿ ನೀಟಾಗಿ. ಓಕೆ, ಸೊ ನಿಮಗೆ ಫಸ್ಟ್ 3 ಕ್ವಶನ್ ಅನ್ನೋದು ಫಸ್ಟ್ 3 ಕ್ವಶನ್ ಭಾಳ ಇಂಪಾರ್ಟೆಂಟ್. ಓಕೆ, ಆ 3 ಕ್ವಶನ್ಸ್ ಅಲ್ಲಿ ಅದರಲ್ಲಿ ಫಸ್ಟ್ ಕ್ವಶನ್ ಭಾಳ ಇಂಪಾರ್ಟೆಂಟ್. ಫಸ್ಟ್ ಕ್ವಶನ್ ನೀವು ಮಾಡಿಬಿಟ್ರೆ ಅಂದ್ರೆ ಮುಗೀತು, ನೀವೆಲ್ಲ ಮಾಡಿರೋ ಅಂತ ಅರ್ಥ. ಓಕೆ, ಸೊ ಆಲ್ಮೋಸ್ಟ್ ಅದೇ ಕ್ವಶನ್ ಕೇಳಿದ್ದು ಭಾಳ ಸಲ. ಅದು ಕ್ವಶನ್ ನೀವು ಚೆನ್ನಾಗಿ ಸಾಲ್ವ್ ಮಾಡ್ಕೊಳ್ಳಿ. ಸೊ ಇವು ಎಲ್ಲ ನೋಡ್ಕೊಳ್ಳಿ, ಹೇಳಕ್ ಬರಲ್ಲ, ನಾವು ಈ ಕ್ವಶನ್ ಕೊಟ್ಟರೆ ಕೊಡ್ಬೋದು. ಅದಕ್ಕೋಸ್ಕರ ನಾನು ಎಲ್ಲ ಕ್ವಶನ್ಸ್ ಮಾಡ್ತಿದ್ದೀನಿ. ಫಸ್ಟ್ ಕ್ವಶನ್ ಭಾಳ ಇಂಪಾರ್ಟೆಂಟ್, ಅದಕ್ಕೋಸ್ಕರ ಫಸ್ಟ್ ಕ್ವಶನ್ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಸೊ ನಾವು ಥ್ಯಾಂಕ್ ಯು.